7 ತಿಂಗಳು ಗರ್ಭ ಇರುವಾಗ ಈ 3 ಮೂಳೆ ಮುಟ್ಟಿದ್ರೆ ನಾವು ಬೆಳ್ಳು ಒಳಗಡೆ ಹೋಗ್ತದೆ. ಗರ್ಭ ಕಾಯಿಲೆ ಇದ್ರೆ ಕೆಚ್ಚಲು ಬಾವು ಬರೋದು ಜಾಸ್ತಿ. ಅದಕ್ಕೋಸ್ಕರ ಪರೀಕ್ಷೆ ಮಾಡ್ತಾ ಇದ್ದೀನಿ. ಕರು ಹಾಕಿದ ಮೇಲೆ 1 ತಿಂಗಳ ಒಳಗಾಗಿ ಬೆದೆಗೆ ಬರ್ಬೇಕಮ್ಮ ರಾಸು. ಇಲ್ಲ ಅಂದ್ರೆ ನಷ್ಟ ನಿಮ್ಗೆ ಹೈನುಗಾರಿಕೆಯಲ್ಲಿ. ಸಗಣಿಯಲ್ಲಿ ತಿಂದಿದ್ದು ಕಾಳು ಬರ್ತಾ ಇದೆ, ಹಂಗ ಕಾಳು ಬರ್ಕೊಡ್ದು ಅಂದ್ರೆ ಹೊಟ್ಟೆಯಲ್ಲಿ ಜೀರ್ಣ ಆಗ್ತಾ ಇಲ್ಲ ಅಂತ. ಕರು ಹಾಕೋ ಟೈಮಲ್ಲಿ ಮೊದಲನೇ ಚೀಲ ನೀಲಿ ಚೀಲ, ಅದರಲ್ಲಿ ಬರೀ ನೀರು ಇರ್ತದೆ. ಅಲ್ಲ, ಕೆಲವು ದಿನ ಮೂಗ್ ಬೆದೆ ಇರ್ತದೆ, ಬೆದೆ ಬರ್ತಾ ಇರ್ತವೆ, ಗೊತ್ತಾಗಿರೋದಿಲ್ಲ. ಈಗ ಎಮ್ಮೆಗಳಲ್ಲಿ ಬಾವು ಬರೋದು ಅಪರೂಪ. ಯಾಕೆ? ತೊಟ್ಟಲ್ಲಿರೋ ಔಷಧಿ 3 ವಾರ ಇರ್ತದೆ, ಕೆಚ್ಚಲು ಒಳಗಡೆ ತಳ್ಳಿರೋದು 6 ಗಂಟೆ ಇರೋದು. ಕರು ಹಾಕದ ಮೇಲೆ 4 ದಿನದ ಒಳಗಾಗಿ ಕೆಂಪು ಬರೋದು ನಿಲ್ಲಬೇಕು. ನೋಡಿ, 7 ತಿಂಗಳು ಫಲ ಇರುವಾಗ ನೋಡಿ ಮೂಳೆ ಬಿಟ್ಕೊಂಡಿದ್ದು. ಪಡ್ಡೆಯಲ್ಲಿ ಆದ್ರೆ ಡಾಕ್ಟ್ರು 1 ತಿಂಗಳಿಗೆ ಕೈ ಹಾಕಿ ಹೇಳ್ತಾರೆ, ಹಸುನಲ್ಲಿ 1.5 ತಿಂಗಳಿಗೆ ಫಲ ಆಗಿದ್ದಲ್ಲ ಅಂತ ಹೇಳ್ಬಹುದು. ಗಂಜಲ ನೀರಿನಲ್ಲಿ ಮೊಳಕೆ ಬಂದ್ರೆ ಫಲ ಇಲ್ಲ, ಮೊಳಕೆ ಬರ್ಲಿಲ್ಲ ಗರ್ಭ. 4 ಕಲ್ಲಾದ್ಮೇಲೆ ಯಾವ್ದಾದ್ರು ಪಡ್ಡೆ ಗರ್ಭ ಆದರೆ ಪ್ರತಿಯೊಂದು ಕರಾವಿಗೂ ಸತಾಯಿಸ ಗರ್ಭ ಆಗೋದು. ಮುಂದಿನ ಸಲ ಅದೇ ಓರಿದು ವೀರ್ಯ ಕೊಡ್ಕೂಡ್ದು. ಹುಟ್ಟಿದ 15 ನಿಮಿಷದ ಒಳಗಾಗಿ ಕರುಗಳಿಗೆ ಗಿಣ್ಣೆ ಹಾಲು ಕುಡಿಸ್ಬೇಕು. ಗರ್ಭ ಕಾಯಿಲೆ ಆಗ್ತದೆ, ಮುಂದೆ ಗರ್ಭ ಮಾಡಿಸೋದು ಕಷ್ಟ. ದನಗಳನ್ನ ತಳಿ ಕುಡ್ದು ದಿನ ಸಗಣಿ ನೀವು ಕೈಯಲ್ಲಿ ಮುಟ್ಟಿದ್ರೆ ಬಂಕೆ ಬಂದ್ರೆ ಹೊಟ್ಟೆ ಹುಳಿಯಾಗಿದೆ ಅಂತ. ಕಪ್ಪು ಬಿಳುಪು ಜಾತಿ ಆದ್ರೆ 4 ರಿಂದ 4 ಕಾಲಡಿ ಎತ್ತರ ಇರಬೇಕು. ಸೆಮೆನ್ ಮಾಡ್ಬೇಕಾದ್ರೆ ಸೆತ್ತೆ ಬೀಳೋವರೆಗೂ ಕೆಳಗಡೆ ಭತ್ತದಲ್ಲಿ ಇರಬೇಕು, ನೆಲ್ಲುಲ್ಲು. ದನ ಬೆದೆಗೆ ಬಂದಿದೆ ಇಲ್ಲ ಅಂತ ಒಂದು ಪರೀಕ್ಷೆ ಇದೆ. ನೀವೇನಿದ್ರು 40-90 ದಿನದ ಒಳಗಾಗಿ ಸೆಮೆನ್ ಮಾಡಿದ್ರೆ 12 ರಿಂದ 13 ತಿಂಗಳಿಗೆಲ್ಲ ಒಂದೊಂದು ಕರು ಸಿಗ್ತಾ ಇರ್ತದೆ. ನಿಮ್ಗೆ ಡೈರಿಯಲ್ಲಿ ಲಾಭ. ಈಗ 6 ತಿಂಗಳಾಗಿ ಫಲಕ್ಕೆ ಬಂದಿಲ್ಲ ಅಂತಂದ್ರೆ ಗರ್ಭ ಇರುವಾಗ ಚೆನ್ನಾಗಿ ಪೋಷಣೆ ಮಾಡಿದ್ರೆ ದನ ಕರು ಹಾಕಿದ 11 ರಿಂದ 17 ದಿನಕ್ಕೆ ಬೆದೆಗೆ ಬರ್ತದೆ. 7 ತಿಂಗಳು ಗರ್ಭ ಇರುವಾಗ ಈ 3 ಮೂಳೆ ಮುಟ್ಟಿದ್ರೆ ನಾವು ಬೆಳ್ಳು ಒಳಗಡೆ ಹೋಗ್ತದಮ್ಮ. 8 ತಿಂಗಳು ಮಗು ಹೊತ್ತಕ್ಕೆ ನೀವು ಸರಿಯಾಗಿ ಊಟ ಉಪಚಾರ ಎಲ್ಲ ಕೊಡ್ತಾ ಇದ್ರೆ, ತಿಂಡಿ ಹುಲ್ಲು ಸರಿಯಾಗಿ ಕೊಡ್ತಾ ಇದ್ರೆ ಇದೆಲ್ಲ ಮಾಂಸ ಕೊಬ್ಬು ಹಿಡಿತದೆ, ಬೆಳ್ಳು ಒಳಗೆ ಹೋಗೋದಿಲ್ಲ. ಆದ್ರೆ ತುದಿ ಸಿಗ್ತದೆ 8 ತಿಂಗಳಲ್ಲಿ. ಕರು ಹಾಕೋದಕ್ಕೆ ಆ ಮೂಳೆ ಗಟ್ಟಿಯಾಗಿ ಅಮುಕಿದ್ರೆ ಸಿಗ್ತದೆ, ಬೆಳ್ಳು ಒಳಗಡೆ ಹೋಗೋದಿಲ್ಲ. ಹಂಗೆ ಸರಿಯಾಗಿ ಕೊಬ್ಬಿಡ್ದಿದ್ರೆ ಕರು ಹಾಕಿದ್ರೆ 11 ರಿಂದ 17 ದಿನಕ್ಕೆ ಬೆದೆಗೆ ಬರ್ತದೆ. ಎಷ್ಟು ಕೊಡ್ತಾ ಇದ್ದೀರಿ ತಿಂಡಿ? ಎಷ್ಟು ಕೊಡ್ತದೆ ಹಾಲು? ಅಲ್ಲ, ಕೆಲವು ದಿನ ಮೂಗ್ ಬೆದೆ ಇರ್ತದೆ, ಬೆದೆ ಬರ್ತಾ ಇರ್ತವೆ, ಗೊತ್ತಾಗಿರೋದಿಲ್ಲ. ಹಂಗೆ ಮೂಗ್ ಬೆದೆ ಬಂದಿದ್ರೆ ನಾವು ಕೈಯಾಗಿ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ತದೆ. ನನ್ನ ಲೆಕ್ಕದಲ್ಲಿ ಇನ್ನು 3 ತಿಂಗಳಾದ್ರೂ ಬೇಕು. ನೀನು ಮೊಳಕೆ ಉರುಳಿ ದಿನ ಅರ್ಧ ಕೆಜಿ ರುಬ್ಬಿ ಬೇಯಿಸಿ ಕೊಡೋ ತಿಂಡಿ ಒಂದು ಅರ್ಧ ಕೆಜಿ ಜಾಸ್ತಿ ಮಾಡಬೇಕು. ಅರ್ಧ ಕೆಜಿ ಜಾಸ್ತಿ ಮಾಡಬೇಕು. ಖನಿಜ ಮಿಶ್ರಣ ಆಗ್ತಾ ಇದೆಯಲ್ಲ, ಮಿನರಲ್ ಮಿಕ್ಸರ್. ಎಷ್ಟಿದೆ ಹಾಲು ದಿನ ಈಗ? ಬೆಳಿಗ್ಗೆ 4, ಸಂಜೆ 4, 8 ಲೀಟ್ರು. 8 3 24 ಗ್ರಾಮು ಹಾಲಿಗೆ ಬೇಕು. ಜೊತೆಗೆ ಒಂದು 40 ಗ್ರಾಮ್ ಡೈರಿ ಫೀಡ್ ಹಾಕ್ತೀಯ, ಬೂಸನ? ಡೈರಿ ಫೀಡಲ್ಲಿ 2% ಇರ್ತದೆ. ನೀವು ಒಂದು ದಿನಕ್ಕೆ 60 ಗ್ರಾಮ್ ಆದ್ರೂ ಬೇಕಮ್ಮ ಖನಿಜ ಮಿಶ್ರಣ. ಏನಮ್ಮ ಇದು? ಕೆಚ್ಚಲು ಬಾವು ಆಗ್ತದಾ? ಅಲ್ಲ, ಗರ್ಭ ಕಾಯಿಲೆ ಇದ್ರೆ ಕೆಚ್ಚಲು ಬಾವು ಬರೋದು ಜಾಸ್ತಿ. ಅದಕ್ಕೋಸ್ಕರ ಪರೀಕ್ಷೆ ಮಾಡ್ತಾ ಇದ್ದೀನಿ. ಗರ್ಭ ಏನು ಕಾಯಿಲೆ ಇಲ್ಲ. ಫಲನೀಗ ಕರು ಹಾಕಿ ಎಷ್ಟು ದಿನ ಆಯ್ತು? 3 ತಿಂಗಳು. ಫಲಕ್ಕೆ ಬಂದೇ ಇಲ್ಲ. ಕರು ಹಾಕದ ಮೇಲೆ 1 ತಿಂಗಳ ಒಳಗಾಗಿ ಬೆದೆಗೆ ಬರ್ಬೇಕಮ್ಮ ರಾಸು. ಇಲ್ಲ ಅಂದ್ರೆ ನಷ್ಟ ನಿಮ್ಗೆ ಹೈನುಗಾರಿಕೆಯಲ್ಲಿ. ಡೈರಿ ಫೀಡೇನಾ ಬೂಸ ಹಾಕ್ತೀರಿ ನೀವು? ಪೂರ್ತಿ ಫೀಡೇನಾ ಅಥವಾ ಬೂಸನೂ ಇದೆ ಜೊತೆಗೆ? 2 ಮಿಕ್ಸ್. ನೋಡಮ್ಮ, ಸಗಣಿಯಲ್ಲಿ ತಿಂದಿದ್ದು ಕಾಳು ಬರ್ತಾ ಇದೆ, ಹಂಗ ಕಾಳು ಬರ್ಕೊಡ್ದು ಅಂದ್ರೆ ಹೊಟ್ಟೆಯಲ್ಲಿ ಜೀರ್ಣ ಆಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ದಯವಿಟ್ಟು ನೀವು ಹುಲ್ಲುನು ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ. ಹಲ್ಲೇನಾದ್ರೂ ಬೆಳೆದಿರ್ಬೇಕು, ಹಲ್ಲು ಉಜ್ಜಿಸ್ಬೇಕು, ಇದ್ರೆ ಕಟ್ ಮಾಡ್ಬೇಕಮ್ಮ. ಡಾಕ್ಟರ್ ಕಡೆ ಪರೀಕ್ಷೆ ಮಾಡಿಸಿರು ವಾರ ಅವ್ರ ಹತ್ರ ಆರ ಇರ್ತದೆ ಹಲ್ಲು ಉಜ್ಜೋದಕ್ಕೆ, ಅದರಲ್ಲಿ ಉಜ್ಜಿಸ್ಬಿಟ್ಟೆ ಅನುಕೂಲ ಆಗ್ತದೆ. ಬಾವು ಬರ್ಕೊಡ್ದು ದನಗಳಲ್ಲಿ ಏನಾದ್ರು ಉಪಾಯ ಇದೆಯಾ? ಹಾಲು ಕರೆದ ಮೇಲೆ ಕರುಣ್ ಬಿಡ್ಬೇಕು. ಇಲ್ಲ ಅಂದ್ರೆ ಕೆಚ್ಚಲಿಗೆ ಔಷಧಿ
ಸಿಂಪಡಣೆ ಮಾಡಬೇಕು. ಇಲ್ಲಾಂದ್ರೆ ಪ್ರತಿಯೊಂದನ್ನ ಔಷಧಿಯಲ್ಲಿ ಮುನಿಸ್ಬೇಕು. ದನ ಅರ್ಧ ಗಂಟೆ ಮಲಕ್ಕೂಡ್ದಂಗೆ ಮುಂದ್ಗಡೆ ಹುಲ್ಲು ಹಾಕ್ಬೇಕು. ಈಗ ಎಮ್ಮೆಗಳಲ್ಲಿ ಬಾವು ಬರೋದು ಅಪರೂಪ. ಯಾಕೆ? ಹಾಲು ಕರೆದ್ಮೇಲೆ ಕರುಣ್ ಬಿಡ್ತೀರಾ, ಸೀಮೆ ಹಸುಗಳಿಗೆಲ್ಲ ಕರುಣ್ ಬೇರೆ ಮಾಡ್ತೀರಾ, ಕರುಣ್ ಬಿಡೋದಿಲ್ಲ. ಹಾಲು ಕರಿಯೋದಕ್ಕೆ ಮೊದಲು ನಿಮಗೆ ಬಟ್ಟೆ ಒಲಿಯೋ ಸೂಜಿ ಕೊಟ್ಟು ಒಳಗಡೆ ತಳ್ಳಿ ಅಂದ್ರೆ ತಳ್ಳೋಕ್ಕಾಗೋದಿಲ್ಲ. ಹಾಲು ಕರೆದ ಮೇಲೆ ನೀವು ಕೈಯಲ್ಲಿ ಏನಾದ್ರು ಹಿಂಡಿದ್ರೆ ರಂಧ್ರ ಅಗಲ ಆಗಿರೋದು ಮುಚ್ಕೊಳ್ಳೋಕೆ ಅರ್ಧರಿಂದ 1 ಗಂಟೆ ತಗೊಂತದೆ. ನೀವೇನಾದರೂ ಕರೆಂಟ್ ಮಿಷಿನ್ ಅಥವಾ ಕೈಯಲ್ಲಿ ಒತ್ತಿ ಹಾಲು ತೆಗೆಯೋ ಮಿಷಿನ್ ಏನಾದರೂ ಕೆಚ್ಚಲಿಗೆ ತಗಲಿಸಿ ಹಾಲು ಹಿಂಡಿದ್ರೆ ರಂಧ್ರ ಮುಚ್ಕೊಳ್ಳೋಕೆ 1 ರಿಂದ 2 ಗಂಟೆ ಟೈಮ್ ತಗೊಂತದೆ. ಕೊನೆಯಲ್ಲಿ ಬರೋ ಹಾಲು ಜಿಡ್ಡು ಜಾಸ್ತಿ, ಜಿಡ್ಡೆಲ್ಲ ಹರಡ್ತದೆ, ಹೊರಗಡೆಯಿಂದ ಧೂಳು ಬಂದು ಜಾಗದಲ್ಲಿ ಕೂತ್ಕೊಂತದೆ, ಕ್ರಿಮಿ ಒಳಗಡೆ ಹೋಗ್ತದೆ, ಬಾವು ಮಾಡೋಕೆ ಅವಕಾಶ ಇರ್ತದೆ. ಅದಕ್ಕೋಸ್ಕರ ಹಾಲು ಕರೆದ ಮೇಲೆ ನೀವು ಔಷಧಿ ಸಿಂಪಡಣೆ ಮಾಡಬೇಕು. ಇಲ್ಲ ಅಂದರೆ ಕರುನು ಬಿಡಬೇಕು. ಸಾರ್ ಕರು ಇದ್ರೆ ಬಿಡ್ತೀವಿ, ಕರು ಇಲ್ಲದೆ ಇದ್ರೆ ಬಿಡೋದಿಲ್ಲ, ಗಂಡು ಕರೋದ್ರೆ ಮಾರ್ಬಿಡ್ತೀವಿ ಅಂತ ಕೆಲವರು ರೈತರು ಹೇಳ್ತಾರೆ. ಕರು ಹಾಕೋ ಟೈಮಲ್ಲಿ ಮೊದಲನೇ ಚೀಲ ನೀಲಿ ಚೀಲ, ಅದರಲ್ಲಿ ಬರೀ ನೀರು ಇರ್ತದೆ. 2ನೇ ಚೀಲ ಕಾಲು ಗೊರಸು ಹೊರಗಡೆ ಬರ್ತದೆ, ಕೊಳಗ ಅಂತ ಹೇಳ್ತಾರೆ ಕೆಲವು. ಅದನ್ನ ಕಾಲು ಹೊರಗಡೆ ಬಂದಾಗ ಚೀಲ ಹೊಡಿತದೆ, ನೀರು ಇಟ್ಕೊಳ್ಳಿ. ಆಮೇಲೆ ಸೆತ್ತೆ ನೇತಾಡ್ತಾ ಇರ್ತದೆ. ಸೆತ್ತೆಗೆ ಕಾಯಿಲೆ ಇದೆಯಾ ಇಲ್ಲ ಅಂತ 4 ಗುರ್ತು ಹೇಳ್ಕೊಡ್ತೀನಿ ನಿಮಗೆ. ಸೆತ್ತೆಗೆ ಕಾಯಿಲೆ ಇಲ್ಲ ಅಂದ್ರೆ ಆ ನೀರನ್ನು ನೀವು ಕೈಗಳ ಮೇಲೆ ಕಾಲ ಮೇಲೆ ಹಚ್ಕೊಳ್ಳಿ. ಹಂಗೆ ಒಣಗೋದಕ್ಕೆ ಬಿಟ್ಬಿಡಿ. ಒಂದು 15 ನಿಮಿಷ ಟೈಮ್ ತಗೊಂತದೆ ಒಣಗೋದಕ್ಕೆ. ಒಣಗಿದ ಮೇಲೆ ನೀವು ತೊಳ್ಕೊಬೋದು. ಕರುವಿನ ವಾಸನೆ ನಿಮ್ಮಲ್ಲಿ ಇರ್ತದೆ. ಈಗ ನೀವು ಮುಂದ್ಗಡೆ ಇರಿ, ಬೇರೆ ಕರುನ್ ಬೇಕಾದ್ರೆ ಬಿಡ್ಬೋದು, ಹಿಂದ್ಗಡೆ ಕೆಚ್ಚಲಿಗೆ ಸುಲಭವಾದ ಉಪಾಯ. ನಿಮ್ಮ ಹತ್ರ ಔಷಧಿ ಇಲ್ಲ ಅಂತಂದ್ರೆ ಕರುನ್ ಬಿಡೋದು. ಕರುನು ಬಿಟ್ಟ ಮೇಲೆ ಕರುಣಿ ಎಂಜಲು ತೊಟ್ಟನ್ ತುದಿ ಮೇಲೆ ಒಣಗಿ ಹೆಪ್ಪು ಕಟ್ಟಬೇಕು. ಬೇಸಿಗೆ ಆದರೆ ಒಂದು 20 ನಿಮಿಷ ಬೇಕು, ಚಳಿಗಾಲ ಮಳೆಗಾಲ ಅಥವಾ ಒಂದು ಅರ್ಧ ಗಂಟೆ ಬೇಕು. ದನ ಮಲಕ್ಕೂಡ್ದು. ಅದಕ್ಕೋಸ್ಕರ ಮುಂದ್ಗಡೆ ಹುಲ್ಲು ಹಾಕಿ ಅಂತ ಹೇಳ್ತೀವಿ. ಹುಲ್ಲು ತಿಂದ ಮೇಲೆ ಕೈ ತಿಂಡಿ ಕೊಡಿ ನೀವು. ಅದು ಸುಲಭವಾದ ಉಪಾಯ ನಿಮಗೆ. ಅರ್ಥ ಆಯ್ತಪ್ಪ? ಆಮೇಲೆ ಕೊನೆ ದಿನ ಹಾಲು ಕರೆಯೋದು ನಿಲ್ಲಿಸಿದ ದಿನ ನಾವು ಪ್ರತಿಯೊಂದು ತೊಟ್ಟುನ ಸೋಪು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಹಾಲು ಪೂರ್ತಿ ಕರಿಬೇಕು. ತೊಟ್ಟಿನ ತುದಿನ ಟಿಂಚರ್ ಎಡಿನ ಹಚ್ಚಬೇಕು. ಒಣಗೋಗ್ತದೆ. ಒಂದು ಅರ್ಧ ನಿಮಿಷ ಆದಮೇಲೆ ಇನ್ನೊಂದ್ಸಲ ಹಚ್ಚಬೇಕು. ಅರ್ಧ ನಿಮಿಷಕ್ಕೆ ಒಣಗ್ತದೆ, ಇನ್ನೊಂದ್ಸಲ ಹಚ್ಚಿ. 3 ಸಲ ಹಚ್ಚಿದ ಮೇಲೆ ಆಮೇಲೆ ಬಾವು ಬಂದಾಗ ನೀವು ಹಾಕ್ತೀವಲ್ಲ ಟ್ಯೂಬ್ಗಳು, ಅಂಥ ಟ್ಯೂಬ್ಗಳೇ ಕೆಚ್ಚಲು ಬಾವು ಬರುವಾಗ ನೀವು ಹಾಕೋ ಟ್ಯೂಬ್ಗಳಿದೆಯಲ್ಲ, ಅದರಿಂದ 3-4 ಪಟ್ಟು ಇರ್ತಕ್ಕಂಥ ಔಷಧಿ ಟ್ಯೂಬ್ಗಳು ಬೇರೆ ಇರ್ತದೆ. ಕೊನೆ ದಿನ ಕೆಚ್ಚಲಿಗೆ ಪ್ರತಿಯೊಂದು ಮೊಲೆ ತೊಟ್ಟಿಗೆ ಒಂದೊಂದು ಔಷಧಿ ಹಾಕ್ಬೇಕು. ಸ್ವಲ್ಪ ಔಷಧಿನ ಒಳಗಡೆ ತಳ್ತೀವಿ, ಜಾಸ್ತಿ ಔಷಧಿನ ತೊಟ್ಟಲ್ಲೇ ಬಿಟ್ಬಿಡ್ತೀವಿ. ತೊಟ್ಟಲ್ಲಿರೋ ಔಷಧಿ 3 ವಾರ ಇರ್ತದೆ. ಕೆಚ್ಚಲು ಒಳಗಡೆ ತಳ್ಳಿರೋದು 6 ಗಂಟೆ ಇರೋದು. ನೀವು ಬಾವಿಗೆ ಇಂಜೆಕ್ಷನ್ ಹಾಕ್ತೀರಿ, ಒಳಗಡೆಗೆ ಔಷಧಿ ಹಾಕ್ತೀರಿ, 6 ಗಂಟೆ ಮಾತ್ರ ಇರ್ತದೆ ಔಷಧಿ. ಕೆಲವು ಔಷಧಿಗಳು ಅಲ್ಲಿಂದ ಕೆಚ್ಚಲಿಂದ ರಕ್ತಕ್ಕೆ ಹೋಗ್ಬಿಟ್ಟು ಪುನಃ ಕೆಚ್ಚಲು ಒಳಗಡೆ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನೀವು ಕೊನೆಯ ದಿನ ಪ್ರತಿಯೊಂದು ತೊಟ್ಟಿಗೂ ಒಂದೊಂದು ಟ್ಯೂಬ್ ಹಾಕ್ಬೇಕು. ನೀವು ಕೊನೆಯ ದಿನ ಟ್ಯೂಬ್ ಹಾಕಿಲ್ಲ ಅಂತಂದ್ರೆ ಕೆಚ್ಚಿನ ಮೇಲೆ ಇರ್ತಕ್ಕಂಥ ಕ್ರಿಮಿಗಳು 137 ತರ ಕ್ರಿಮಿಗಳು ಕಳ್ಳರು ಕಾಯ್ಕೊಂಡೇ ಇರ್ತವೆ. ಒಳಗಡೆ ಹೋಯ್ತು ಅಂತಂದ್ರೆ 7 ತಿಂಗಳು ಇರ್ತಾವ ಒಳಗಡೆ. ನೀವು ಹಾಲು 7 ತಿಂಗಳು ಕರಿಯೋದಿಲ್ಲ, ಹೌದಾ? ಗರ್ಭ ಆದ್ರೆ 7 ತಿಂಗಳು ಕರಿಯೋದಿಲ್ಲ. ಹಾಲು ನಿಲ್ಲಿಸಿದ 1 ವಾರದಲ್ಲೇ ಬಾವಾಗ್ಬೋದು, ಅಥವಾ ಕರು ಹಾಕಿದ್ದಿನ ಮೊದಲನೇ ದಿನ ಬಾವಾಗ್ಬಿಟ್ಟಿದೆ ಅಂತ ಬರ್ತೀರಾ. 1 ತೊಟ್ಟಾಗಿರ್ಬೋದು ಅಥವಾ 4 ತೊಟ್ಟುನಾಗಿರ್ಬೋದು. ಅದಕ್ಕೋಸ್ಕರ ಬಾವು ಬರ್ದಂಗೆ ಕೊನೆ ದಿನ ನಾವು ಪ್ರತಿಯೊಂದು ಮೊಲೆ ತೊಟ್ಟಿಗೆ ಔಷಧಿ ಹಾಕೋದು. 1 ಗರ್ಭ ಇರುವಾಗ ಕೊನೆ ತಿಂಗಳಲ್ಲಿ ಮೊಳಕೆ ಉರುಳಿ ತಿನ್ಸಿದ್ರೆ ಕಸ, ಸೆತ್ತೆ ಅಥವಾ ಮಾಸ ಅಂತ ಹೇಳ್ತೀರಿ, ಕರು ಹಾಕಿದ ಅರ್ಧರಿಂದ 4 ಗಂಟೆ ಒಳಗೆ ಬಿದ್ದು ಹೋಗ್ತದೆ. ಗರ್ಭ ಕೀವು ಹಿಡಿಯೋದಿಲ್ಲ. ಗರ್ಭ ಕೀವು ಹಿಡಿದ್ರೆ ಕೆಚ್ಚಲು ಬಾವು ಬರೋದು ಜಾಸ್ತಿ. ಅದಕ್ಕೋಸ್ಕರ ಗರ್ಭ ಇರುವಾಗ ಕೊನೆ ತಿಂಗಳಲ್ಲಿ ಮೊಳಕೆ ಉರುಳಿ ತಿನ್ನಿಸ್ಬೇಕು. ಕರು ಹಾಕಿದ ಮೇಲೆ ಕೆಲವರು ಬಾಣಂತಿತನ ಅಂತ ಮಾಡ್ತಾರೆ. ಏನಪ್ಪ ಅಂದ್ರೆ ಮೊದಲು 3 ದಿನ ದಿನಕ್ಕೆ 3 ರಿಂದ 4 ಟೈಮು 1/4 kg ಎಳ್ಳಿಂಡಿ ಸಿಕ್ಕಿಲ್ಲ ಅಂದ್ರೆ 200 ಗ್ರಾಮ್ ಎಳ್ಳು ಜಜ್ಜುತ್ತಾರೆ. 7 ಲೀಟರ್ ನೀರ್ಗೆ ಹಾಕ್ತಾರೆ. 1/4 kg ಬೆಲ್ಲ ಬೆರೆಸ್ಬಿಟ್ಟು ದಿನಕ್ಕೆ 3-4 ಟೈಮ್ ಮೊದಲು 3 ದಿನ ಕೊಡ್ತಾರೆ. ಇದು ಗರ್ಭನ ಹಿಂಗೋಂಗ್ ಮಾಡ್ತಾ ಇದೆ, ಹಾಲು ಜಾಸ್ತಿ ಆಗೋಂಗ್ ಮಾಡ್ತಾ ಇದೆ. ಎಳ್ಳು ಹಿಂಡಿ ಕೊಡೋದ್ರಿಂದ ಹಾಲು ಜಾಸ್ತಿ ಆಗ್ತದೆ. ಅದು ರೈತರು ಮಾಡ್ತಕ್ಕಂಥದ್ದು. ಅವಾಗ ಸಾಮಾನ್ಯವಾಗಿ ಎಲ್ಲರೂ ಉಗುರು ಬೆಚ್ಚಗಿರೋ ನೀರು ಕೊಡ್ತಾರೆ, ಗೋಧಿ ಬೂಸ ಕೊಡ್ತಾರೆ, ಕೆಲವರು ಹೆಸರು ಬೇಳೆ ಅಥವಾ ಕಡಲೆ ಬೇಳೆ ನೆಂದಾಕಿ ಕೊಡ್ತಾರೆ. ಇದು ತೆಂಗಿನಕಾಯಿ ತುರಿ ಮಾಡಿಬಿಟ್ಟು ದನಗಳಿಗೆ ತಿನ್ಸ ಹಾಲು ಜಾಸ್ತಿ ಆಗಲಿ ಅಂತ.
ಮಾಡ್ಬೋದು, ತೊಂದರೆ ಇಲ್ಲ. ಕರು ಹಾಕಿದ ಮೇಲೆ 1 ವಾರ ಮೊಳಕೆ ಉರುಳಿ ಕೊಟ್ರೆ ಗರ್ಭದಲ್ಲಿ ಇರ್ತಕ್ಕಂಥ ದೋಷ ಎಲ್ಲ ಹೊರಗೆ ಬರ್ತದೆ. ಕರು ಹಾಕದ ಮೇಲೆ 4 ದಿನದ ಒಳಗಾಗಿ ಕೆಂಪು ಬರೋದು ನಿಲ್ಲಬೇಕು. 1 ವಾರ ಯಾವ್ದ್ರಲ್ಲಿ ಕೆಂಪು ಬಂತು ಅಂತಂದ್ರೆ ಗರ್ಭ ಕಾಯಿಲೆ ಆಗ್ತದೆ, ಮುಂದೆ ಗರ್ಭ ಮಾಡಿಸೋದು ಕಷ್ಟ. ಯಾವಾಗ ಗರ್ಭ ಕಾಯಿಲೆ ಆಗ್ತದೆ ಹಾಲು ಬರೋದು ಕಡಿಮೆ. 3ನೇದು ಏನ್ ಮಾಡ್ಬೇಕು ಅಂದ್ರೆ ಬಾವು ಬರ್ದಂಗೆ ವಾರದಲ್ಲಿ 2 ರಿಂದ 3 ದಿನ ಮೊಳಕೆ ಉರುಳಿ ರುಬ್ಬಿ ಬೇಯಿಸಿ ತಿನ್ನಿಸ್ತಾ ಇರ್ಬೇಕು. 4ನೇದು ಕರುನ್ ಬಿಡೋದು ಅಥವಾ ಔಷಧಿ ಸಿಂಪಡಣೆ ಮಾಡೋದು, ಅರ್ಧ ಗಂಟೆ ದನ ಮಲ್ಕೊಡುದು. ಈ 4 ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಬಾವು ಬರ್ದಂಗೆ. ಆಮೇಲೆ ಹಾಲು ಕರಿಯೋ ಪದ್ಧತಿಯಲ್ಲಿ ಕೆಲವರು ತಪ್ಪು ಮಾಡ್ತಾರೆ. ಏನ್ ತಪ್ಪು ಅಂತಂದ್ರೆ ಹಾಲು ಕರಿಬೇಕಾಗಿದ್ರೆ ಕೆಲವರು ಮೊಲೆ ತೊಟ್ಟಲು ಗಟ್ಟಿಯಾಗಿದೆ ಅಂತ ಹಾಲಿನಲ್ಲೇ ಬೆಲ್ಲದ್ ಬಿಟ್ಟು ಹಚ್ತೀರಿ, ಇನ್ನು ಕೆಲವರು ಎಣ್ಣೆ ಹಚ್ತೀರಿ. ನೋಡಿ, ಒಂದು ತೊಟ್ಟಿನ ಮೇಲೇನೆ ಕ್ರಿಮಿ ಇರ್ತದೆ, ನಾವು ಅದು ಕೊನೆಯಲ್ಲಿ ತೊಟ್ಟಿನ ತುದಿಗೆ ಬರ್ತದೆ, ಅದ್ರ ಮುಖಾಂತರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರ್ತದೆ ಕಾಯಿಲೆ. ಅದಕ್ಕೋಸ್ಕರ ದಯವಿಟ್ಟು ಎಣ್ಣೆ ಹಚ್ಚೋ ಪದ್ಧತಿ ಬಿಟ್ಬಿಡಿ. ಹಾಲು ಹಿಂಡೋದು ಕೆಲವರು ಬೆಟ್ಟು ಮಡಚಿ ಹಿಂಡ್ತಾರೆ, ಕೆಲವರು ಮೇಲಿಂದ ಕೆಳಕ್ಕೆ ಎಳಿತೀರಿ. 2 ತಪ್ಪು. ಒಳಗಡೆ ಕಾಯಿ ಕಟ್ತದೆ ಅಂತ ಗಂಟು ಆಗ್ಬಿಡ್ತದೆ, ಉದ್ದಕ್ಕೂ ನಾಳೆ ಉದ್ದಕ್ಕೂ ಗಂಟು ಕಟ್ತದೆ. ಅದು ಕಡಿಮೆ ಆಗ್ಬೇಕಾದ್ರೆ ಡಾಕ್ಟರ್ ನಿಮಗೆ ಗುಳಿಗೆ ಔಷಧ ಕೊಡ್ತಾರೆ, ದಿನಕ್ಕೆ 3 ಟೈಮ್ ಹಾಕಿ ಅಂತ ವಾಸಿ ಆಗೋದಕ್ಕೆ ಅವಕಾಶ ಇದೆ. ಇನ್ನೂ ಆಗಿಲ್ಲ ಅಂತಂದ್ರೆ ಒಳಗಡೆಗೆ ಕಡ್ಡಿ ತೋರಿಸ್ಬಿಟ್ಟು ಎಲ್ಲ ರಕ್ತ ಬರೋಂಗೆ ಕೆರೆದ್ಬಿಟ್ಟು ಆಮೇಲೆ ಟ್ಯೂಬ್ ಹಾಕ್ಬಿಟ್ಟು ಹೋಗ್ತಾರೆ ಡಾಕ್ಟರ್ಗಳು. ಅದಕ್ಕೋಸ್ಕರ ಹಾಲು ಕರಿಯೋದು ಯಾವಾಗ್ಲೂ ಹಿಂಗ್ ಕರಿಬೇಕು. ತೊಟ್ಟಿನ ಬುಡಕ್ಕೆ ಬೆರಳು ಬಿಗಿಸ್ಬೇಕು, ಹೆಬ್ಬೆಟ್ಟು ತೋರ್ ಬೆರಳು ಮಿಕ್ಕಿದ ಬೆರಳು ಹಿಂಗ್ ಹಾಕ್ಬಿಟ್ಟು. 1ನೇ ಸಲ ಹಂಗ್ ಮಾಡ್ತೀರಿ, ಆಮೇಲೆ ಹಿಂಗ್ ಇಂತ ಹೋದ್ರೆ ಹಾಲು ಬರ್ತದೆ, ಏನ್ ತೊಂದರೆ ಆಗೋದಿಲ್ಲ. 7 ತಿಂಗಳು 7 ತಿಂಗಳು ಫಲ ಇದಪ್ಪ ಈಗ. ನೋಡಿ, ಈಗ ಹಾಲು ನಿಲ್ಸಿದೀವಿ ಎಲ್ಲ ಇಲ್ಲ, ಕರಿತಾ ಇದ್ದೀವಿ. 2 ಲೀಟರ್ ಆಗ್ತಾ ಇತ್ತು ಸರ್. ಈಗ ತಿಂಡಿ ಕೊಡ್ತಾ ಇದೀಯಾ? ತಿಂಡಿ ಕೊಡ್ತಾ ಇದ್ದೀವಿ. ದಯವಿಟ್ಟು ತಿಂಡಿ ನಿಲ್ಸ್ಬಿಡಿ. ಈಗ ಪೂರ್ತಿಯಾಗಿ ತಿಂಡಿ ನಿಲ್ಸ್ಬಿಡಿ, ಹಸು ನಿಲ್ಸ್ಬಿಡಿ, ಒಣಲು ಮಾತ್ರ ಕೊಡ್ಬೇಕು. ದಿನ ಬಿಟ್ಟು ದಿನ ಹಾಲು ಕರಿ ಮೊದಲು, ಅರ್ಥ ಆಯ್ತಲ್ಲ? ಆಮೇಲೆ ಒಪ್ಪತ್ತು 1 ಟೈಮ್ ಬರ್ಬೇಕು, ದಿನಕ್ಕೆ 1 ಟೈಮು, ಆಮೇಲೆ ದಿನ ಬಿಟ್ಟು ದಿನ ಹಾಲು ಕರಿಯೋದು. ಹಂಗ್ ಕೊಟ್ರೆ ಬೇಗ ಆಗ್ತದೆ. ಹಾಲು ಕರಿಯೋದನ್ನ ನಿಲ್ಸ್ಬೇಕು. ಯಾಕೆ ನಿಲ್ಸ್ಬೇಕು ಅಂತಂದ್ರೆ ಕೊನೆ ದಿನ ನೀನು ಹಾಲು ನಿಲ್ಸ್ಬೇಕಾಗಿದ್ರೆ ಕೆಚ್ಚಿನಲ್ಲಿ ಹಾಲು ಜಾಸ್ತಿ ಆಗ್ಬಿಡ್ತದೆ, ಹಾಲು ಬರೋರಂದ್ರೆ ಅಗಲ ಆಗ್ತದೆ, ಒಳಗಡೆ ಕ್ರಿಮಿ ಹೋಗ್ಬಿಟ್ಟು ಬಾವು ಮಾರೋಕೆ ಅವಕಾಶ ಇರ್ತದೆ. ಅದಕ್ಕೋಸ್ಕರ ಹಾಲು ನಿಲ್ಸ್ಬೇಕಾಗಿದ್ರೆ ಒಂದು 15 ದಿನ ಮುಂಚೆನೆ ಹಸಿರು ಕೊಡ್ತಾ ಇದ್ದೆ ಪೂರ್ತಿ ನಿಲ್ಸ್ಬೇಕು. ಕೊಡೋ ಕೈ ತಿನ್ನಿ ನಿಲ್ಸ್ಬೇಕು. ನೀರು ಒಣಲು ಮಾತ್ರ ಕೊಡ್ಬೇಕು. ಆಮೇಲೆ ದಿನಕ್ಕೆ ಒಪ್ಪತ್ತು ಮಾತ್ರ ಹಿಂಡಬೇಕು, ಬೆಳಿಗ್ಗೆ ಹೊತ್ತು ಮಾತ್ರ. 1 ವಾರ ಆದ್ಮೇಲೆ ದಿನ ಬಿಟ್ಟು ದಿನ ಹಂಗ್ ಕರೆದ್ರೆ ಕೊನೆ ದಿನ ಹಾಲು ಕಡಿಮೆ ಇರ್ತದೆ. ನೀವು ಕೊನೆ ದಿನ ಪ್ರತಿಯೊಂದು ತೊಟ್ಟಿಗೆ 1 ಮೊಲೆ ಟ್ಯೂಬ್ಗೆ ಹಾಕ್ಬೇಕು. 9ನೇ ತಿಂಗಳಲ್ಲಿ ನೋಡಿ, 7 ತಿಂಗಳು ಫಲ ಇರುವಾಗ ನೋಡಿ ಮೂಳೆ ಬಿಟ್ಕೊಂಡಿದ್ದು, ಈ 3 ಮೂಳೆ ಕಾಣ್ತಾ ಇದೆ. 8ನೇ ತಿಂಗಳಿಗೆ ನೀನು ಹಿಂಗ್ ಬೆಳ್ಳಾಕಿ ನೋಡಿದ್ರೆ, 1 ತಿಂಗಳು ಆದ್ಮೇಲೆ ಬೆಳ್ಳಾಕಿ ನೋಡಿದ್ರೆ ಬೆಳ್ಳು ಒಳಗಡೆ ಹೋಗ್ಕೂಡ್ದು, ಹೊರಗಡೆನೆ ನಿಲ್ಬೇಕು. ಆದ್ರೆ ತುದಿ ಸಿಕ್ಕಬೇಕು 8ನೇ ತಿಂಗಳಲ್ಲಿ. 9ನೇ ತಿಂಗಳಲ್ಲಿ ತುದಿಗಳು ಸಿಕ್ಕೋದಿಲ್ಲ, ಬೆರಳು ಒಳಗೆ ಹೋಗೋದಿಲ್ಲ. ಅದು ಹಂಗೆ ಸಾಕ್ಬೇಕು. ಅಥವಾ ನಿಮ್ಮ ದನ ಎಷ್ಟು ಹಾಲು ಕೊಡ್ತಾ ಇದೆ ಅಂತ ನೋಡ್ಕೋಬೇಕು. ಎತ್ತರ ನೋಡ್ತೀವಿ, ಎಷ್ಟು ಎತ್ತರ ಇದೆ ಅನ್ನೋದು. ಇದು 4 ಅಡಿ ಎತ್ತರ ಇದೆ ದನ. ಇದು 4 ಅಡಿ ಎತ್ತರ ದಿನಕ್ಕೆ ಎಷ್ಟು ಹಾಲು ಕೊಡ್ತದೆ ದಿನಕ್ಕೆ? ಇದು ಕರು ಹಾಕಿದ ಹೊಸದ್ರಲ್ಲಿ 13 ಲೀಟರ್ ಕೊಡೋದು ಸರ್. 2 ಟೈಮ್ 13 ಲೀಟರ್. 13 ಲೀಟರ್ ಅಂತಂದ್ರೆ ಈಗ ಗರ್ಭ ಇರುವಾಗ 10 ಲೀಟರ್ ಒಳಗಡೆ ಹಾಲು ಕೊಡೋ ದನಕ್ಕೆ 4 ಅಡಿ ಎತ್ತರ ಇದ್ದರೆ ನಿನ್ನಲ್ಲಿ ಹಸಿರು ಇಲ್ಲ ಅಂದ್ರೆ 3.5 kg ಡೈರಿ ಫೀಡ್ ಕೊಡಬೇಕು ದಿನಕ್ಕೆ. ತಿಂಗಳಿಗೆ 1.5 kg ಖನಿಜ ಮಿಶ್ರಣ ಕೊಡಬೇಕು. 10 ಲೀಟರ್ ಮೇಲೆ ಪ್ರತಿ 1 ಲೀಟರ್ಗೆ 50 ಗ್ರಾಮ್ನಷ್ಟು ಪಶು ಆಹಾರ, 3 ಗ್ರಾಮ್ನಷ್ಟು ಖನಿಜ ಮಿಶ್ರಣ ಕೊಡಬೇಕು. ಹಂಗ್ ಕೊಟ್ಟಿದ್ರೆ ಕರು ಆಗೋದಕ್ಕೆ ಚೆನ್ನಾಗಿ ಕೊಬ್ಬಿಡ್ದಿರ್ತದೆ ದನ. ಡೈರಿ ಫೀಡೆ 50 ಗ್ರಾಮ್ ಪ್ರತಿ 1 ಲೀಟರ್ಗೆ. ಲೀಟರ್ಗೆ 50 ಗ್ರಾಮ್, ಅದು ಲೆಕ್ಕ. ಫಲ ಆಗಿದಮ್ಮ. ಈಗ 1.25 ತಿಂಗಳ ಫಲ, ಇನ್ನು 1.25 ತಿಂಗಳಾದ್ಮೇಲೆ ಪುನಃ ಫಲ ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕೋ ಗೊತ್ತಾ? 2.5 ತಿಂಗಳ ಒಳಗಾಗಿ ಯಾವಾಗಾದ್ರೂ ಗರ್ಭ ಕರ್ಗೋಗ್ಬಹುದು. ಅದಕ್ಕೋಸ್ಕರ ಇನ್ನೊಂದು ಫಲ ಪರೀಕ್ಷೆ ಬೇಕು. ಪಡ್ಡೆಯಲ್ಲಾದ್ರೆ ಡಾಕ್ಟ್ರು 1 ತಿಂಗಳಿಗೆ ಕೈ ಹಾಕಿ ಹೇಳ್ತಾರೆ, ಹಸುನಲ್ಲಿ 1.5 ತಿಂಗಳಿಗೆ ಫಲ ಆಗಿದ್ದಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನೋಡಿ, ಮೊದಲು ಎಷ್ಟಾಗಲ್ಲ ಗ್ಲಾಸ್ ಕೊಡ್ತಾರೆ ನೀರು ಕುಡಿಯೋಕೆ. ಇಂಥ 1.5 ತಕೊಳ್ಳಿ,
ಒಂದೊಂದರಲ್ಲಿ 4 ರಿಂದ 5 ಹೆಸರು ಕಾಳು ಹಾಕ್ಬೇಕು. 1 ಲೋಟ ಗಂಜಲ 4 ಲೋಟ ನೀರು. ಸೆಮೆನ್ ಆಗಿ 30 ರಿಂದ 35 ದಿನ ಆಗಿರುವಾಗ ದನ ಎದ್ದು ಕೂಡಲೇ ಗಂಜಲ ಮಾಡ್ತದೆ. ಪ್ರತಿದಿನ 1 ಲೋಟ ಗಂಜಲ ಹಿಡ್ಕೊಳ್ಳಿ, 4 ಲೋಟ ನೀರು ಬೆರೆಸಿ, ಆ ಬೆರೆಸಿರೋದನ್ನ ಇನ್ನೊಂದರಲ್ಲಿ ಕಾಳು ಮುಳುಗೋ ಹಾಕ್ಬೇಕು. 3 ದಿನ ಮುಚ್ಚಿಡ್ಬೇಕು. 4ನೇ ದಿನ ತೆಗೆದ್ರೆ ನೀರಿನಲ್ಲಿ ಎಲ್ಲಾನು ನಿಮಗೆ ಮೊಳಕೆ ಬಂದಿರ್ತದೆ. ಗಂಜಲ ನೀರಿನಲ್ಲಿ ಮೊಳಕೆ ಬಂದಿರೋದಿಲ್ಲ. 4 ಹೆಸರು ಕಾಳು ಹಾಕೋದು, ಒಳಗಡೆ ಹಾಕ್ತಿವಿ. ಕಾಳು ಸುಮಾರು ಮುಳುಗೋವರೆಗೂ ನೀರು ಹಾಕ್ತಿವಿ. ಜಾಸ್ತಿ ಹಾಕಿದ್ರೆ ನೀರಿನಲ್ಲಿ ಮೊಳಕೆ ಬರೋದಿಲ್ಲವು. ಅರ್ಥ ಆಯ್ತಾ? ಇನ್ನೊಂದರಲ್ಲಿ 1 ಲೋಟ ಗಂಜಲ 4 ಲೋಟ ನೀರು ಮಿಶ್ರಣ ಹಾಕ್ಬೇಕು. 3 ದಿನ ಮುಚ್ಚಿಡ್ಬೇಕು. 4ನೇ ದಿನ ನೀರಿನಲ್ಲೆಲ್ಲ ಕಾಳು ಮೊಳಕೆ ಬಂದಿರ್ತವೆ. ಗಂಜಲ ನೀರಿನಲ್ಲಿ ಮೊಳಕೆ ಬಂದರೆ ಫಲ ಇಲ್ಲ, ಮೊಳಕೆ ಬರಲಿಲ್ಲ ಗರ್ಭ. ನಿಮ್ಗೆ ಯಾವಾಗ ಗೊತ್ತಾಯ್ತು? 1-1.5 ತಿಂಗಳಲ್ಲಿ ಗೊತ್ತಾಯ್ತು. ಇದೇ ಪರೀಕ್ಷೆನ 3 ತಿಂಗಳಾದ್ಮೇಲೆ ಮಾಡ್ಬೇಕು. ಇವಾಗ ಮೊದಲನೇ ಪರೀಕ್ಷೆಯಲ್ಲಿ ಮೊಳಕೆ ಬರಲಿಲ್ಲ, 2ನೇ ಪರೀಕ್ಷೆಯಲ್ಲಿ ಮೊಳಕೆ ಬಂತು. ಅವಾಗ ಏನರ್ಥ? ಗರ್ಭ ಆಗಿದೆ, ಕರ್ಗೋಗಿದೆ ಅಂತ ಅರ್ಥ. ಯಾಕೆ ಕರ್ಗೋಯ್ತು? ಓರಿ ಜವಾಬ್ದಾರಿ. ಓರಿ ಗರ್ಭ ಆಗಿರ್ತದೆ, ಓರಿ ಇಂದ ಅದು ಗರ್ಭ ಕರ್ಗೋದಕ್ಕೆ ಅವಕಾಶ ಇರ್ತದೆ. ಮುಂದಿನ ಸಲ ಅದೇ ಓರಿದ್ ಕೊಡ್ತೀರಾ ಸೆಮೆನ್ನು, ಪುನಃ ಅದೇ ತೊಂದರೆ ಆಗ್ತದೆ. ಅದಕ್ಕೋಸ್ಕರಾಗಿ ಯಾವುದು ಓರಿದು ಸೆಮೆನ್ ಕೊಡಿಸಿರೋದು ನಿಮ್ಮ ಪುಸ್ತಕದಲ್ಲಿ ನೀವು ಬರ್ಸ್ಕೋಬೇಕು. ಅಕಸ್ಮಾತ್ ಕೆಚ್ಚಲು ಬಾವು ಏನಾದ್ರೂ ಆಯ್ತು, ತುಂಬಾ ಜ್ವರ ಬಂತು, ಆವಾಗ ಗರ್ಭ ಕರ್ಗೋಗ್ತದೆ. ತುಂಬಾ ಬಿಸಿಲು ಬಂತು, 45 ಡಿಗ್ರಿ 50 ಡಿಗ್ರಿ ಟೆಂಪರೇಚರ್, ಆವಾಗ್ಲೂ ಗರ್ಭ ಕರ್ಗೋದಕ್ಕೆ ಅವಕಾಶ ಇರ್ತದೆ. ತುಂಬಾ ಜ್ವರ ಬಂದ್ರೆ ಅಥವಾ ತುಂಬಾ ಬಿಸಿಲು ಬಂದ್ರೆ ಗರ್ಭ ಕರ್ಗೋದಕ್ಕೆ ಅವಕಾಶ ಇರ್ತದೆ. ಅಥವಾ ಗರ್ಭದಲ್ಲಿ ಏನೋ ದೋಷ ಆದ್ರೂ ಕರ್ಗೋಗ್ತದೆ. ಕೆಲವು ಟೈಮಲ್ಲಿ ಗರ್ಭ ಆಗಿ 16 ದಿನಕ್ಕೆಲ್ಲ ಗರ್ಭ ಕರ್ಗೋದಕ್ಕೆ ಅವಕಾಶ ಇರ್ತದೆ. ಅದು 3 ವಾರಕ್ಕೆ ಒಂದ್ಸಲ ಬರ್ತಾ ಇರ್ತದೆ. ಅದು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಗರ್ಭ ಆಗಿ 21 ದಿನದ ಮೇಲೆ 25 ದಿನ ಮೇಲೆ ಯಾವ್ದೋ ದನ ಬೆದೆಗೆ ಬರ್ತಾ ಇದೆ, ಗರ್ಭ ಆಗಿ ಕರ್ಗೋಗ್ತಾ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಯಾವುದೇ ಸೆಮೆನ್ ಮಾಡಿದ್ರೆ ರಿಕಾರ್ಡ್ ನಿಮ್ಮ ಹತ್ರ ಇರಬೇಕು. ಅವ್ರ ಹತ್ರ ಇರ್ತದೆ, ಆದ್ರೆ ಹೋದ ಸಲ ಎಲ್ಲಿ ಮಾಡಿರೋದು ಅವ್ರ ಹತ್ರ ರಿಕಾರ್ಡ್ ಇರೋದಿಲ್ಲ, ಎಲ್ಲ ಬರ್ಕೊಂಡಿರ್ತಾರೆ. ರಿಕಾರ್ಡ್ ನಿಮ್ಮ ಹತ್ರ ಇದ್ದರೆ ಅನುಕೂಲ ಆಗ್ತದೆ. ಒಂದೇಳ ಮೊದಲನೇ ಸಲ ಗರ್ಭ ಆಗಿತ್ತು 1-1.5 ತಿಂಗಳಲ್ಲಿ 3 ತಿಂಗಳ ಫಲ ಇಲ್ಲ ಅಂದ್ರೆ ಮುಂದಿನ ಸಲ ಅದೇ ಓರಿದು ವೀರ್ಯ ಕೊಡ್ಕೂಡ್ದು. ಅದು ನಿಮ್ಗೆ ಅನುಕೂಲ ಆಗ್ತದೆ. ಈಗ ಫಲ ಇದಮ್ಮ 1.25 ತಿಂಗಳು, ಇನ್ನು 1.25 ತಿಂಗಳು ಆದ್ಮೇಲೆ ಇನ್ನೊಂದ್ಸಲ ಫಲ ಪರೀಕ್ಷೆ ಮಾಡಿಸ್ಕೊಳ್ಳಿ. ನೋಡಮ್ಮ, ದನ ನೋಡಿದ್ರೆ ಇಲ್ಲೆಲ್ಲ ಗಲೀಜಾಗಿದೆ. ಮೊಡ್ಲಿಂದ ಕಾಯಿಲೆ ಬಂದಿರೋದು, ಕಿವಿ ಬಂದಿರೋದು ಎಲ್ಲ ಬಾಲದ ಮೇಲೆ ಗೊತ್ತಾಗ್ತಾ ಇದೆ. ನೀವು ಇದು ಬೆದೆಯಲ್ಲಿ ನಿಮ್ಗೆ ಲೋಳೆ ಬರ್ಬೋದು. ಬಂದಾಗ ಅದು ಏನಾದರೂ ಒಣಗಿ ಮೇಲೆ ಮೈ ಮೇಲೆ ಇದ್ದರೆ ಕಂಡು ಇದ್ದಂಗೆ ಹೊಳಪಿರ್ತದೆ. ಹೊಳಪಿಲ್ಲ, ಇದು ಮಾಸಲ್ ಬಣ್ಣ, ಇದು ಗರ್ಭ ಕಾಯಿಲೆ ಇದೆಯಮ್ಮ. ಇದು ಎಷ್ಟಲ್ಲೋ 4 ಕಲ್ಲಾದ್ಮೇಲೆ ಯಾವುದಾದ್ರೂ ಪಡ್ಡೆ ಗರ್ಭ ಆದರೆ ಪ್ರತಿಯೊಂದು ಕರಾವಿಗೂ ಸತಾಯಿಸ ಗರ್ಭ ಆಗೋದು ಇನ್ಮೇಲೆ. ಅರ್ಥ ಆಯ್ತಾ? 2 ಎಲ್ಲ ಕೋಳಿಗಾಗಿ ಕರುಗಳು ಪಡ್ಡೆಗಳು ಕರು ಹಾಕಿರೋದು ನಾವು ನೋಡಿದ್ದೀವಿ. ನೀವು ಮಾಡ್ಬೋದು. ಏನ್ ಮಾಡ್ಬೇಕಂದ್ರೆ ಹುಟ್ಟಿದ 15 ನಿಮಿಷ ಒಳಗಾಗಿ ಕರುಗಳಿಗೆ ಗಿಣ್ಣು ಹಾಲು ಕುಡಿಸ್ಬೇಕು. ಹುಟ್ಟಿದ 15 ನಿಮಿಷ ಒಳಗಾಗಿ ಕರು ಎದ್ದೇಳೋ ಒಳಗಾಗಿ ಗಿಣ್ಣು ಹಾಲು ಕುಡಿಸ್ಬೇಕು. ಇದು ಮೊದಲನೇದು. 6ನೇ ದಿವಸದಿಂದ ಮುಸ್ಕಿನ ಜೋಳ ನುಚ್ಚು ತಿನ್ನಿಸ್ಬೇಕು. 1 ವಾರ 10 ದಿನ ಆದ್ಮೇಲೆ ಅಥವಾ 2 ವಾರ ಆದ್ಮೇಲೆ ಬೇರೆದನ್ನು ಮೆಲುಕು ತಿನ್ನಿಸಿದರೆ ಹೊಟ್ಟೆ ಚೆನ್ನಾಗಿ ಬೆಳೀತದೆ. ಕರುಗಳಿಗೆ ಗರಿಕೆ ಹುಲ್ಲು ನೆರಳಲ್ಲಿ ಒಣಗಿಸಿರೋದು ಕೊಟ್ರೆ, ಅಥವಾ ನಾವು ತಿನ್ನೋ ಮೆಂತ್ಯ ಸೊಪ್ಪು ಅಥವಾ ಕುದುರೆ ಮಸಾಲ ಅಂತ ಹೇಳ್ತೀವಿ, ಲೂಸರ್ನ್ ಸೊಪ್ಪು, ಅದು ನೆರಳಿನಲ್ಲಿ ಒಣಗಿಸಿರೋದು ಕೊಟ್ರೆ ಹೊಟ್ಟೆಯಲ್ಲಿ ಮುಳ್ಳು ಚೆನ್ನಾಗಿ ಬೆಳೀತದೆ. ಕರುಗಳಿಗೆ ತಾಯಿ ಬಲಗಡೆ ಮುಂದ್ಗಡೆ ತೊಟ್ಟಲ್ಲಿ ಎಷ್ಟು ಹಾಲು ಬರ್ತದೆ ಅಷ್ಟು ಖಂಡಿತವಾಗಿ ಕೊಡ್ಲೇಬೇಕು 2.5 ತಿಂಗಳು. ಅದ್ರ ಮೇಲೆ ಇನ್ನೂ ಜಾಸ್ತಿ ಕೊಡ್ತೀಯ ನೀನು, ಇನ್ನೂ ಕರು ಚೆನ್ನಾಗಿ ಬೆಳೀತದೆ. ನೀವು ಸೆಮೆನ್ ಮಾಡಬೇಕಾದ್ರೆ ಎತ್ತರ ನೋಡ್ಬೇಕು, ಎಷ್ಟು ಎತ್ತರ ಬೆಳೀತಿದೆ ಅನ್ನೋದು. ದನ ಪಡ್ಡೆ ಎಷ್ಟು ಎತ್ತರ ಬೆಳೆದಿದೆ ಅನ್ನೋದನ್ನ ಮುಂದಿನ ಕಾಲ ತರ ನೋಡ್ಕೊಳ್ಳಿ ಅಥವಾ ಹಿಂದಿನ ಕಾಲದಲ್ಲಿ ಈ ತರ ಅಳತೆ ಮಾಡಬೇಕು. ಕಪ್ಪು ಬಿಳುಪು ಜಾತಿ ಆದ್ರೆ 4 ರಿಂದ 4 ಕಾಲಡಿ ಎತ್ತರ ಇರಬೇಕು ಸೆಮೆನ್ ಮಾಡ್ಬೇಕಾದ್ರೆ. ಹಂಗೆ ಕೆಂಪು ಜಾತಿ ಜರ್ಸಿ ಆದ್ರೆ 3.25 ರಿಂದ 4 ಅಡಿ ಎತ್ತರ ಇರಬೇಕು. ಒಂದು ವೇಳೆ ನಾವು ಆ ಎತ್ತರ ಬೆಳೆಯೋ ಒಳಗಾಗಿ ನಾವು ಸೆಮೆನ್ ಮಾಡಿದ್ರೆ ಗರ್ಭ ಕಟ್ಟೋದಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕೆಚ್ಚಲು ತುಂಬಾ ಚಿಕ್ಕದು. ನಿಮ್ಮ ಹತ್ರ ಒಂದು ಹಸು 6 ಕರಾವು ಕೊಟ್ಟಿದೆ ಅಂದ್ರೆ ನಿಮ್ಗೆ 6 ಕರಾವಿನಲ್ಲಿ ಆಗೋ ನಷ್ಟ 1 ಕರಾವಿನಷ್ಟು ಹಾಲು ಕಳ್ಕೊಂತೀರಾ. 1 ಕರಾವು ಅಂದ್ರೆ ನನ್ನ ಲೆಕ್ಕದಲ್ಲಿ 1200 ರಿಂದ 1800 ಲೀಟ್ರು. ಅದಕ್ಕೋಸ್ಕರ ಎತ್ತರ ನೋಡ್ಕೊಳ್ಳಿ.
ಅಥವಾ ನಮಗೆ 280ರಿಂದ 320 kg ತೂಕ ಬರಬೇಕು ಅಂತ ಹೇಳ್ತೀವಿ. ಅದಕ್ಕೆ ನಾವು ಎದೆ ಸುತ್ತಳತೆ ಮಾಡ್ತೀವಿ. ದನ ಎಷ್ಟು ಉದ್ದ ಇದೆ ಅಂತ ಅಳತೆ ಮಾಡಿಬಿಟ್ಟು ಲೆಕ್ಕ ಮಾಡ್ಕೋಬಹುದು. ನಾವು ಎದೆ ಸುತ್ತಳತೆ 2 ಸಲ ಗುಣಾಕಾರ ಮಾಡ್ತೀವಿ. ಆಮೇಲೆ ಉದ್ದ ಎಷ್ಟಿದೆ ಅಂತ ಅದನ್ನು ಗುಣಾಕಾರ ಮಾಡಿ 660ಇಂದ ಭಾಗ ಮಾಡಿದ್ರೆ ನಿಮ್ಮ ದನ ಎಷ್ಟು ತೂಕ ಇದೆ ಅಂತ ಗೊತ್ತಾಗ್ತದೆ. 280ರಿಂದ 320 kg ಇರುವಾಗ ನೀವು ಸೆಮನ್ ಮಾಡಿಸ್ಬೇಕು. ಅದರ ಒಳಗೆ ಮಾಡಿದ್ರೆ ಕೆಚ್ಚಲು ತುಂಬ ಚಿಕ್ಕದು, ಅಥವಾ ಕೆಲವು ಟೈಮಲ್ಲಿ ಕರು ತಗಲಾಕೋಬಹುದು, ಕರು ಹಿಡಿಯೋದಕ್ಕೆ ತೊಂದರೆ ಆಗ್ಬೋದು. ಇದು ಗರ್ಭ ಇನ್ನೂ ಸ್ವಲ್ಪ ಬೆಳಿಬೇಕಮ್ಮ, ಮೊಳಕೆ ಉರುಳಿ ರುಬ್ಬಿ ಬೇಯಿಸಿ ಕೊಡಬೇಕು ನೀನೀಗ ಇದಕ್ಕೆ. ಆಮೇಲೆ ಇದು ಜಂತುಳಿದ ಔಷಧಿ. ಇದನ್ನ ಹೊರಗಡೆ ಹೋಗಿ ಮೇಯೋ ದನಗಳಿಗೆ 6 ತಿಂಗಳಿಗೊಂದ್ಸಲ ಒಂದೊಂದು ಕೊಡ್ಬೇಕು. ಇದರ ಒಳಗಡೆ 2 ಪಟ್ನ ಇರ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು. ಇದು ಕೊಟ್ಟ ಮೇಲೆ 2 ಗಂಟೆ ಕೈ ತಿಂಡಿ ಹುಲ್ಲು ಕೊಡೋಂಗಿಲ್ಲ. ಇದನ್ನ ಗರ್ಭ ಇರೋ ದನಗಳಿಗೆ ಕೊನೆ ತಿಂಗಳಲ್ಲಿ ಪ್ರತಿದಿನ ಒಂದೊಂದು ಪ್ಯಾಕೆಟ್ ನೀವು 10 ದಿನ ತಿನ್ಸಿದರೆ ಗಿಣ್ಣ ಹಾಲು ಮುಖಾಂತರ ಕರುಗಳಿಗೆ ಹೊಟ್ಟೆ ಒಳಗಡೆ ಹುಳ ಸೇರೋದಿಲ್ಲ. ಇಲ್ಲಾಂದ್ರೆ ಡಾಕ್ಟರ್ ಕಡೆ ಐವರ್ಮೆಕ್ಟಿನ್ ಅಂತ ಇಂಜೆಕ್ಷನ್ ಇರ್ತದೆ. ಮರಿ ಎಲ್ಲ ಹುಳದ ಮರಿ ಸಾಯೋದಕ್ಕೆ ಗಿಣ್ಣ ಹಾಲು ಮುಖಾಂತರ ಬರ್ದಂಗೆ ಜಂತುಹುಳುಗಳು ಗಿಣ್ಣ ಹಾಲು ಮುಖಾಂತರ ಬರೋಕೆ ಅವಕಾಶ ಇರ್ತದೆ. ಅದನ್ನು ನೀವು ಗರ್ಭ ಇರೋಗ ತಡಿಬೋದು. ಇದು ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು. ಕೊಳಿಪೆ ಫೀಡಿಗೆ ಔಷಧಿ ಹಾಕಿರ್ತಾರೆ, ದನ ಮುಂದ್ಗಡೆ ಇಟ್ಟು ತಿಂದ್ಬಿಡ್ತದೆ. ಒಂದು ವೇಳೆ ತಿಂದಿಲ್ಲ ಅಂದ್ರೆ ಸ್ವಲ್ಪ ನೀರು ಬೆರೆಸಿ ಅದನ್ನ ಮುದ್ದೆ ಮಾಡಿ ನೀವು ತಿನ್ಸ್ಬೋದು. ಏನಮ್ಮ, ರೂಟ್ ಡಾಕ್ಟರ್ ಬಂದಾಗ ವಾರ ತೋರಿಸ್ತಾ ಇರೋ 3 ತಿಂಗಳಲ್ಲಿ ಗರ್ಭ ಮಾಡಿಸ್ಬೋದು. ಇದನ್ನ ನೀನು ಟಾನಿಕ್ ಹಾಕ್ತಾ ಇದೆಯಾ, ಬಿಳಿ ಪುಡಿ ಖನಿಜ ಮಿಶ್ರಣ. ಇದು ತಿಂಗಳಿಗೆ 1 kg ಹಾಕ್ಬೇಕಮ್ಮ. ಪಡ್ಡೆಗಳಿಗೆ ತಿಂಗಳಿಗೆ 1 kg ಬೇಕು. ಹಾಲು ಕೊಡೋ ದನ ಅಂದರೆ ಪ್ರತಿ 1 ಲೀಟರ್ ಹಾಲಿನಲ್ಲಿ 3 ಗ್ರಾಮ್ನಷ್ಟು ಖನಿಜ ಮಿಶ್ರಣ ಹೋಗ್ತಾ ಇರ್ತದೆ. 10 ಲೀಟರ್ ಹಾಲು ಕೊಟ್ರೆ ಹಾಲಿಗಾಗಿನೇ ತಿಂಗಳಿಗೆ 1 ಪಟ್ನ ಕೊಡ್ಬೇಕು. ದನ ಎತ್ತರ ನೋಡ್ಬೇಕು. ನಾವು 4 ಅಡಿ ಎತ್ತರ ಇದ್ರೆ ತಿಂಗಳಿಗೆ 1.5 kg, 5 ಅಡಿ ಎತ್ತರ ಇದ್ರೆ ತಿಂಗಳಿಗೆ 1.25 kg, 5 ಅಡಿ ಎತ್ತಿದ್ರೆ ತಿಂಗಳಿಗೆ 2 kg ಬೇಕು. ಅದರ ಮೇಲೆ ಪ್ರತಿ 1 ಲೀಟರ್ಗೆ 3 ಗ್ರಾಮ್ನಷ್ಟು ನಾವು ಖನಿಜ ಮಿಶ್ರಣ ಕೊಡ್ಬೇಕಾಗ್ತದೆ. ಇದು ಏನು, ನೀವೇ ಸ್ವಂತವಾಗಿ ಫೀಡ್ ಏನೋ ತಯಾರು ಮಾಡಿಬಿಟ್ಟು ಗೋಧಿ ಬೂಸ, ಕಡಲೆಕಾಯಿ ಹಿಂಡಿ ಅದೆಲ್ಲ ನೀವೇ ಬೆರೆಸ್ಕೊಳ್ಳಂಗಿದ್ರೆ, ಡೈರಿ ಫೀಡ್ ಕೊಡ್ತಾ ಇದ್ರೆ ಅದರಲ್ಲಿ ಖನಿಜ ಮಿಶ್ರಣ ಇರ್ತದೆ. ಆವಾಗ ಕೊಡೋದು ಕಡಿಮೆ ಮಾಡ್ಕೋಬಹುದು. ನೀವು ಬೂಸ ಕೊಡ್ತಾ ಇದ್ರೆ ಡೈರಿ ಫೀಡ್ ಇದಕ್ಕೆ ಯಾವುದೂ ಇಲ್ಲ. ಕೊಡ್ಬೇಕಮ್ಮ. ದಿನಕ್ಕೆ 2 kg ನೀವು ಇದು ಡೈರಿ ಫೀಡ್ ಕೊಟ್ರೆ ಬೇಗ ಗರ್ಭ ಮಾಡ್ಕೋದು 3 ತಿಂಗಳಲ್ಲಿ. ಇದು ತಿಂಗಳಿಗೆ 1 ಪಟ್ನ ಹಾಕ್ಬೇಕು. ಇದು ಪುಡಿ ವಾಸನೆ ಇರ್ತದೆ. ಕೆಲವು ದನ ಇದನ್ನ ಹಾಕಿದ ತಕ್ಷಣ ಬಿಟ್ಬಿಡ್ತವೆ. ಆವಾಗ ಪುಡಿನ ಬಾಂಡ್ಲಿಗೆ ಹಾಕ್ಬಿಟ್ಟು ಬೆಲ್ಲದ ನೀರು ಅಥವಾ ಹಾಲು ಸಿಂಪಡಣೆ ಮಾಡಿದ್ರೆ ವಾಸ ಮುಚ್ಚೋಗ್ತದೆ, ದನ ತಿನ್ನೋದು ಕಲಿತದೆ. ಇದು ದನ ಬೆದೆಗೆ ಬಂದಾಗ ಲೋಳೆ ಹೊರಗೆ ಬರ್ತದಲ್ಲ, ಡಿಸ್ಚಾರ್ಜ್ ಅಂತ ಹೇಳ್ತಿರಲಿಲ್ಲ, ಅದು ಮೈ ಮೇಲೆ ಅಂಟ್ಕೊಂಡಿದ್ರೆ ಪರೀಕ್ಷೆ ಮಾಡಿ. ಅದು ಒಣಗದ ಮೇಲೆ ಕರಡಿ ಇದ್ದಂಗೆ ಹೊಳಪು ಇದ್ದರೆ ಕಾಯಿಲೆ ಇಲ್ಲ ಅಂತ ಅರ್ಥ. ಅದೇನಾದ್ರೂ ಮಾಸಲ್ ಬಣ್ಣ ಬಂದಿದ್ರೆ ಅದು ಗರ್ಭ ಕಾಯಿಲೆ ಆಗಿದೆ ಅಂತ ನೀವು ತಿಳ್ಕೊಬೇಕು. ಆವಾಗ ಡಾಕ್ಟರ್ ಕಡೆಯಿಂದ ಚಿಕಿತ್ಸೆ ಮಾಡಿಸ್ಬೇಕು. ಸಾಮಾನ್ಯವಾಗಿ ಹಿಂಗೆ ಗರ್ಭ ಕಾಯಿಲೆ ಇರೋದಕ್ಕೆ ನಾವು ಮೊಳಕೆ ಉಳ್ಳಿ ರುಬ್ಬಿ ಬೇಯಿಸಿ ತಿನ್ಸಿವಿ ಅಂತ ಹೇಳ್ತೀವಿ. ನೀವು ಬೇಯಿಸಿಲ್ಲ, ಹಸಿದಂಗೆ ಕೊಟ್ರೆ ಹಾಲು ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಯಾವಾಗಲೂ ಅದನ್ನ ಬೇಯಿಸಿ ಕೊಡ್ಬೇಕು. ನೀವು ಅದಕ್ಕೆ ಬೇಯಿಸೋವಾಗ ನೀವು ಬೆಲ್ಲ ಅಥವಾ ಉಪ್ಪು ಹಾಕಿದ್ರೆ ಅದು ಒಗರು ಇರೋದಿಲ್ಲ, ದನ ಚೆನ್ನಾಗಿ ತಿಂದ್ಬಿಡ್ತದೆ. ಅಲ್ಲ, ಜೇರ್ಸಿಲು ಬಿಸಿಲು ತಡೀತದ. ಇದು ಮಿನರಲ್ ಮಿಕ್ಸರ್ ಹಾಕ್ತಾ ಇದ್ರಲ್ಲ, ಖನಿಜ ಮಿಶ್ರಣ. ಮಿನರಲ್ ಮಿಕ್ಸರ್ ಹಾಕಿದ್ರೆ ಹಿಂಗ್ ಕೂದಲು ಇರ್ಕೂಡ್ದಲ್ಲ, ನೈಸ್ ಆಗಿರ್ಬೇಕಲ್ಲ. ಏನ್ ದಿನ ತೊಳಿತೀರಾ? ದನಗಳನ್ನ ತೊಳಿ ಕುಡ್ದು ದಿನ ಎಲ್ಲಿ ಮಣ್ಣಾಗಿದೆಯೋ ಅಥವಾ ಸಗಣಿ ಅಂಟ್ಕೊಂಡಿದೆಯೋ ಅದು ಮಾತ್ರ ತೊಳಿಬೇಕು. ಮಿಕ್ಕಿದ್ದು ಏನ್ ಮಾಡ್ಬೇಕಂದ್ರೆ, ನಾವು ತಲೆ ಬಾಚಿಕೊಳ್ಳೋದ್ರೆ ಹೆಂಗ್ ಹೋಗ್ತದೋ ಹಂಗೆ ಕೂದಲೆಲ್ಲ ಬಾಚ್ಬೇಕು. ನೀವು ಬಟ್ಟೆ ಒಗೆಯೋ ಬ್ರಷ್ ಇದೆಯಲ್ಲ ಅಂತ ತಗೊಂಡ್ಬಿಟ್ಟು ಕೂದಲು ಯಾವ ಕಡೆ ಓಟ ಇದೆ ಆ ಕಡೆಗೆ ನೀವು ಬ್ರಷ್ ಮಾಡ್ಕೊಂಡು ಬರ್ಬೇಕು. ದಿನ ತೊಳೆದ್ರೆ ಆ ಚರ್ಮದ ಒಳಗಡೆ ಸುತ್ತು ಸ್ವಲ್ಪ ಎಣ್ಣೆ ಇರ್ತದೆ. ಎಣ್ಣೆ ಎಲ್ಲ ಹೋಯ್ತು ಅಂತಂದ್ರೆ ಕೂದಲಿಂಗೆ ಉದ್ದ ರಫ್ ಆಗ್ತವೆ, ಹೊರಟಾಗ್ತವೆ. ಉಣ್ಣೆ, ಹೇನು ಮತ್ತು ಈ ಚಿಗಿಟೆ ಅವೆಲ್ಲ ಹತ್ತೋದಕ್ಕೆ ಅವಕಾಶ ಇರ್ತದೆ. ಅವುಗಳಿಂದ ದನಗಳಿಗೆ ಕೆಲವು ಕಾಯಿಲೆ ಬರೋಕೆ ಅವಕಾಶ ಇರ್ತದೆ. ಚರ್ಮ ರೋಗಗಳು ಬರೋದು ಜಾಸ್ತಿ. ದನಗಳನ್ನ ತೊಳಿತಾ ಹೋದರೆ ಚರ್ಮ ರೋಗ ಬರೋದು ಜಾಸ್ತಿ.
ಇಲ್ಲಮ್ಮ, ನೀವು ಬ್ರಷ್ ಮಾಡಬೇಕು. ಇಲ್ಲ, ನೀವು ಬ್ರಷ್ ಮಾಡ್ತಾ ಇರಿ, ಗೊತ್ತಾಗ್ತದೆ. ಫಲ ಇದೆ ತಮ್ಮ, 3 ತಿಂಗಳು ಫಲ. 3 ತಿಂಗಳು 12 ದಿನ ಆಗಿದೆ. ಇದು 6 ಆಗಿದೆ. ಇವಾಗ ಇದಾಗಿದೆ. ಆಗಿದೆ, ಏನ್ ಮಾಡೋಣ ಇನ್ನೇನು ಮಾಡಕ್ ಆಗೋದಿಲ್ಲ. ಕರು ತಕೊಂತಾರೆ. ನೋಡಿ ಸರ್ ಯಾವ ತರ ಆಗಿದೆ ಅದು. ಬಾವಾಗಿದೆ. ಇಂಥ ಹೋದ್ರೆ ಹಾಲು ಬರ್ತದೆ. ಇದು ಡಾಕ್ಟರ್ ಕಡೆ ಚಿಕಿತ್ಸೆ ಆಗ್ಬೇಕಪ್ಪ. ಯಾಕಾಯ್ತು ಪಡ್ಡೆಯಲ್ಲಿ ಮಲೆ ಬಾವು? ಇನ್ನು ಫಲ ಮುಂಚೆ ಆ ತರ ಆಗಿತ್ತು ಸರ್. ಅಲ್ಲ, ಯಾಕಾಯ್ತು? ಗೊತ್ತಿಲ್ಲ ಸರ್, ನಾವು ತರಕ್ಕೆ ಕಾರಣ ಏನಂದ್ರೆ, ಈ ಕರು ನಿಂತ್ಕೊಂಡಿರುವಾಗ ಬೇರೆ ಕರು ಯಾವ್ದಾದ್ರು ಹಾಲು ಕುಡಿದಿರ್ತದೆ, ಇನ್ನು ಹಾಲು ಕುಡಿಬೇಕು ಅಂತ ಚಪಲ ಇರ್ತದೆ, ಅದು ಬಂದ್ಬಿಟ್ಟು ಬಾಯಿ ಹಾಕಿರ್ತದೆ. ಹಾಲಿಲ್ಲ, ಬಾಯಿ ಹಾಕಿದ್ರೆ ಏನಾಗ್ತದೆ, ಹಾಲು ಬರೋರಂದ್ರೆ ಗಾಯ ಆಗ್ತದೆ. ಅದ್ರ ಮುಖಾಂತರ ಕ್ರಿಮಿ ಒಳಗಡೆ ಹೋಗ್ಬಿಟ್ಟು ಬಾವಾಗೋದು. ಇದು ಬಾವಾಗಿದೆ. ನೀವು ಡಾಕ್ಟರ್ ಕಡೆಯಿಂದ ಚಿಕಿತ್ಸೆ ಮಾಡಿಸ್ಬೇಕೀಗ. ಇಲ್ಲ ಅಂತಂದ್ರೆ ಪೂರ್ತಿ ಹೋಗ್ತದೆ ಅದು. ಕೆಚ್ಚಲು ಏನು ಪ್ರಯೋಜನ ಬರೋದಿಲ್ಲ. ಇವಾಗ ಮೊಲೆ ತೊಟ್ಟ ಮೇಲೆ ಎಲ್ಲ ಪುಲ್ಲಂಪುರಿ ಆಗಿದೆ ನೋಡಮ್ಮ, ಮರವಿಲ್ಲೆ ಪುಲ್ಲಂಪುರಿ ಆಗಿದೆ. ಇದು ಒಂದು ವೈರಸ್ ಕಾಯಿಲಮ್ಮ. ಅದು ವಾಸಿ ಮಾಡ್ಕೋಬೇಕಾದ್ರೆ ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ, ಹಾಲು ಕರೆದ ಮೇಲೆ ಹಂದಿ ತುಪ್ಪ ಹಚ್ತಾರೆ, ಅದು ಉದುರೋಗ್ತವೆ. ಪುನಃ ಒಂದು 3-4 ತಿಂಗಳಾದ್ಮೇಲೆ ಪುನಃ ಬರೋಕ್ಕೆ ಅವಕಾಶ ಇದೆ. ಆಮೇಲೆ ನೀವು ಸೀಮೆಎಣ್ಣೆ ಗಿಡ ಅಂತ ಗೊತ್ತಿರ್ಬೇಕು ರೈತರಿಗೆ. ಏಲಕ್ಕಿ ಕಾಯಿ ಇದ್ದಂಗೆ ಇರ್ತದೆ, ಮೇಲೆ ಎಲೆ ಮುರಿದ್ರೆ ಹಾಲು ಬರ್ತದೆ. ನರ ಉಳ್ಳ ಮೇಲೇನೆ ಚರ್ಮ ಸೂಜಿಯಿಂದ ಚುಚ್ಚುತ್ತೀವಿ, ಪಿನ್ ಸೂಜಿ ಏನೋ ತಗೊಂಡು ಚುಚ್ಚುತ್ತೀವಿ, ಅದಕ್ಕೆ ಹಾಲಿಡ್ತೀವಿ, ಅದು ಒಣಗೋಗ್ತದೆ. ಇದಕ್ಕೆ ಕೆಲವರು ಹೋಮಿಯೋಪತಿ ಔಷಧಿ ಕೊಡ್ತಾರೆ, ಡಾಕ್ಟ್ರು ಬರ್ಕೊಡ್ತಾರೆ. ಅದನ್ನ ದಿನ ಅರ್ಧ ಮಿಲಿಲೀಟರ್ ಬೆಳಿಗ್ಗೆ ಸಾಯಂಕಾಲ ಒಂದು 30 ದಿನ ಕೊಟ್ಟರೆ ಅದು ಉದುರೋಗ್ತದೆ. ಇನ್ನು ಕೆಲವರು ಡಾಕ್ಟರ್ ಏನು ಮಾಡ್ತಾರೆ ಅಂದರೆ, ವಾರಕ್ಕೆ ಒಂದ್ಸಲ ಅದರದೇ ದನದ ರಕ್ತ ಅರ್ಧದಿಂದ ತೆಗಿತಾರೆ, ಅರ್ಧನ ಚರ್ಮ ಕೊಡ್ತಾರೆ ಕಂಡ್ರಕ್ಕೆ, ಅರ್ಧನ ಚರ್ಮದ ಅಡಿಯಲ್ಲಿ ಕೊಡ್ತಾರೆ. ಒಂದು 5ರಿಂದ 8 ವಾರ ಮಾತ್ರ ಅದು ಹೋಗ್ತದೆ. ಇದು ಕರು ಹಾಕದಲ್ಲಿ ಫಸ್ಟ್ ಸತ್ಯ ಸರಿ ಬಿಡಿಲ್ಲ, ಸತ್ಯ ಎಲ್ಲ ತೆಗೆದ್ರು ರೂಟ್ ಡಾಕ್ಟ್ರು. ಆದರೆ ಇದು ಒಂದು 3 ತಿಂಗಳು ಮೇವು ತಿಂದಿಲ್ಲ ಸರಿಯಾಗ. ಹಾಲೆಲ್ಲ ಫುಲ್ಲು ಡೌನ್ ಆಗ್ಬಿಡ್ತು. 12 ಲೀಟ್ರ್ ಫಸ್ಟ್ ಬರ್ತಾ ಇತ್ತು ಒಂದು ವೀಕಲ್ಲಿ. ಆಮೇಲೆ ಫುಲ್ಲು 8 ಲೀಟ್ರು 6 ಲೀಟ್ರ್ 5 ಲೀಟ್ರಿಗೆ ಬಂದ್ಬಿಡ್ತು. ಈಗ ಚೆನ್ನಾಗಿ ತಿಂತಾ ಇದೆ. ಈಗ 10 ಲೀಟ್ರ್ ಹಾಲು ಬರ್ತಾ ಇದೆ ಒಂದು ಟೈಮ್ಗೆ. ಒಂದು ಸಲ ಸೆತ್ತೆ ಕಸ ಅಥವಾ ಮಾಸ ಯಾವ ದಂಡಲ್ಲಿ ನಿಂತರೆ 7ನೇ ಸಲ ನಿಲ್ಲಬೇಕಂತ ಏನಿಲ್ಲ. ಅಪರೂಪ ನಿಲ್ಲಬಹುದು. ನಿಲ್ಲದಂಗೆ ಉಪಾಯ ಇದೆ ರೈತನ ಹತ್ರ. ಏನಂದರೆ, ದನ ಚೆನ್ನಾಗಿ ಕೊಬ್ಬಿಡ್ದಿರ್ಬೇಕು ಹಾಕೋ ಜನಕ್ಕೆ. ಆ ಕೊನೆ 2 ತಿಂಗಳು ಸಾಕಷ್ಟು ಹುಲ್ಲು ಕೈ ತಿಂಡಿ ತಿಂದಿರಬೇಕು. ಆಮೇಲೆ ಕೊನೆ ತಿಂಗಳಲ್ಲಿ ಮೊಳಕೆ ಹುಲ್ಲು ದಿನ ಅರ್ಧ kg ತಿಂದಿದ್ದರೆ ಕರು ಹಾಕಿದ ಅರ್ಧ ಗಂಟೆ 4 ಗಂಟೆ ಆಗುತ್ತೆ ಸೆತ್ತೆ ಬಿದ್ದು ಹೋಗ್ತದೆ. ಅರ್ಥ ಆಯ್ತಲ್ಲ? ಸೆತ್ತೆ ಬೀಳ್ತದೆಲ್ಲ ನೀವು ರೈತರು ಗುರ್ತಿಡಿಬೋದು. ಹೇಗೆ ಅಂತಂದ್ರೆ, ಕರು ಹಾಕಿದ ಮೇಲೆ 8 ಗಂಟೆ ಆದ್ರೂ ಏನು ಹೊರಗಡೆ ಬರಲಿಲ್ಲ ಅಂದರೆ ಸೆತ್ತೆ ಉಳಿತದೆ ಅಂತ ಅರ್ಥ. ಮೊದಲನೇ ಗುರ್ತು. 7ನೇದು ಗಂಟೆಗಳು ನೇತಾಡ್ತಾ ಇರ್ತದೆ. ಗಂಟೆಗಳು ಪರೀಕ್ಷೆ ಮಾಡಿ, ಕೈ ದಪ್ಪ ಒಂದು ಅಂಗಳ ದಪ್ಪ ಇದೆ ಬೀಳ್ತದೆ ಅಂತ ಅರ್ಥ. ಅದೇನಾದ್ರು ಹೆಬ್ಬಟ್ಟು ದಪ್ಪ ತೆಳ್ಳಗಿದ್ದೀರಿ ಬೀಳೋದಿಲ್ಲ ಅಂತ 7ನೇ ಗುರ್ತು. 3ನೇದು ಗಂಟೆಗಳು ಅಗಲ ಮಾಡಿ ನೋಡಿದ್ರೆ 2 ಗಂಟೆಗಳ ಮಧ್ಯೆ ಏನಾದರೂ ಮಾಂಸ ಬೆಳೆದಿದ್ದರೆ ಅದು ಕಾಯಿಲೆ ಬೀಳೋದಿಲ್ಲ ಅಂತ ಅರ್ಥ. 4ನೇದು ನಾಲಿಗೆ ಕೆಳಗಡೆ ಬೆರಳಿಟ್ಟು ಜೊಳ್ಳನ್ನ ನಾವು ಪರೀಕ್ಷೆ ಮಾಡ್ತೀವಿ. ಜೊಳ್ಳು ದಾರ ಬಂತು ಅಂತಂದರೆ ಜ್ವರ ಇದೆ ಬೀಳೋದಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? 4. ಈಗ ಗಂಟೆಗಳ ಮೇಲೆ ನಿಮಗೆಲ್ಲಾದರೂ ಕೀವು ಸೇರಿದರೆ ಅದು ರೋಗ ಅಂತ. 2 ಗಂಟೆಗಳ ಮಧ್ಯ ಮಾಂಸ ಬೆಳೆದಿರ್ಕೊಡ್ದು, ಗಂಟೆಗಳ ಮೇಲೆ ಕೀವು ಇರ್ಕೊಡ್ದು, ಇವೆರಡು ಗೊತ್ತು. ಯಾಕೆ ಹೇಳ್ತೀವಿ ಅಂತಂದರೆ, ನೀವು ಕೈಯಲ್ಲೇ ಮುಟ್ಟಿದ್ರೆ ಕೈಗಳೇನೋ ಗಾಯ ಆಗಿದ್ದರೆ ಅವ್ರಿಗೆ ಕಾಯಿಲೆ ಬರೋಕ್ಕೆ ಅವಕಾಶ ಇರ್ತದೆ. ಅದಕ್ಕೋಸ್ಕರ ಅದನ್ನು ಪರೀಕ್ಷೆ ಮಾಡಬೇಕು. ಅಂಥ ಟೈಮಲ್ಲಿ ಕೈಗಳಿಗೆ ಏನಾದರೂ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡ್ಬಿಟ್ಟು ಅದನ್ನು ಸೆತ್ತೆ ನೀವು ಬಿಸಾಡಬೇಕಾಗ್ತದೆ. ಅರ್ಥ ಆಯ್ತಪ್ಪ? ಒಂದು ವೇಳೆ ಸೆತ್ತೆ ನಿಂತಿದೆ ಅಂತಂದರೆ ಡಾಕ್ಟ್ರನ್ನ ಕರೆದು ಕೈ ಹಾಕಿ ಕೀಳಿಸ್ಕೊಡು. ಕೀಳಿಸಿದ್ರೆ ಏನಾಗ್ತಂದರೆ, ಗರ್ಭದ ಒಳಗಡೆ ಗರ್ಭ ಇರೋವಾಗ 80ರಿಂದ 120 ಗಂಟೆಗಳಿರ್ತವೆ ತಾಯಿ ಗರ್ಭದಲ್ಲಿ. ಕರುವಿನ ಕಡೆನೂ ಒಂದೊಂದು ಗಂಟೆಗೆ ಒಂದೊಂದು ಕರುವಿನ ಕಡೆನೂ ಜೋಡಿ ಇರ್ತದೆ. ಕರುವಿನ ಕಡೆ ಹಳ್ಳಗಳಿರ್ತವೆ. ಕರುವಿನ ಕಡೆಯಿಂದ ಒಂದೊಂದು ಹಳ್ಳಕ್ಕೆ ಒಂದು ಜಡೆ ಬಂದು ಕೂತಿರ್ತದೆ. 80ರಿಂದ 120 ಇರ್ತವೆ. ಒಂದೊಂದು ಸೈಜು ಹೆಬ್ಬೆಟ್ಟು ಗಾತ್ರದಿಂದ ಕೈಯಷ್ಟಗಲ ಇರ್ತವೆ. ನಾವು ಕೈ ಹಾಕಿ ಕಿತ್ತಿದರೆ ಈ ಜಡೆ ಎಲ್ಲ ಮುರಿದೋಗ್ತದೆ. ಅದೇ ನಂಜು ಮಾಡೋದು.
ನೀನು ಕೈ ಹಾಕಿ ಕೀಲ್ಸು ಅದೇ ತಪ್ಪಾಗಿದೆ. ನೀನು ಹಂಗೆ ಮಾಡಿದೆ ಅದನ್ನು ಡಾಕ್ಟರ್ ಹತ್ರ ಏನು ಮಾಡಿಸ್ಬೇಕಾಯ್ತು, ತಿರಿ ಮಾಡ್ತಾರೆ, ಅದನ್ನು ಮೊದಲತ್ತ ಕಟ್ ಮಾಡ್ತಾರೆ. ಒಳಗಡೆಗೆ ಕೆಲವರು ಮಾತ್ರ ಹಾಕ್ತಾರೆ, ಕೆಲವರು ಔಷಧಿ ಹಾಕ್ತಾರೆ. ಗೊತ್ತಾಯ್ತಪ್ಪ. ಆಮೇಲೆ ಡಾಕ್ಟ್ರ್ ಹೊಟ್ಟೋದ ಮೇಲೆ ದನ ಮಲಗಿರುವಾಗ ಅದು ನೇತಾಡ್ತಾ ಇರ್ತದೆ. ಆವಾಗ ನೀರನ್ನು ಕತ್ತರಿಸ್ಬೇಕು. ಹೊಸ ಬ್ಲೇಡ್ ತಗೊಂಡು ಕತ್ತರಿಸ್ಬೇಕು. ಚಾಕುನಲ್ಲಿ ಅರಿಯೋದಿಲ್ಲ, ಅದು ಹೊಸ ಬ್ಲೇಡ್ಗೆ ಅರಿಯೋದು. ನೀನು ಜಾಸ್ತಿ ಅಲ್ಲಿಬಿಟ್ರೆ ದನ ಎದ್ದು ಬಿಡ್ತದೆ. ನಿಧಾನಕ್ಕೆ ಕಳೆದು ಅದನ್ನು ತುಂಡು ಮಾಡಬೇಕು. ಆಮೇಲೆ ಸೆತ್ತೆ ಬೀಳೋವರೆಗೂ ಕೆಳಗಡೆ ಭತ್ತದಲ್ಲಿ ಇರಬೇಕು, ನೆಲ್ಲುಲ್ಲು. ರಾಗಿ ಹುಲ್ಲು ಹಾಕಿದ್ರೆ ನುಣ್ಣಗಿರ್ತದೆ, ಕಾಲುಗಳು ಜಾರಿಬಿಟ್ಟು ಕಾಲು ಮುರ್ಕೊಳ್ಳೋಕೆ ಅವಕಾಶ ಇರ್ತದೆ. ನಿನ್ನ ಹತ್ರ ಹುಲ್ಲಿಲ್ಲ ಅಂದರೆ ಯಾವುದಾದ್ರು ಗಿಡದ ಎಲೆ ತಂದುಬಿಟ್ಟು ಕೆಳಕ್ಕೆ ಹಾಕ್ತಾರೆ. ಅರ್ಥಾಯ್ತಪ್ಪ. ಆಮೇಲೆ ಸೆತ್ತೆ ಹಂಗೆ ನೇತಾಡ್ತಾ ಇದೆ, ಬೀಳಿಲ್ಲ ಅಂತಂದರೆ ನೀನು ಮೊಳಕೆ ಹುರುಳಿ ಆಗಲೂ ಕೊಡ್ಬೋದು ದನಕ್ಕೆ. 1 ವಾರ ಕೊಡಬೇಕಾಗ್ತದೆ. ಯಾವುದೇ ದನ ಸೆತ್ತೆ ನಿಂತಿದ್ದರೆ, ಕರು ಎಳೆದಿದ್ದರೆ, ಮೈ ಬಂದಿದ್ದರೆ, ಆಮೇಲೆ ಡಾಕ್ಟ್ರ್ ಏನಾದರೂ ಸಿಜೇರಿಯನ್ ಆಪ್ರೇಷನ್ ಮಾಡಿದರೆ ಇಂಥದ್ರಲ್ಲಿ ಗರ್ಭ ಕೀವಾಗೋದಕ್ಕೆ ಅವಕಾಶ ಇರ್ತದೆ. ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಕರು ಹಾಕಿದ ಮೇಲೆ 7 ಬೆದೆ ಬಿಡ್ತೀವಿ. ಮೊದಲನೇ ಬೆದೆಯಲ್ಲಿ ಗರ್ಭಕ್ಕೆ 3 ದಿನ ಔಷಧಿ ಹಾಕ್ತೀವಿ, 2ನೇ ಬೆದೆ ಬಿಟ್ಬಿಟ್ಟು ನಂತರ ಬೆದೆಯಲ್ಲಿ ಸೆಮೆನ್ ಮಾಡಿಸ್ಬೇಕು. 47 ಅಂಗಳ ಇದೆ ಇದು. 4 ಅಡಿ ಅಂತ ಹೇಳ್ಬೋದು. 4 ಅಡಿ ಎತ್ತರ ಇರುವಾಗ ಸೆಮೆನ್ ಮಾಡಿಸ್ಬೋದು. 4 ಕಾಲಡಿ ಎತ್ತರ ಇರುವಾಗ ಕಪ್ಪು ಬೆಳಪು ಜಾತಿಗೆ ಸೆಮೆನ್ ಮಾಡ್ಬೋದು. ಕೆಂಪು ಜರ್ಸಿ ಜಾತಿ ಆದರೆ 3 ಮುಕ್ಕಾಲಿಂದ 4 ಅಡಿ ಎತ್ತರ ಇರುವಾಗ ಸೆಮೆನ್ ಮಾಡಿಸ್ಬೇಕು. ಇದನ್ನ ನಾವು ಎಷ್ಟು ತೂಕ ಇದೆ ಅಂತ ತಿಳ್ಕೊಬೋದು ನಾವೀಗ. ಹೆಂಗೆ ಅಂತಂದ್ರೆ ಎದೆ ಸುತ್ತಳಿತ ಎಷ್ಟಿದೆ ಅಂತ ನೋಡ್ತೀವಿ, ಉದ್ದ ಎಷ್ಟಿದೆ ಅಂತ ನೋಡ್ತೀವಿ. ಎಷ್ಟಿದೆ ಇಲ್ಲಿಗೆ? 55 × 55 2 ಸಲ ಗುಣಾಕಾರ ಮಾಡಬೇಕು. ಎದೆ ಸುತ್ತಳಿತೆ ಮತ್ತು ಎದೆ ಸುತ್ತಳಿತೆ 49 ಉದ್ದ. 55 × 55 × 49 3 ಗುಣಾಕಾರ ಮಾಡಿ 660 ಭಾಗ ಮಾಡಬೇಕು. ಎಷ್ಟು ಕೆಜಿ ಬರ್ತದೆ ಅಂತ ತೂಕ ಗೊತ್ತಾಗ್ತದೆ. 55 × 55 × 49 ಈಕ್ವಲ್ ಟು ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 660. 55 ಮತ್ತು 49 3 ಗುಣಾಕಾರ ಮಾಡ್ತೀವಿ, 660 ಭಾಗಾಕಾರ ಮಾಡ್ತೀವಿ. ಎದೆ ಸುತ್ತಳಿತೆ ಉದ್ದ ಈ 3 ಅಂಗಗಳಲ್ಲಿ ಅಳತೆ ಮಾಡಿಕೊಂಡು ಅದನ್ನು ಭಾಗಾಕಾರ ಮಾಡ್ತೀವಿ 660. ಇದು 224 kg ಬಂದಿದೆ. ಈ ಕರು ಕನಿಷ್ಠ ಅಂದರೆ 260 kg ಇರುವಾಗ ಸೆಮೆನ್ ಮಾಡಬೇಕು. ಅಂದರೆ ಇನ್ನೊಂದು 3 ಅಂಗಳ ಬೆಳಿಬೇಕಿತ್ತು. ನನ್ನ ಲೆಕ್ಕದಲ್ಲಿ ಕನಿಷ್ಠ ಒಂದು 4 ತಿಂಗಳಾದ್ಮೇಲೆ ಸೆಮೆನ್ ಮಾಡಿಸ್ಬೋದು. ಅದರ ಒಳಗಡೆ ಸೆಮೆನ್ ಮಾಡ್ಸೋಕೆ ಬರೋದಿಲ್ಲ. ಕರು ಹಾಕುವಾಗ ತೊಂದರೆ ಆಗ್ಬೋದು. ಒಂದು ವೇಳೆ ಕರು ಹಾಕೋದಕ್ಕೇನು ತೊಂದರೆ ಆಗಿಲ್ಲ, ಕರು ಹಾಕಿದೆ ಅಂತ ಅನ್ಕೊಳ್ಳೋಣ ನಾವು. ಆದರೆ ಕೆಚ್ಚಲ ಗಾತ್ರ ಚಿಕ್ಕದಾಗಿ ಬರ್ತದೆ, ದೊಡ್ಡದಾಗಿ ಬರೋದಿಲ್ಲ. ಇದೇ ನಿಮ್ಮ ಮನೆಯಲ್ಲಿ ಒಂದು 6 ಕರು ಕೊಟ್ಟಿದೆ ಅಂತಂದ್ರೆ 1 ಕರಾವನಷ್ಟು ಹಾಲು ಕಳ್ಕೊಂತೀರಿ. 1 ಕರಾವು ಅಂದ್ರೆ ನನ್ನ ಲೆಕ್ಕದಲ್ಲಿ 1200 ರಿಂದ 1800 ಲೀಟ್ರು. 1 ರೂಪಾಯಿ ಕೊಡಿ ಅಂದ್ರೆ ಯಾವನೂ ಕೊಡೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಒಂದು 4 ತಿಂಗಳು ಕಾದು ನೀನು ಮಾಡ್ಕೊಂಡು ಅನುಕೂಲ. ಆಮೇಲೆ ಈ ಕರು ನಿಮಗೆ 2 ಅಲ್ಲಕ್ಕೆ ಒಳಗಾಗಿ ಕರು ಹಾಕೋದಕ್ಕೆ ಅವಕಾಶ ಇದೆ. ಈಗ ನೀನು ಹೇಳಿದ್ದು 11 ತಿಂಗಳು ಕರು ಅಂತ ಹೇಳ್ತೀಯ, ಇಷ್ಟು ಎತ್ತರ ಬೆಳೆದಿದೆ ಅಂತ. ನಾವು ಎತ್ತರ ಎಲ್ಲ ಬೇಕು, ನಮಗೆ ಎಷ್ಟು ತೂಕ ಬಂದಿದೆ, ಎಷ್ಟು ಎತ್ತರ ಬೆಳೆದಿದೆ ಅಂತ ಬೇಕು. ವಯಸ್ಸಲ್ಲೇ ಇಲ್ಲಿ ಬೇಕಾಗಿರೋದು. ಕೆಲವು ಕರುಗಳು 4 ಅಲ್ಲ ಹಾಕಿದ್ರು ಅಷ್ಟು ಎತ್ತರ ಬೆಳೆದಿರೋದಿಲ್ಲ. ಆವಾಗ ಮಾಡಿಸ್ತೀರಿ. ಆದರೆ ಪ್ರತಿಯೊಂದು ಸಾಲನ ಗರ್ಭ ಕಟ್ಟಬೇಕಾದ್ರೆ ಸತಾಯಿಸ್ತದೆ. ನೊಣ ಕಚ್ಚಿ ಆಗ್ತಿರೋದು ಏನದ್ರದ್ದು, ಇಲ್ಲಿ ಸೊಳ್ಳೆ ನೊಣ ಕಚ್ಚಿ ಗಾಯ ಆಗಿರೋದಮ್ಮ. ಇದಕ್ಕೆ ರೈತರು ಮಾಡೋ ಚಿಕಿತ್ಸೆ ಏನಂದರೆ 1 ಸೌಟ್ನಷ್ಟು ಹೊಂಗೆ ಎಣ್ಣೆ, 1 ಟೀ ಚಮಚ ಸುಣ್ಣ, 2 ಟೀ ಚಮಚ ಅರಿಶಿಣ ಪುಡಿ, 3 ಬೆರೆಸಿದ್ರೆ ಕೆಂಪಿಗೆ ಎಲೆ ಅಡಿಕೆ ಹಾಕ್ಕೊಳ್ಳಂಗೆ ಕೆಂಪುಗೆ ಆಗ್ತದೆ. ಔಷಧಿನ ಹಚ್ಬೋದು ಅಲ್ಲಿ. ಅಥವಾ ಜಿರಳೆ ಚಾಕ್ ಪೀಸ್ ಅಂತಿದೆ, ಲಕ್ಷ್ಮಣ ರೇಖಾ ಅಂತದನ್ನ ಸುತ್ತು ಹಚ್ಚಿದ್ರೆ ಕೂತ್ಕೊಳ್ಳೋದಿಲ್ಲ. ಅಥವಾ ಡಾಕ್ಟರ್ ಹತ್ರ ಹಿಮ್ಯಾಕ್ಸ್ ಆಯಿಂಟ್ಮೆಂಟ್ ಕೊಡ್ತಾರೆ, ಅದು ಹಚ್ಚಿದ್ರು ಕೂತ್ಕೊಳ್ಳೋದಿಲ್ಲ. ಸೊಳ್ಳೆ ನೊಣಕ್ಕೆ ನಾವೇನು ಮಾಡಕ್ ಬರೋದಿಲ್ಲಮ್ಮ. ಇಲ್ಲಲ್ಲ, ಕಣ್ಣಿನ ಹತ್ರ ಕಚ್ಚುತ್ತದೆ, ಅದು ಇಲ್ಲಿನ ಕಚ್ಚಿ ಗಾಯ ಮಾಡ್ತದೆ. ಸೊಳ್ಳೆ ನೊಣಗಳು ಕಚ್ಚುವಾಗ ರೈತರು ಮಾಡೋ ಚಿಕಿತ್ಸೆ ಏನಂದ್ರೆ 1 ಸೌಟ್ನಷ್ಟು ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ತಗೊಂತಾರೆ. ಅದಕ್ಕೆ 1 ಟೀ ಚಮಚ ಸುಣ್ಣ, 2 ಟೀ ಚಮಚ ಅರಿಶಿಣ ಪುಡಿ, 3 ಬೆರೆಸಿ ಆ ಜಾಗಕ್ಕೆ ಪ್ರತಿದಿನ ಹಚ್ತಾರೆ. ಇದು 1. ಮೇಲೆ ಲಕ್ಷ್ಮಣ ರೇಖಾ ಅಂತ ಜಿರಳೆ ಚಾಕ್ ಪೀಸ್ ಇರ್ತದೆ, ಅದನ್ನ ಸುತ್ತು ಹಚ್ಚಿದ್ರೆ ಕೂತ್ಕೊಳ್ಳೋದಿಲ್ಲ. 3ನೇದೇನು ಹಿಮ್ಯಾಕ್ಸ್ ಅಂತ ಆಯಿಂಟ್ಮೆಂಟ್ ಅಂತ ಸಿಗ್ತದೆ, ಹಾಕ್ಬೋದು. ಅಥವಾ ಕೆಲವು ಸ್ಪ್ರೇ ಔಷಧಿಗಳು ಬಂದಿದೆ, ಅದು ಮಾಡಿದ್ರು ಹೀಲೆಕ್ಸ್ ಸ್ಪ್ರೇ ಅಂತ ಬಂದಿದೆ, ಅದು ಮಾಡಿದ್ರು
ಅದು ನೊಣ ಕೂತ್ಕೊಳ್ಳೋದಿಲ್ಲ. ಇಲ್ಲೆಲ್ಲ ಕಣ್ಣತ್ತನೂ ಗಾಯ ಮಾಡ್ತಾವು. ದನ ಬೆದೆಗೆ ಬಂದಿದೆ ಇಲ್ಲ ಅಂತ ಒಂದು ಪರೀಕ್ಷೆ ಇದೆ, ಅದನ್ನ ಲಾಯಿನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ನೋಡಿ, ಒಂದು ಕೈಯಲ್ಲಿ ಇಲ್ಲಿ ಇಟ್ಕೋ ಚರ್ಮ, ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಇಲ್ಲಿ ಇಟ್ಕೋ. ಇಲ್ಲಿ ಇಟ್ಕೊಂಡ್ರೆ ಬೆದೆಯಲ್ಲಿದ್ರೆ ಬಾಲ ಮೇಲೆತ್ತುತ್ತದೆ. ಇಡಿ ಗಟ್ಟಿಯಾಗಿ ಇಡಿ ಚರ್ಮನ, ಬೆನ್ನು ಕುಗ್ಸ್ತದೆ. ಬಾಲ ಮೇಲೆತ್ತಿದ್ರೆ ಬೆದೆಯಲ್ಲಿದ್ದಂಗೆ ಲೆಕ್ಕ. ಅದು ಯಾಕೆ ಹೇಳಿದ್ರೆ ಆಗ್ಲೇ ಅದು ಫಲ ಇತ್ತಲ್ಲ, ಅದರ ಮೇಲೆ ಇದು ಹತ್ತೋದಕ್ಕೆ ಹೋಗ್ತಾ ಇತ್ತು. ಈ ರೀತಿ ಮಾಡಿದಾಗ ಕೆಲವು ದನಗಳು ಸ್ವಲ್ಪ ಸ್ವಲ್ಪ ಗಂಜಲಾಗ್ತವೆ, ಬೆದೆಯಲ್ಲಿದ್ದರೆ ಸ್ವಲ್ಪ ಸ್ವಲ್ಪ ಗಂಜಲಾಗ್ತವೆ. ಬೆದೆಯಲ್ಲಿರೋ ದನ ಸ್ವಲ್ಪ ಸ್ವಲ್ಪ ಗಂಜಲಾಕಿ ಅರಚುತ್ತಾ ಇದ್ದರೆ ಅದೇ ಸಮಯದಲ್ಲಿ ಅದು ಬೆದೆಯಲ್ಲಿದೆ ಅಂತ ಗ್ಯಾರಂಟಿಯಾಗಿ ಹೇಳ್ಬೋದು. ಇದು ಒಂದು. ಎರಡನೇದು ಏನು ಮಾಡ್ತೀವಿ ಅಂತಂದರೆ, ಎಮ್ಮೆಗಳಲ್ಲಿ ಈ ರೀತಿ ಚರ್ಮ ಹಿಡ್ಕೊಳ್ಳೋಕೆ ಬರೋದಿಲ್ಲ. ಅವಾಗ ಏನು ಮಾಡ್ತೀವಿ, ಬಲಗಡೆನೋ ಎಡಗಡೆನೋ ಕೈ ಹಾಕಿ ಜೋರಾಗಿ ಉಜ್ಜುತ್ತೀವಿ. ಹಿಂಗೆ ಜೋರಾಗಿ ಉಜ್ಜಿದ್ರೆ ಎಮ್ಮೆ ಬಾಲ ಮೇಲೆ ಎತ್ತುತ್ತದೆ ಅಥವಾ ಬಾಲನ್ನು ಸುರುಳಿ ಮಾಡ್ತದೆ. ಆಮೇಲೆ ನಾವು ಮಾಡಬೇಕಾದು ಮೊದಲು ಪರೀಕ್ಷೆ ಮಾಡಬೇಕು. ಸಾಮಾನ್ಯವಾಗಿ ಬೆದೆಗೆ ಬಂದಿರೋ ರಾಸಲ್ಲಿ ಮೊದಲು ಸ್ವಲ್ಪ ಊತ ಬಂದಿರ್ತದೆ, ಮೇಲೆ ಗೀರುಗಳೆಲ್ಲ ಹೋಗ್ಬಿಟ್ಟು ಊತ ಬಂದಿರ್ತದೆ, ದಪ್ಪ ಆಗಿರ್ತದೆ. ಆಮೇಲೆ ಮೊದಲು ತೆಗೆದು ನೋಡಿದ್ರೆ ಒಳಗಡೆ ಕೆಂಪಾಗಿರ್ಬೇಕು, ಬೆಳ್ಳಗಿರ್ಕೂಡ್ದು. ಇದು ಬೆಳ್ಳಗಿದೆ, ಇದು ಬೆದೆಯಲ್ಲಿಲ್ಲ. ಆ ರೀತಿಯಲ್ಲಿ ನೀವು ಗುರ್ತಿಡಿಬೋದು. ಇದರ ಕಥೆ ಹೇಳಪ್ಪ. ಈಗ ಕರು ಹಾಕಿ 1.5 ತಿಂಗಳಾಗಿದೆ. ಕರು ಹಾಕಿದಾಗಿಂದ ಹಾಲು ಕಡಿಮೆ ಆಗಿದೆ, ಹಸುನು ವೀಕ್ ಆಗ್ತಾ ಇದೆ. ಇವಾಗ ಹಾಲು ಕಡಿಮೆ ಆಗೋದಕ್ಕೆ 2 ಕಾರಣ ಹೇಳ್ಬೋದು. ಗರ್ಭ ಕಾಯಿಲೆ ಇದ್ದರೆ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇರ್ತದೆ. ಪರೀಕ್ಷೆ ಮಾಡಿದಾಗ ಗರ್ಭ ಕಾಯಿಲೆ ಇಲ್ಲ. ಎರಡನೇ ಕಾರಣ ಏನಿರ್ಬೋದು ಅಂದರೆ, ಕೆಚ್ಚಲು ಮುಖಾಂತರ ಒಳಗಡೆ ಕ್ರಿಮಿ ಹೋಗ್ಬಿಟ್ಟು ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇರ್ತದೆ. ಮೂರನೇದು, ದನಕ್ಕೆ ಎಷ್ಟು ಮಿನರಲ್ಸ್ ಕೊಡಬೇಕೋ ಅಷ್ಟು ಮಿನರಲ್ಸ್ ನಾವು ಕೊಡದೇ ಇದ್ದರೆ ಹಾಲು ಕಡಿಮೆ ಆಗ್ತದೆ. ಅರ್ಥಾಯ್ತಾ? ಇವಾಗ ಗರ್ಭ ಇರುವಾಗ ಹಾಲು ಕರಿಯೋದಿಲ್ಲ ಕೊನೆ 2 ತಿಂಗಳು. ಆವಾಗ ನಾವು ಕೊಡೋ ತಿಂಡಿಯಲ್ಲಿ, ಹುಲ್ಲಿನಲ್ಲಿ ಇರೋ ಸುಣ್ಣ ಎಲ್ಲನೂ ಮೂಳೆಯಲ್ಲಿ ಸೇರ್ಕೊಂಡಿರ್ತದೆ. ಅದು ಹೇಗೆಂದರೆ, ನಾವು ಬ್ಯಾಂಕಲ್ಲಿ ದುಡ್ಡು ಕೂಡಿಟ್ಕೊಂಡಂಗೆ ಹಾಲು ಕೊಡೋಕ್ಕೆ ಶುರು ಆದಮೇಲೆ ಪ್ರತಿ 1 ಲೀಟ್ರಲ್ಲಿ 3 ಗ್ರಾಮ್ನಷ್ಟು ಖನಿಜಗಳು ಖಾಲಿ ಆಗ್ತಾ ಇರ್ತವೆ. ಇವಾಗ ಬ್ಯಾಂಕಲ್ಲಿ ದುಡ್ಡಿದೆ, ಬ್ಯಾಂಕ್ ಮ್ಯಾನೇಜರ್ ಚೆಕ್ ಕೊಟ್ಟರೆ ದುಡ್ಡು ಕೊಡ್ತಾರೆ. ಹಂಗೆ ದಿನಕ್ಕೆ 2 ಟೈಮು ನೀವು ಹಾಲಿನಲ್ಲಿ ಸುಣ್ಣ ತೆಗಿತಾ ಇದ್ದೀರಾ, ಖನಿಜಗಳೆಲ್ಲ. ಆ ಖನಿಜಗಳು ಯಾವಾಗ ಖಾಲಿ ಆಗ್ತದೋ ತನ್ನಷ್ಟು ತಾನು ಹಾಲು ಕಡಿಮೆ ಆಗ್ತದೆ. 3 ಕಾರಣ ಹೇಳಿದ್ದೀನಿ. ಒಂದು, ಗರ್ಭ ಕಾಯಿಲೆ. ಎರಡನೇದು, ಕೆಚ್ಚಲು ಮುಖಾಂತರ ಒಳಗಡೆ ಕ್ರಿಮಿಗಳು ಹೋದರೆ ಗೂಡುಗಳು ತಿಂದಾಗ್ತಾ ಇರ್ತವೆ, ಹಾಲು ಕಡಿಮೆ ಆಗ್ತದೆ. ಮೂರನೇದು, ಸುಣ್ಣ, ರಂಜಕ ಇಂಥ ಖನಿಜಗಳು ಕಡಿಮೆ ಆದಾಗ ಹಾಲು ಕಡಿಮೆ ಬರೋಕ್ಕೆ ಅವಕಾಶ ಇರ್ತದೆ. 4ನೇದು, ಹೊಟ್ಟೆ ಹುಳಿ ಆಗಿರೋದು. ಹೊಟ್ಟೆ ಹುಳಿ ಆಗಿರೋದು ತಿಳ್ಕೊಳ್ಳೋದು ಹೇಗೆ? ದನ ಮೆಲುಕು ಹಾಕೋವಾಗ ಹುಲ್ಲು ತಿಂದ 1/2 ರಿಂದ 1.5 ಗಂಟೆ ಒಳಗೆ ಮೆಲುಕು ಹಾಕಬೇಕು. ಮೆಲುಕು ಹಾಕಿದಾಗ ದನದ ಪಕ್ಕದಲ್ಲಿ ನೀವು ನಿಂತ್ಕೊಂಡ್ರೆ ಅಥವಾ ಕೂತ್ಕೊಂಡ್ರೆ ನಿಮಗೆ ಹುಳಿ ವಾಸನೆ ಬಂದರೆ, ಅಂದರೆ ತಮಾಷೆಗೆ ಏನು ಹೇಳ್ತಾ ಇದ್ದೀನಿ, ಸಾರಾಯಿ ವಾಸನೆ, ಹಂಗೇನಾದರೂ ವಾಸನೆ ಬಂತು ಅಂತಂದರೆ ಅದು ಹೊಟ್ಟೆ ಹುಳಿ ಆಗಿದೆ ಅಂತ ಮೊದಲನೇ ಗೊತ್ತು. ಸಗಣಿ ನೀವು ಕೈಯಲ್ಲಿ ಮುಟ್ಟಿದರೆ ಬಂಕೆ ಬಂದರೆ ಹೊಟ್ಟೆ ಹುಳಿ ಆಗಿದೆ ಅಂತ. ಆಮೇಲೆ ಸಗಣಿಯಲ್ಲಿ ಆ ಕಡೆ ತಿಂದಿದ್ದ ಕಾಳು ಸಗಣಿಯಲ್ಲಿ ಬರಕೂಡ್ದು. 3ನೇ ಗುರ್ತು ಏನಂದರೆ, ಸಗಣಿಯಲ್ಲಿ ನೊರೆ ಇರಕೂಡ್ದು. ಈ 3 ಗುರ್ತು ನಿಮಗೆ ಹೊಟ್ಟೆ ಹುಳಿ ಆಗಿದೆ ಅನ್ನೋದಕ್ಕೆ. ಹೊಟ್ಟೆ ಹುಳಿ ಆಗೋದಕ್ಕೆ ರೈತರು ಕೆಲವರು ತಪ್ಪು ಮಾಡ್ತಾರೆ. ಕೆಲವರು ಕಡಲೆಕಾಯಿ ನೆಂದಾಕ್ತಾರೆ. ಕಡಲೆಕಾಯಿ ಏನಿದ್ರು 2 ರಿಂದ 4 ಗಂಟೆ ನೆಂದಾಕ್ಬೇಕು. ಬೆಳಗ್ಗೆ ನೆಂದಾಕಿ ಸಾಯಂಕಾಲ ನೆಂದಾಕ್ಬಿಟ್ಟು ಮಾರದಿನ ಕೊಡ್ತಾರೆ, ಅದು ಹುಳಿ ಆಗ್ತದೆ. ಏನಾದ್ರು ಪಾತ್ರೆಯನ್ನು ಸ್ವಚ್ಛವಾಗಿ ತೊಳಿಬೇಕು. ಸ್ವಲ್ಪ ಅದರಲ್ಲೇ ಬಿಟ್ಬಿಟ್ಟು ಅದಕ್ಕೆ ಪುನಃ ಹಾಕಿದ್ರೆ ಅದನ್ನು ಹುಳಿ ಆಗೋದಕ್ಕೆ ಅವಕಾಶ ಇದೆ. 3ನೇದು, 100 kgಯಲ್ಲಿ 45 kgವರೆಗೂ ಗೋಧಿ ಬೂಸ ಇರ್ಬೋದು. ಅದರ ಮೇಲೆ ಇದ್ರೆ ಹೊಟ್ಟೆ ಹುಳಿ ಆಗ್ತದೆ. ಕೆಲವು ರೈತರು ಮುಸ್ಕಿನ ಜೋಳ ನುಚ್ಚುನ ಅಂಗಡಿಯಲ್ಲಿ ತಗೊಂಡು ಬರ್ತಾರೆ. ಅದು ನುಣ್ಣಗೆ ಉಪ್ಪಿಟ್ಟು ರವೆ ಇದ್ದಂಗೆ ಇರ್ತದೆ. ಕಾಕಿ ಜೋಳ ಹೊಡೆದ್ರೆ 6 ರಿಂದ 8 ಹೋಳು ಆಗಬೇಕು. ಆ ಗಾತ್ರ ಇದ್ದರೆ ಅದು 2 ರಿಂದ 3 ಮಿಲಿಮೀಟರ್ ಗಾತ್ರ ಇರ್ತದೆ, ಜೀರ್ಣ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ತುಂಬ ಸಣ್ಣಗಿತ್ತು ಅಂತಂದರೆ ಹೊಟ್ಟೆ ಹುಳಿ ಆಗ್ತದೆ. ಅದಕ್ಕೋಸ್ಕರ ಇದನ್ನ ತಪ್ಪಿಸ್ಬೇಕು ನಾವು. ಆಮೇಲೆ ದಿನಕ್ಕೆ ಒಂದು ಟೈಮಿಗೆ ಒಂದು ದನಕ್ಕೆ 3.5 kg ಮೇಲೆ ರೇಷನ್ ಕೊಡೋಕೆ ಬರೋದಿಲ್ಲ. ಇವಾಗ ನೀವು ಕೆಲವರು ಹೇಳಿದ್ರಿ, ದಿನಕ್ಕೆ 2 ಟೈಮ್ ಕೊಡ್ತೀನಿ, ಬೆಳಿಗ್ಗೆ 5 kg ಡೈರಿ ಫೀಡು, 3 kg ಬೂಸ ಅಂತ 8 kg ಆಯಿತು. ದಿನಕ್ಕೆ 2 ಟೈಮ್ ಕೊಟ್ಟರೆ ಏನಾಗ್ತದೆ? 4 kg ಆಗ್ತದೆ. 1 kg ತಿಂಡಿನ ಜೀರ್ಣ ಮಾಡ್ಕೊಳ್ಬೇಕಾದ್ರೆ ಇಷ್ಟು ಒಣಾಂಶ ಬೇರೆ ತಿಂದಿರಬೇಕು, ಹುಲ್ಲಿನ ಮುಖಾಂತರ ಇರ್ತದೆ. ಅಷ್ಟು ತಿನ್ನೋದಕ್ಕೆ ಹೊಟ್ಟೆ ಹಿಡಿಯೋದಿಲ್ಲ. ಅದಕ್ಕೋಸ್ಕರಕ್ಕೆ ದಿನಕ್ಕೆ 3 ಟೈಮ್ ಕೊಡಬೇಕು. ಈಗ ನಮ್ಮ ದನ ಎಲ್ಲಾನು ಒಂದು ದಿನಕ್ಕೆ ನಾನು ಕೇಳಿದಾಗ 30 ಲೀಟ್ರ್ ಕೊಡೋ ದನ ಇದೆ ನಿಮ್ಮೂರಲ್ಲಿ. ಈಗ ಅಮೆರಿಕ ಅಥವಾ ಬೇರೆ ದೇಶಗಳು ಹೋದ್ರೆ ದಿನಕ್ಕೆ 80 ಲೀಟ್ರ್ ಹಾಲು ಕೊಡೋ ದನನೂ ಇದೆ.
ಆದರೆ ಒಂದು ಟೈಮ್ಗೆ ಕೆಚ್ಚಲಲ್ಲಿ 30 ಲೀಟರ್ವರೆಗೂ ಹಾಲು ಹಿಡಿಬೋದು. ಅಂದರೆ 120 ಲೀಟರ್ ಹಾಲು ಹಿಂಡೋದಕ್ಕೆ ಅವಕಾಶ ಇದೆ. ಏನು ಮಾಡ್ತಾನೆ ಅವಾಗ? ದಿನಕ್ಕೆ 4 ಟೈಮ್ ಹಿಂಡ್ತಾನೆ. 60 ಲೀಟರ್ ಹಿಂಡೋದನ್ನು ದಿನಕ್ಕೆ 3 ಟೈಮ್ ಹಿಂಡ್ತಾನೆ. 40 ಲೀಟರ್ ಹಾಲು ಹಿಂಡೋದನ್ನು ದಿನಕ್ಕೆ 2 ಟೈಮ್ ಹಿಂಡ್ತಾರೆ. ಅದಕ್ಕೋಸ್ಕರಾಗಿ ನೋಡಿ, ಆ ದನಗಳು ಕೊನೆ ದಿನ ಹಾಲು ನಿಲ್ಲಿಸ್ಬೇಕಾದ್ರೆ ಒಂದು ದಿನ 5 ರಿಂದ 12 ಲೀಟರ್ ಹಾಲು ಕೊಡ್ತಾ ಇರ್ತದೆ. ಅದಕ್ಕೋಸ್ಕರಾಗಿ ಅವರು 1 ತಿಂಗಳು ಮುಂಚೆನೆ ಕೊಡೋ ತಿಂಡಿನ ಪೂರ್ತಿಯಾಗಿ ಕಟಾವು ಮಾಡ್ತಾರೆ. ಹಸುಳು ಕಟಾವು ಮಾಡಿಬಿಟ್ಟು ಬರೀ ಒಣಲ್ನಲ್ಲೇ ರೆಡಿ ಮಾಡ್ತಾರೆ ಅದನ್ನು. ಈಗ ನೋಡಿ, PTS ಸೆಮನ್ ಅಂತ ನಿಮಗೆ ಬಹುಶಃ ಮುಂದಿನ 2 ತಿಂಗಳಲ್ಲಿ ಬರ್ತದೆ. ಒಂದೊಂದು ಕಡ್ಡಿ ಬೆಲೆ 200 ರೂಪಾಯಿಂದ 300 ರೂಪಾಯಿ ಬೆಲೆ. ಅದನ್ನು ಹಾಕಿದ್ರೆ 170 ದನ ಗರ್ಭ ಕಟ್ಟಬೇಕು. ನೀವು ಕರೆಕ್ಟಾಗಿ ಹುಲ್ಲು ತಿಂಡಿ ಎಲ್ಲ ಕರೆಕ್ಟಾಗಿ ಮಿನರಲ್ಸ್ ಎಲ್ಲ ಕೊಟ್ಟರೆ ಗರ್ಭ ಆಗ್ತವೆ. ನಮ್ಮ ದನ ಗರ್ಭ ಕಟ್ತಾ ಇಲ್ಲ ಅನ್ನೋದು ಸಮಸ್ಯೆ ಜಾಸ್ತಿ. ನಿಮ್ಮ ದನ ಗರ್ಭ ಕಟ್ಟಬೇಕಾದ್ರೆ ಗರ್ಭ ಇರೋಗ ಪೋಷಣೆ ಭಾಳ ಮುಖ್ಯ. ನಾನು ಆಗಲೇ ಹೇಳಿದೆ, 4 ಅಡಿ ಎತ್ತರ ಇದೆ ನಿಮ್ಮ ದನ, ಅದು 10 ಲೀಟರ್ ಹಾಲು ಕೊಡೋ ದನ ಆದರೆ ದಿನಕ್ಕೆ 3.5 kg ಡೈರಿ ಫೀಡ್ ಬೇಕು. ಅದರ ಮೇಲೆ ಪ್ರತಿ 1 ಲೀಟ್ರಿಗೆ 50 ಗ್ರಾಮ್ನಷ್ಟು ನೀವು ಡೈರಿ ಫೀಡ್ ಕೊಡಬೇಕು. ಒಂದು ವೇಳೆ 5 ಅಡಿ ಎತ್ತರ ಇದೆ ನಿಮ್ಮ ದನ ಅಂದರೆ 10 ಲೀಟರ್ವರೆಗೂ 3.5 kg ಒಣುಲ್ಲೆ ಹಸುಳು ಇಲ್ಲ ನಿಮ್ಮ ಹತ್ರ. ಅದರ ಮೇಲೆ ಪ್ರತಿ 1 ಲೀಟರ್ಗೆ 75 ಗ್ರಾಮ್ 75 ಗ್ರಾಮ್ ಡೈರಿ ಫೀಡ್ ಕೊಡಬೇಕು. 10 ಲೀಟರ್ ಮೇಲೆ ಪ್ರತಿ 1 ಲೀಟರ್ಗೆ 3 ಗ್ರಾಮ್ನಷ್ಟು ಖನಿಜ ಮಿಶ್ರಣ ಕೊಡಬೇಕು. ಒಂದು ವೇಳೆ ದನ 5 ಎತ್ತರ ಇದ್ದರೆ ದಿನಕ್ಕೆ 60 ಲೀಟ್ರ್ 40-60 ಲೀಟ್ರ್ ಕೊಡೋ ದನ ಆದರೆ ನೀವು 10 ಲೀಟ್ರ್ ಮೇಲೆ ಪ್ರತಿ 1 ಲೀಟರ್ಗೆ 100 ಗ್ರಾಮ್ನಷ್ಟು ಡೈರಿ ಫೀಡ್ ಕೊಡಬೇಕು. ಪ್ರತಿ 1 ಲೀಟರ್ಗೆ 3 ಗ್ರಾಮ್ನಷ್ಟು ಖನಿಜ ಮಿಶ್ರಣ ಕೊಡಬೇಕು. ನಿಮ್ಮ ದನವನ್ನು ಚೆನ್ನಾಗಿ ಕೊಬ್ಬಿಡಿಯಂಗೆ ಸಾಕಿದರೆ ಕರು ಹಾಕಿದ 11 ರಿಂದ 17ನೇ ದಿನಕ್ಕೆಲ್ಲ ಬೆದೆಗೆ ಬರ್ತದೆ. 35 ದಿನಕ್ಕೆಲ್ಲ ನಾನೇ ಸೆಮೆನ್ ಮಾಡಿದ್ದೀನಿ, ಗರ್ಭ ಕಟ್ತಾವೆ. ನಾನು ಹೇಳೋದು ಕರು ಹಾಕಿದ 45 ರಿಂದ 60 ದಿನಕ್ಕೆ ಸೆಮೆನ್ ಮಾಡಿಸಿ ಅಂತ ಹೇಳ್ತೀನಿ. 45 ರಿಂದ 60 ದಿನಕ್ಕೆ ಸೆಮೆನ್ ಮಾಡಿದರೆ ಬಹುಶಃ ಒಂದೇ ಒಂದು ಸೆಮೆನ್ ಕಟ್ತಾ ಇದೆ. 60 ದಿನ ದಾಟಿದೆ, 90ನೇ ದಿನಕ್ಕೆ ಬರ್ತಾ ಇದೆ. ಸೆಮೆನ್ ಮಾಡಿದ್ರೆ 1 ಸೆಮೆನ್ನು ತಗೋಬಹುದು, 2 ಸೆಮೆನ್ನು ತಗೋಬಹುದು. 90 ದಿನ ದಾಟಿದೆ, 120 ದಿನಕ್ಕೆ ಬರ್ತಾ ಇದೆ. 2 ಸೆಮೆನ್ನು ತಗೋಬಹುದು, 3 ಸೆಮೆನ್ನು ತಗೋಬಹುದು. 4 ತಿಂಗಳಾಗಿದೆ, 120 ದಿನ ಆಗಿದೆ. ಅದು ಕಟ್ಟೋದು 2 ಸೆಮೆನ್ ಅಥವಾ 3 ಸೆಮೆನ್ ಮೇಲೇನೆ. ಯಾರಿಗೆ ನಷ್ಟ? ನಿಮಗೆ ನಷ್ಟ. ನೀವೇನಿದ್ರು 90 ದಿನದ ಒಳಗಾಗಿ ಸೆಮೆನ್ ಮಾಡಿದ್ರೆ 12 ರಿಂದ 13 ತಿಂಗಳಿಗೆಲ್ಲ ಒಂದೊಂದು ಕರು ಸಿಗ್ತಾ ಇರ್ತದೆ. ನಿಮಗೆ ಡೈರಿಯಲ್ಲಿ ಲಾಭ. ಬೇರೆ ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ ಮೊದಲು 5-6 ತಿಂಗಳು ಹಾಲು ಕರ್ಕೊತಾರೆ, ಆಮೇಲೆ ಹಾರ್ಮೋನ್ಸ್ ಇಂಜೆಕ್ಷನ್ ಕೊಡ್ತಾರೆ. ನಾವು ಹಾರ್ಮೋನ್ಸ್ ಇಂಜೆಕ್ಷನ್ ಕೊಡಬೇಕಾದ್ರೆ ಹತ್ರ 2,000 ರೂಪಾಯಿ ಖರ್ಚಾಗ್ತದೆ. ನಮಗೇನು ಲಾಭ ಬರೋದಿಲ್ಲ. ಅದಕ್ಕೋಸ್ಕರ ನಾವು ರೈತರಿಗೆ ಹೇಳೋದು, ಕರು ಹಾಕಿದ 45 ರಿಂದ 90 ದಿನದಲ್ಲಿ ಸೆಮೆನ್ ಮಾಡಿಸ್ಕೊಳ್ಳಿ, ಬೇಗ ಗರ್ಭ ಮಾಡಿಸ್ಕೊಳ್ಳಿ ದನಗಳಂತ. 4 ತಿಂಗಳಾದ ಮೇಲೆ ನಿಮ್ಮ ದನ ಸತಾಯಿಸ್ತದೆ ಗರ್ಭ ಕಟ್ಟೋದಕ್ಕೆ. ಆಮೇಲೆ ತುಂಬ ಜನ ಬೆಳಿಗ್ಗೆ ಹೊತ್ತು ಸೆಮೆನ್ ಮಾಡಿಸ್ತೀರಾ. ನಾನು ಆಶೀರ್ವಾದ್ ಡೈರಿ ಫಾರ್ಮ್ ಅಂತ ಬೆಂಗಳೂರಿಗೆ ಮೈಸೂರು ರೋಡಲ್ಲಿ ಒಂದು ಇದೆ, ಈಗಲೂ ಇದೆ. ಆವಾಗ ಅವ್ರ ಹತ್ರ 500 ದನ ಇತ್ತು, ಈಗ ಒಂದು 23 ದನ ಇದೆ ಅವ್ರ ಹತ್ರ. ಪಾಲನ್ನವ್ರಿಗೆ ತುಂಬ ವಯಸ್ಸಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಬೇರೆಯವ್ರು ಯಾರು ನಡೆಸೋಕ್ಕೆ ಆಗ್ತಾ ಇಲ್ಲ, ಅವರು ನಡೆಸಿದಷ್ಟು. ಅದಕ್ಕೋಸ್ಕರ ದನ ಎಲ್ಲ ಮಾರಿದ್ದಾರೆ. ಅವರು ಸಾಯಂಕಾಲ 4 ರಿಂದ 4:15 ಸೆಮೆನ್ ಮಾಡೋದು. ಯಾವುದೇ ತಿಂಗಳಲ್ಲಿ ನಾವು ಫಲ ಪರೀಕ್ಷೆ ಮಾಡಿದ್ರೆ ಸೆಮೆನ್ ಮಾಡಿದ್ರೆ 100ಕ್ಕೆ 50 ದಿನ ಗ್ಯಾರಂಟಿ ಗರ್ಭ ಇರ್ತಾ ಇತ್ತು. ಈಗ ನಿಮ್ಮ ರೆಕಾರ್ಡ್ಗಳ ಪ್ರಕಾರ ನೋಡಿದ್ರೆ 100ಕ್ಕೆ 45 ದಿನ ಗರ್ಭ ಕಟ್ತಾ ಇರೋದು. ನೀವೆಲ್ಲ ಬೆಳಿಗ್ಗೆ ಹೊತ್ತು ಸೆಮೆನ್ ಮಾಡಿಸೋದು, ಬೆಳಿಗ್ಗೆ ಬದಲಾಗಿ ಸಾಯಂಕಾಲ ಮಾಡಿಸಿ ಹೆಚ್ಚು ದನ ಗರ್ಭ ಕಟ್ತವೆ. ಖನಿಜ ಮಿಶ್ರಣ ತಿನ್ನಿಸುವುದರಿಂದ ಏನು ಪ್ರಯೋಜನ? ಖನಿಜ ಮಿಶ್ರಣ ತಿನ್ನುವುದರಿಂದ ದನಗಳಲ್ಲಿ ಖಂಡಿತವಾಗಿ ರಕ್ತ ಪುಷ್ಟಿ ಜಾಸ್ತಿ ಆಗ್ತದೆ. ಕಣ್ಣಿನ ಒಳರೆಪ್ಪೆ ನಾವು ತೆಗೆದು ಪರೀಕ್ಷೆ ಮಾಡಿದಾಗ ಕೆಂಪಾಗ್ತದೆ. ಇದು ಮೊದಲನೇ ಪ್ರಯೋಜನ. ರಕ್ತ ಪುಷ್ಟಿ ಇರೋ ದನಗಳು ಚೆನ್ನಾಗಿ ಹುಲ್ಲು ತಿಂತವೆ, ನೀರು ಕುಡಿತವೆ. ಈ ಖನಿಜ ಮಿಶ್ರಣ ಸತತವಾಗಿ 3 ತಿಂಗಳು ಪಡ್ಡೆಗಳಿಗೆ ಹಾಕಿದರೆ 100ಕ್ಕೆ 95 ರಿಂದ 98 ಪಡ್ಡೆಗಳು ಗರ್ಭ ಆಗಿವೆ. ಖನಿಜ ಮಿಶ್ರಣ ಯಾವ ಹಾಲು ಕೊಡೋ ದನಗಳಿಗೆ ಹಾಕ್ತಾ ಇಲ್ವೋ ಅವರು ಹಾಕೋದ್ರಿಂದ ಗರ್ಭ ಇಲ್ಲದೇ ಇರೋ ದನಗಳಲ್ಲಿ 45 ರಿಂದ 65 ದಿನ ಗರ್ಭ ಆಗಿವೆ. ಈ ಪುಡಿ ಹಾಕಿದ ಮೇಲೆ ರೈತರೇ ಹೇಳಿದ್ದಾರೆ 50 ರಿಂದ 150 ml ಹಾಲು ಒಂದು ದಿನಕ್ಕೆ ಜಾಸ್ತಿ ಆಗಿದೆ ಅಂತ. ಈ ಪುಡಿ ಹಾಕೋದ್ರಿಂದ ಕ್ಯಾಲ್ಸಿಯಂ ಇಂಜೆಕ್ಷನ್ ಕೊಡಿಸಬೇಕಾಗಿಲ್ಲ. 3 ತಿಂಗಳ ಒಳಗಾಗಿ ಗರ್ಭ ಹೀರ್ಕೊಳ್ಳೋದನ್ನು ತಡೀತದೆ. ಸೆತ್ತೆ ಬೇಗ ಬೀಳೋದಕ್ಕೆ ಅವಕಾಶ ಮಾಡಿ ಕೊಡ್ತದೆ. ಗರ್ಭ ಕೀವು ಹಿಡಿಯೋದನ್ನು ತಡೀತದೆ. ಗರ್ಭ ಬೇಗ ಕುಗ್ಗೋದಕ್ಕೆ ಅವಕಾಶ ಮಾಡಿ ಕೊಡ್ತದೆ. ಸೆತ್ತೆ ಬೇಗ ಬೀಳೋದಲ್ಲದೆ ಈ ದನಗಳಲ್ಲಿ ಬೇಗ ಬೆದೆಗೆ ಬರೋಕ್ಕೆ ಅವಕಾಶ ಇರ್ತದೆ.
ವ್ಯಾಕ್ಸಿನೇಷನ್ ಮಾಡಿದ ಮೇಲೆ ಎಲ್ಲ ದನಗಳಲ್ಲಿ 1 ರಿಂದ 3 ದಿನಗಳು ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇರ್ತದೆ. ಈ ಪುಡಿ ತಿಂತಾ ಇರೋ ದನಗಳಲ್ಲಿ ಖಂಡಿತವಾಗಿ ಹಾಲು ವಾಪಸ್ ಬರ್ತದೆ. ಪುಡಿ ಯಾವ ದನಗಳು ತಿಂತಾ ಇಲ್ವೋ ಅದರಲ್ಲಿ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇದೆ. ಆಮೇಲೆ ಹುಟ್ಟಿದ ಕರು ಚೆನ್ನಾಗಿ ಮೂಳೆ ದಪ್ಪ ಇರೋದ್ರಿಂದ ಆರೋಗ್ಯವಾದ ಕರು ಹುಟ್ಟೋದಕ್ಕೆ ಅವಕಾಶ ಇದೆ. ಚರ್ಮ ರೋಗಗಳು ಬರೋದು ಅತಿ ಕಡಿಮೆ. ಖನಿಜ ಮಿಶ್ರಣ ಒಳ್ಳೆಯದೆಂದು ತಿಳಿದುಕೊಳ್ಳುವುದು ಹೇಗೆ? ದನಗಳಿಗೆ ನೀವು ಕೊಡೋದ್ರಿಂದ ಈಗಾಗಲೇ ಹಾಲು ಕೊಡ್ತಾ ಇರೋ ದನ ಅಂದರೆ ಈಗಾಗಲೇ ಕರು ಹಾಕಿ 60 ದಿನ ಆಗಿರಬೇಕು, ಅಂಥ ದನಕ್ಕೆ ನೀವು ಖನಿಜ ಮಿಶ್ರಣ ತಿನ್ನಿಸಿದರೆ ಹಾಲು ಕಡಿಮೆ ಆಗಬಾರ್ದು. ಅದು ತಿಂದ ಮೇಲೆ ದನಗಳಲ್ಲಿ ಬೇದಿ ಜಾಸ್ತಿ ಆಗ್ಕೊಡ್ತು. ಮೂರನೇದಾಗಿ ಅದನ್ನು ಲ್ಯಾಬ್ರೇಟ್ರಿಯಲ್ಲಿ ನೀವು ಪರೀಕ್ಷೆ ಮಾಡಿದ್ರೆ 11% ಜಾಸ್ತಿ ನೀರಿನಂಶ ಇರಕೂಡ್ದು. ಇದರಲ್ಲಿ ಮೆಗ್ನೀಷಿಯಮ್ ಅನ್ನೋ ಅಂಶ 2% ಜಾಸ್ತಿ ಇರಕೂಡ್ದು. ಕೆಲವು ದನಗಳು ಖನಿಜ ಮಿಶ್ರಣ ತಿನ್ನುವುದಿಲ್ಲ, ಆವಾಗ ಏನು ಮಾಡಬೇಕು? ಖನಿಜ ಮಿಶ್ರಣ ಸ್ವಲ್ಪ ವಾಸನೆ ಇರ್ತದೆ, ಕೆಲವು ದನ ಅದು ತಿನ್ನೋದಿಲ್ಲ. ಅದನ್ನೊಂದು ಬಾಣಲಿಗೋ ಪಾತ್ರೆಗೆ ಹಾಕ್ಬಿಟ್ಟು ಅದರ ಮೇಲೆ ಹಾಲು ಸಿಂಪಡಣೆ ಮಾಡಿ ಅಥವಾ ಬೆಲ್ಲದ ನೀರು ಸಿಂಪಡಣೆ ಮಾಡಿದ್ರೆ ವಾಸನೆ ಮುಚ್ಚೋಗ್ತದೆ. ದನ ಅದು ವಾಸನೆ ಮುಚ್ಚೋದ ಮೇಲೆ ತಿನ್ನೋದು ಕಲಿತದೆ. ಒಂದು 4-5 ದಿನ ಮಾಡಿದ ಮೇಲೆ ನೀವು ಬೆಲ್ಲದ ನೀರು ಅಥವಾ ಹಾಲು ಹಾಕದೇ ಇದ್ರೂ ದನ ತಿನ್ನೋದಕ್ಕೆ ಅವಕಾಶ ಇರ್ತದೆ. ಕೆಲವು ದನಗಳಲ್ಲಿ ವ್ಯಾಕ್ಸಿನೇಷನ್ ಮಾಡಿಸಿದರೆ ಹಾಲು ಕಡಿಮೆ ಆಗುತ್ತದೆ, ಮತ್ತೆ ಹೆಚ್ಚಾಗುವುದಿಲ್ಲ, ಏಕೆ? ಇದು ನಾನಾಗಲೇ ಹೇಳಿದೆ, ಯಾವ ದನಕ್ಕೆ ನೀವು ಖನಿಜ ಮಿಶ್ರಣ ತಿನ್ನಿಸ್ತಾ ಇಲ್ವೋ ಅದರಲ್ಲಿ ಒಂದು ಸಲ ಹಾಲು ಕಡಿಮೆ ಆದರೆ ವಾಪಸ್ ಬರೋದಿಲ್ಲ. 10 ಲೀಟರ್ ಕರೆಯುವ ದನಕ್ಕೆ ಖನಿಜ ಮಿಶ್ರಣ ಎಷ್ಟು ನೀಡಬೇಕು? ನೀವು ಎತ್ತರ ನೋಡಬೇಕು. ದನ 4 ಅಡಿ ಇದೆಯಾ, 5 ಅಡಿ ಇದೆಯಾ, 5 ಅಡಿ ಎತ್ತರ ಇದೆ ಅನ್ನೋದು. ದನ ಆರೋಗ್ಯವಾಗಿರೋದಕ್ಕೇ ನಾವು ತಿಂಗಳಿಗೆ 1.5 kg 2 kg ಖನಿಜ ಮಿಶ್ರಣ ಕೊಡಿ ಅಂತ ಹೇಳ್ತೀವಿ. ಇದರ ಜೊತೆಗೆ ಪ್ರತಿ 1 ಲೀಟ್ರ್ ಹಾಲಿಗೆ ದಿನಕ್ಕೆ 3 ಗ್ರಾಮ್ನಷ್ಟು ನಾವು ಖನಿಜ ಮಿಶ್ರಣ ಕೊಡಬೇಕಾಗ್ತದೆ. ಅಂದರೆ 10 ಲೀಟ್ರ್ ಹಾಲು ಕೊಡೋ ದನಕ್ಕೆ ತಿಂಗಳಿಗೆ ಬಹುಶಃ ನೀವು 2.5 ರಿಂದ 3 kgಯಷ್ಟು ಖನಿಜ ಮಿಶ್ರಣ ಕೊಡಬೇಕಾಗ್ತದೆ. ಅಂದರೆ ದಿನಕ್ಕೆ 75 ಗ್ರಾಮ್ನಿಂದ 100 ಗ್ರಾಮ್ನಷ್ಟು ಖನಿಜ ಮಿಶ್ರಣ ಕೊಡಬೇಕಾಗ್ತದೆ. ಖನಿಜ ಮಿಶ್ರಣ ಪರೀಕ್ಷೆಯನ್ನು ಎಲ್ಲಿ ಮಾಡುತ್ತಾರೆ? ಕರ್ನಾಟಕದಲ್ಲಿ ಪ್ರತಿಯೊಂದು ಪಶುವೈದ್ಯ ಕಾಲೇಜಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಆಡುಗೋಡಿಯಲ್ಲಿ ಪಶು ಆಹಾರ ಮತ್ತು ಪಶು ಶರೀರ ಕ್ರಿಯಾಶಾಸ್ತ್ರ ಸಂಸ್ಥೆ ಒಂದಿದೆ, ಅಲ್ಲಿನೂ ಮಾಡ್ತಾರೆ. ಆದರೆ ಪ್ರತಿಯೊಂದು ಕಡೆಯೂ ಇದಕ್ಕೆ ಏನೋ ಒಂದು ಶುಲ್ಕ ಇರ್ತದೆ. ಒಂದು ಸ್ಯಾಂಪಲ್ ಮಾಡೋದಕ್ಕೆ 100 ರೂಪಾಯಿ 200 ರೂಪಾಯಿ ಅಂತ ಏನೋ ಇರ್ತದೆ, ಅದನ್ನು ಶುಲ್ಕ ಕೊಟ್ಟು ಮಾಡಿಸ್ಕೋಬೇಕಾಗ್ತದೆ. ಹಾಲು ಜಾಸ್ತಿ ಆಗುವುದಕ್ಕೆ ಕ್ಯಾಲ್ಸಿಯಂ ಇಂಜೆಕ್ಷನ್ ಮಾಡ್ತೀವಿ, ಅದರಿಂದ ತೊಂದರೆ ಇದೆಯಾ? ತೊಂದರೆ ಇರೋದು ಅಂತ ಹೇಳೋ ಬದಲಾಗಿ ನೀವು ಕ್ಯಾಲ್ಸಿಯಂ ಇಂಜೆಕ್ಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ, ಅದರಿಂದ ಎಷ್ಟು ಹಾಲು ಜಾಸ್ತಿ ಆಗಿದೆ ಅನ್ನೋದು ನೀವು ಲೆಕ್ಕ ಹಾಕಿದ್ರಾಗ ಕೆಲವು ರೈತರು ಅದರಿಂದ ನಮಗೇನು ಲಾಭ ಬರಲಿಲ್ಲ ಅಂತ ಕೆಲವು ರೈತರು ಹೇಳಿದ್ದಾರೆ. ಆದರೆ ಕ್ಯಾಲ್ಸಿಯಂ ಇಂಜೆಕ್ಷನ್ ಹಾಕೋದ್ರಿಂದ ಅದರಲ್ಲಿ ಸುಣ್ಣ ಮಾತ್ರ ಇರ್ತದೆ, ಮಿಕ್ಕಿದ್ದ ರಂಜಕ ಮಿಕ್ಕಿದ್ದ ಖನಿಜಗಳು ಇರೋದಿಲ್ಲ. ಅದರಿಂದ ಕ್ಯಾಲ್ಸಿಯಂ ಇಂಜೆಕ್ಷನ್ ಹಾಕೋದು ಉತ್ತಮ ಅಲ್ಲ. ಹಾಲಿನ ಜ್ವರ ಮಿಲ್ಕ್ ಫೀವರ್ ಅಂತ ಬಂದಾಗ ಕ್ಯಾಲ್ಸಿಯಂ ಇಂಜೆಕ್ಷನ್ ಹಾಕಲೇಬೇಕಾಗ್ತದೆ, ಬೇರೆ ಸಮಯದಲ್ಲಿ ಅದು ಬೇಕಾಗಿಲ್ಲ. ಈಗ ಗರ್ಭ ಇರೋದಕ್ಕೆ ನೀವೇನಾದರೂ ಕ್ಯಾಲ್ಸಿಯಂ ಇಂಜೆಕ್ಷನ್ ಹಾಕ್ಸಿದ್ರೆ ಅದು ತೊಂದರೆ ಏನೂ ಆಗದೆ ಇರಬಹುದು. ಗರ್ಭ ಇದ್ದು ಹಾಲು ಕೊಡದೇ ಇರೋದಕ್ಕೆ ನೀವೇನಾದರೂ ಕ್ಯಾಲ್ಸಿಯಂ ಇಂಜೆಕ್ಷನ್ ಹಾಕ್ಸಿದ್ರೆ ಅದು ಏನಿದ್ರು ಕೆಚ್ಚಲು ಮಾಡೋ ಒಳಗಾಗಿ ಹಾಕಬೇಕು. ಕೆಚ್ಚಲು ಮಾಡಿದ ಮೇಲೆ ನೀವು ಕ್ಯಾಲ್ಸಿಯಂ ಹಾಕಿದ್ರೆ ಖಂಡಿತವಾಗಿ ಮುಂದಿನ ಕರಾವಿನಲ್ಲಿ ಹಾಲು ಕಡಿಮೆ ಆಗ್ತದೆ. ಹಾಲಿನ ಜ್ವರ ಬರುವುದನ್ನು ತಿಳಿದುಕೊಳ್ಳುವುದು ಹೇಗೆ? ಕರು ಹಾಕೋದಕ್ಕೆ 1 ರಿಂದ 2 ದಿನ ಮುಂಚೆ ಬಾಲಕ ಆ ಕಡೆ ಹಳ್ಳ ತುಂಬ ಬೀಳ್ತದೆ, ಆಮೇಲೆ ಮಡಲು ತುಂಬ ದಪ್ಪ ಆಗ್ತದೆ. ಆವತ್ತು ಆ 2 ದಿನಗಳಲ್ಲಿ ಬರೋ ಗಂಜಲನ ಹಿಡ್ಕೊಂಡು ಅದನ್ನು ಇಂಥ ಪೇಪರಲ್ಲಿ ಪರೀಕ್ಷೆ ಮಾಡಿದೆ. ಇದು pH ಪೇಪರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ದನಗಳ ಗಂಜಲ 8.4 pH ಇರ್ತದೆ. ಅದಕ್ಕಿಂತ ಕಡಿಮೆ ಬಂದರೆ 7 ಅಥವಾ 6 ಆ ಕಡೆ ಬಂದರೆ ಅದಕ್ಕೆ ಹಾಲಿನ ಜ್ವರ ಬರ್ತದೆ ಅಂತ ರೈತರು ತಿಳ್ಕೊಬಹುದು. ಕೆಲವು ದನಗಳು ಪುನಃ ಮಲಗಿ ಬಿಡುತ್ತವೆ, ಏಕೆ? ಅದು ಆ ರೈತರು ಸಾಕಷ್ಟು ಖನಿಜ ಮಿಶ್ರಣ ಕೊಡದೇ ಇದ್ದರೆ ಆ ರೀತಿ ಆಗೋದಕ್ಕೆ ಅವಕಾಶ ಇರ್ತದೆ. ನಾನು ಆಗಲೇ ಹೇಳ್ದಂಗೆ ಪ್ರತಿ 1 ಲೀಟರ್ ಹಾಲಿನಲ್ಲಿ 3 ಗ್ರಾಮ್ನಷ್ಟು ಖನಿಜಗಳು ಖಾಲಿ ಆಗ್ತಾ ಇರ್ತವೆ. ನಾವು ಅಷ್ಟು ಭರ್ತಿ ಮಾಡ್ತಾ ಇದ್ದರೆ ಪುನಃ ಹಾಲಿನ ಜ್ವರ ಬರೋದಿಲ್ಲ. ಹೈನುಗಾರಿಕೆಯಲ್ಲಿ ಲಾಭ ಮಾಡಬೇಕಾದರೆ ಏನು ಮಾಡಬೇಕು? ಇಲ್ಲಿ 5 ವಿಷಯಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಮೊಟ್ಟ ಮೊದಲನೇದು ಅವರ ದನ ಗರ್ಭ ಆಗಿದೆಯಾ ಇಲ್ಲ ಅಂತ ತಿಳ್ಕೊಂಡಿರ್ಬೇಕು. ಗರ್ಭ ಆಗಿದ್ದರೆ 7 ತಿಂಗಳ ಗರ್ಭ ಆದ ಮೇಲೆ ಹಾಲು ನಿಲ್ಲಿಸಬೇಕು. ಕೊನೆ 2 ತಿಂಗಳು ಮುಂದಿನ ಕರಾವಿಗಾಗಿ ಚೆನ್ನಾಗಿ ಕೊಬ್ಬಿಡಿಯೋಂಗೆ ಪೋಷಣೆ ಮಾಡಬೇಕು. ಆ ದನಗಳು ಕರು ಹಾಕಿದ 11 ರಿಂದ 17 ದಿನಕ್ಕೆಲ್ಲ ಬೆದೆಗೆ ಬರ್ತವೆ. ಅವುಗಳನ್ನು ನಾವು
45ರಿಂದ 90 ದಿನಗಳಲ್ಲಿ ಸೆಮೆನ್ ಮಾಡಿದ್ರೆ ಒಂದೇ ಸೆಮೆನ್ ಗರ್ಭ ಕಟ್ಟೋಕ್ಕೆ ಅವಕಾಶ ಇರ್ತದೆ. ಎರಡನೇದಾಗಿ ಹುಟ್ಟಿದ ಕರುವಿಗೆ 15 ನಿಮಿಷ ಒಳಗಾಗಿ ಗಿಣ್ಣಾಲು ಕುಡಿಸ್ಬೇಕು. 100ಕ್ಕೆ 95ರಿಂದ 98 ರಾಸುಗಳು ರಾತ್ರಿ 10 ಗಂಟೆ ಮೇಲೆ ಕರು ಹಾಕೋದು. ಕರು ಇನ್ನೂ ಮಲಗಿರೋವಾಗಲೇ ತಾಯಿ ಕೆಚ್ಚಲಿಂದ ಹಾಲು ಕರೆದು ಕರುಗಳು ಕುಡಿಸಿದ್ರೆ ಎರಡು ಹಲ್ಲು ಹಾಕೋ ಒಳಗಾಗಿ ಅವು ಖಂಡಿತ ಕರು ಹಾಕ್ತವೆ. ತಾಯಿಗಿಂತ ಒಂದು ದಿನಕ್ಕೆ 50 ml 2 ಲೀಟ್ರ್ವರೆಗೂ ಹಾಲು ಜಾಸ್ತಿ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಮೂರನೇದಾಗಿ 100ಕ್ಕೆ 70 ರಾಸು ರಾತ್ರಿ ಹೊತ್ತೇ ಬೆದೆಗೆ ಬರೋದು. ಅದರಲ್ಲಿ ಹೆಚ್ಚಾಗಿ ರಾತ್ರಿ 8ರಿಂದ 10 ಗಂಟೆಗೆ 80% ರಾಸು ಬರ್ತವೆ. ನಾಲ್ಕನೇದಾಗಿ ಕೆಚ್ಚಲು ಬಾವು ಬರೋದನ್ನು ತಡೆಯೋದು ಭಾಳ ಮುಖ್ಯ. ಇದಕ್ಕೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ರೈತರು. ಕೆಚ್ಚಲು ಬಾವು ದನಗಳ ಆರೋಗ್ಯಕ್ಕೂ ಧಕ್ಕೆ ಮಾಡ್ತದೆ, ರೈತನಿಗೆ ಆರ್ಥಿಕವಾಗಿ ತುಂಬ ನಷ್ಟ ಮಾಡ್ತದೆ. ಐದನೇದಾಗಿ ದನಗಳಿಗೆ ಕೊಡೋ ಪೋಷಣೆ ಭಾಳ ಮುಖ್ಯ. ನಾವು 100 ರೂಪಾಯಿ ಖರ್ಚು ಮಾಡ್ತಾಯಿದ್ವಿ ಅಂದರೆ ಅದಕ್ಕೆ ಕೊಡ್ತಕ್ಕಂಥ ಹುಲ್ಲು ಮತ್ತು ತಿಂಡಿಗೇನೆ 100ರಲ್ಲಿ 60ರಿಂದ 70 ರೂಪಾಯಿ ಖರ್ಚಾಗ್ತದೆ. ಇದು ಕೊಡೋದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳೋದ್ರಿಂದ ರೈತರು ತುಂಬ ನಷ್ಟ ಆಗ್ತದೆ. ಹೆಚ್ಚು ಜನ ನಷ್ಟ ಆಗ್ತಾ ಇರೋದು ಸರಿಯಾದ ಪೋಷಣೆ ಮಾಡದೇ ಇರೋದ್ರಿಂದ ನಷ್ಟ ಆಗ್ತಾ ಇರೋದು. ಎರಡನೇದಾಗಿ ಕೆಚ್ಚಲು ಭಾವದಿಂದ ದನಗಳಿಂದ ನಷ್ಟ ಆಗ್ತಾ ಇದೆ. ಇದು ಕೊಂಡಿರುವ ಪಡ್ಡೆ 4 ತಿಂಗಳು ಫಲ ಎಂದು ಹೇಳಿದ್ದಾರೆ, ಇನ್ನೂ ತಳ ಮಾಡಿಲ್ಲ, ಫಲ ಆಗಿದೆಯಾ ಎಂದು ಹೇಳಿ. ಇಲ್ಲಿ ನಾವು ಕೈ ಹಾಕಿ ಪರೀಕ್ಷೆ ಮಾಡಿದಾಗ ಗರ್ಭ ಇದೆಯಲ್ಲ ಅಂತ ಪಡ್ಡೆಯಲ್ಲಿ 1 ತಿಂಗಳಿಗೆ ಹೇಳ್ಬೋದು, ಹಸುನಲ್ಲಿ 1.5 ತಿಂಗಳಿಗೆ ಹೇಳ್ಬೋದು. ರೈತರೇ ಮಾಡೋ ಪರೀಕ್ಷೆ ಒಂದು ಹೇಳ್ಕೊಡ್ತೀನಿ ನಾನು ನಿಮಗೆ. ಅದಕ್ಕೆ ಸೆಮೆನ್ ಮಾಡಿಸಿ 30ರಿಂದ 35 ದಿನ ಆಗಿದ್ದರೆ ದನ ಎದ್ದು ಕೂಡಲೇ ಗಂಜಲ ಮಾಡಿದಾಗ ಗಂಜಲ ಸ್ವಲ್ಪ ಹಿಡ್ಕೋಬೇಕು. ನಾವು 1 ಲೋಟ ಗಂಜಲ ಹಿಡ್ಕೊಂಡ್ರೆ ಅದಕ್ಕೆ 4 ಲೋಟ ನೀರು ಬೆರೆಸ್ಬೇಕು. ಅದಕ್ಕೆ ಕೈ ತೋರಿಸ್ತಾ ಇರೋದು. 1 ಲೋಟ ಗಂಜಲ ಅದಕ್ಕೆ 4 ಲೋಟ ನೀರು ಬೆರೆಸ್ಬೇಕು. ನಾವು ಮದುವೆ ಸಮಾರಂಭಗಳಿಗೆ ಹೋದರೆ ಇಷ್ಟು ಅಗಲದ ಗ್ಲಾಸ್ ಕೊಡ್ತಾರೆ ನೀರು ಕುಡಿಯೋಕ್ಕೆ, ಅಂಥದ್ದು 2 ಅಷ್ಟು ಅಗಲ ಇರೋದು ಮುಚ್ಚಲಾಗಲಿ ಗ್ಲಾಸಲ್ಲಾಗಲಿ 2 ತಗೋಬೇಕು. ಒಂದೊಂದರಲ್ಲಿ 4 ಅಥವಾ 5 ಹೆಸರು ಕಾಳು ಹಾಕಬೇಕು. ಒಂದರಲ್ಲಿ ಕಾಳು ಮುಳುಗೋವರೆಗೂ ನೀರು ಹಾಕಬೇಕು. ಕಾಳಿ ನೀರು ಜಾಸ್ತಿ ನೀರು ಹಾಕೋಂಗಿಲ್ಲ, ಕಾಳು ಮುಳುಗೋವರೆಗೂ ನೀರು ಹಾಕಬೇಕು. ಇನ್ನೊಂದರಲ್ಲಿ 1 ಲೋಟ ಗಂಜಲ 4 ಲೋಟ ನೀರು ಮಿಶ್ರಣ ಮಾಡಿರೋದನ್ನು ಹಾಕಿ 3 ದಿನ ಮುಚ್ಚಿಟ್ರೆ 4ನೇ ದಿನ ನೀರಿನಲ್ಲೆಲ್ಲ ಮೊಳಕೆ ಬಂದಿರ್ತದೆ ಕಾಳು. ಗಂಜಲ ನೀರಿನ ಮಿಶ್ರಣದಲ್ಲಿ ಕಾಳು ಮೊಳಕೆ ಬಂದರೆ ಗರ್ಭ ಇಲ್ಲ, ಮೊಳಕೆ ಬರಲಿಲ್ಲ ಗರ್ಭ ಅಂತ ಹೇಳ್ಬೋದು. ಆದರೆ ಗರ್ಭ ಏನಾದರೂ ಕೀವಾಗಿದ್ದರೆ ಅಲ್ಲಿನೂ ಮೊಳಕೆ ಬರೋದಿಲ್ಲ ಕೆಲವು ಸಂದರ್ಭದಲ್ಲಿ. ಅದಕ್ಕೋಸ್ಕರವಾಗಿ ನಾವು 3 ತಿಂಗಳಾದಮೇಲೆ ಇನ್ನೊಂದು ಸಲ ಪರೀಕ್ಷೆ ಮಾಡಿ ಅಂತ ಹೇಳ್ತೀವಿ. ಆವಾಗ ನಿಮ್ಮ ದನ ಗರ್ಭ ಆಗಿದೆ ಇಲ್ಲ ಅನ್ನೋದನ್ನು ಡಾಕ್ಟರ್ ಕಡೆಯಿಂದ ಸುಲಭವಾಗಿ ಪರೀಕ್ಷೆ ಮಾಡಿಸ್ಕೋಬೋದು. ನೀವು ರಾಸು ಕೊಬ್ಬು ಹಿಡಿಯುವಂತೆ ಪೋಷಣೆ ಮಾಡುವುದು ಹೇಗೆ? ಇಲ್ಲಿ ಕೊನೆ 2 ತಿಂಗಳು ನಾವು ಪೋಷಣೆ ಮಾಡೋದು ಭಾಳ ಮುಖ್ಯ. ನಿಮ್ಮ ದನ 4 ಅಡಿ ಒಳಗಡೆ ಎತ್ತರ ಇದ್ದು ದಿನಕ್ಕೆ 10 ಲೀಟ್ರ್ ಒಳಗಡೆ ಹಾಲು ಕೊಡೋ ದನ ಆದರೆ ನೀವೇನಾದರೂ ಹಸಿರುಳ್ಳು ಕೊಡಲಿಲ್ಲ ಅಂದರೆ ದಿನಕ್ಕೆ 3.5 kg ಪಶು ಆಹಾರ ಕೊಡಬೇಕು. ಜೊತೆಗೆ ತಿಂಗಳಿಗೆ 1.5 kg ಖನಿಜ ಮಿಶ್ರಣ ಕೊಡಬೇಕು. ರಾಸು ಯಾವಾಗ ಕರು ಹಾಕುತ್ತದೆ? ಸೆಮೆನ್ ಮಾಡಿದ ಮೇಲೆ ಹಸುಗಳಲ್ಲಿ 9 ತಿಂಗಳ 9 ದಿನಕ್ಕೆ, ಎಮ್ಮೆಗಳಲ್ಲಿ 10 ತಿಂಗಳ 10 ದಿನಕ್ಕೆ ಕರು ಹಾಕಬೇಕು. ಗಂಡು ಕರುಗಳಿದ್ದರೆ ಕೆಲವು ಟೈಮಲ್ಲಿ 1 ವಾರ ಜಾಸ್ತಿ ಆಗ್ಬೋದು, ಹೆಣ್ಣು ಕರುಗಳಿದ್ದರೆ 1 ವಾರ ಕಡಿಮೆ ಆಗ್ಬೋದು. ಆಮೇಲೆ ಕೆಚ್ಚಲಲ್ಲಿ ಹಾಲು ತೊಟ್ಟಿಗಳಿದ್ರೆ 1ರಿಂದ 10 ದಿನದಲ್ಲಿ ಕರು ಹಾಕ್ತದೆ ಅಂತ ಹೇಳ್ಬೋದು. ಬಾಲದ 2 ಕಡೆಯೂ ಹಳ್ಳ ಬಿದ್ದರೆ 1ರಿಂದ 3 ವಾರಗಳಲ್ಲಿ ಕರು ಹಾಕ್ತದೆ ಅಂತ ಹೇಳ್ಬೋದು. ಈ ಹಳ್ಳ ಕರು ಹಾಕೋದಕ್ಕೆ 1ರಿಂದ 2 ದಿನ ಮುಂಚೆ ತುಂಬ ಹಳ್ಳ ಬೀಳ್ತದೆ, ಮೊದಲು ತುಂಬ ದಪ್ಪ ಆಗ್ತದೆ. ಆ ರೀತಿಯಲ್ಲಿ ಕರು ಹಾಕ್ತದೆ ಅಂತ ತಿಳ್ಕೊಬೋದು. ಹುಟ್ಟಿದ ಕರುವಿಗೆ 15 ನಿಮಿಷಗಳ ಒಳಗೆ ಗಿಣ್ಣು ಹಾಲನ್ನು ಏಕೆ ಕುಡಿಸಬೇಕು? ಹುಟ್ಟಿದ ಕರುವಿನ ಹೊಟ್ಟೆ ಮತ್ತು ಕರುಳಿನಲ್ಲಿ ಸಣ್ಣ ರಂಧ್ರಗಳಿರ್ತವೆ. ಈ ರಂಧ್ರಗಳು ಮುಖಾಂತರ ಗಿಣ್ಣು ಹಾಲಿನರ್ತಕ್ಕಂಥ ಗ್ರೋತ್ ಹಾರ್ಮೋನ್ ಅನ್ನೋದು ರಕ್ತಕ್ಕೆ ಸೇರ್ತದೆ. ಈ ಸಣ್ಣ ರಂಧ್ರಗಳು ಪ್ರತಿ 1 ಸೆಕೆಂಡ್ಗೂ ಕಡಿಮೆ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರವಾಗಿ ಎಷ್ಟು ಬೇಗ ಗಿಣ್ಣಾಲು ಕುಡಿಸಿದರೆ ಅಷ್ಟು ಗ್ರೋತ್ ಹಾರ್ಮೋನ್ ಅನ್ನೋದು ರಕ್ತಕ್ಕೆ ಸೇರೋದ್ರಿಂದ ಕರು ಚೆನ್ನಾಗಿ ಬೆಳೀತದೆ. ಕರುವಿಗೆ ಗಿಣ್ಣು ಹಾಲನ್ನು ಏಕೆ ಕುಡಿಸಬೇಕು? ಇದು 3 ಥರ ಇದೆ. ಒಂದು, ಕರುವಿನ ಬಾಯಿ ಅಗಲ ಮಾಡಿಬಿಟ್ಟು ಕೈಯಲ್ಲಿ ಕುಡಿಸ್ಬೋದು. ಎರಡನೇದು ರಬ್ಬರ್ ನಿಪ್ಪಲ್ಲು ಮತ್ತು ಬಾಟ್ಲ್ ಮುಖಾಂತರ ಕುಡಿಸೋದು. ಮೂರನೇದು ಡಾಕ್ಟ್ರುಗಳು ಏನು ಮಾಡ್ತಾರಂದರೆ ಕರು ನಾಲ್ಗೆ ಒಂದು ಪಕ್ಕಕ್ಕೆ ಎಳೆದ್ಬಿಟ್ಟು ಟ್ಯೂಬನ್ನು ಸೇರಿಸ್ತಾರೆ, ಬಾಯಿ ಒಳಗಡೆ ಹೊಟ್ಟೆ ಒಳಗಡೆ ಸೇರಿಸ್ತಾರೆ. ಅದು ಟ್ಯೂಬ್ ಸೇರಿಸೋವಾಗ ಕಿವಿ ಹತ್ರ ಇಟ್ಕೊಂಡ್ಬಿಟ್ಟು ಶ್ವಾಸನಾಳಕ್ಕೆ ಹೋಗ್ತಾಯಿದೆ ಅಥವಾ ಹೊಟ್ಟೆಗೆ ಹೋಗ್ತಾಯಿದೆ ಅಂತ ಗುರ್ತಿಡಿತಾರೆ.
ಅದು ಹೊಟ್ಟೆಗೆ ಹೋಗ್ತಾ ಇದ್ದರೆ ಅದನ್ನು ಸ್ವಲ್ಪ ಒಳಗೆ ತಳ್ಳಿಬಿಟ್ಟು ಈ ಕಡೆ ಒಂದು ಲೋಳಿಗೆ ಫನ್ನಲ್ಲಿ ಬಿಗಿಸ್ಬಿಟ್ಟು ಅದರ ಒಳಗಡೆ ಹಾಲು ಹಾಕ್ತಾರೆ. ಈ ರೀತಿ ಹಾಲು ಕುಡಿಸೋದು ಸುಲಭ ಆಗ್ತದೆ. ಕರುವಿಗೆ ಯಾಕೆ ತಾಯಿ ಕೆಚ್ಚಲಿನಿಂದ ಅಥವಾ ರಬ್ಬರ್ ಲಿಪ್ಪಲ್ನಿಂದ ಕುಡಿಸಬೇಕು? ಸಾಮಾನ್ಯವಾಗಿ ಕರು ತಾಯಿ ಕೆಚ್ಚಲಿಂದ ಹಾಲು ಕುಡಿಯುವಾಗ 3-4 ಸಲ ಚೀಪ್ತದೆ, ಒಂದು ಸಲ ನುಂಗ್ತದೆ. ನೀವು ಬಟ್ಲಲ್ಲಿ ಕೊಟ್ಟರೆ ಅದು ಪೂರ್ತಿಯಾಗಿ ನುಂಗೋದೇನೆ, ಹಾಲು ಬೇಗ ಖಾಲಿ ಮಾಡ್ತದೆ. ಆದರೆ ಸಾಕಷ್ಟು ಜೊಳ್ಳು ನೊರೆ ಬರೋದಿಲ್ಲ, ಬಾಯಿಯಲ್ಲಿರ್ತಕ್ಕಂಥ ಲಾಲಾಜಲ ಜಾಸ್ತಿ ಸೇರೋದಿಲ್ಲ. ಅದಕ್ಕೋಸ್ಕರವಾಗಿ ಕರುವಿನ ಬೆಳಗ್ಗೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ತಾಯಿ ಕೆಚ್ಚಲು ಬಿಡೋದು ಉತ್ತಮ, ಅದರಿಂದ ಕೆಚ್ಚಲು ಬಾವು ತಡಿಬೋದು. ಎರಡನೇದಾಗಿ ಹಂಗೆ ಕೆಚ್ಚಲು ಬಿಡೋಕ್ಕಾಗೋದಿಲ್ಲ ಅಂದರೆ ಬಾಟ್ಲ್ ಮುಖಾಂತರ ಕುಡಿಸಿದ್ರೆ ಕರು ಚೆನ್ನಾಗಿ ಬೆಳೀತದೆ. ಕರುಗಳಿಗೆ ಕಾಳು ನುಚ್ಚು ಯಾವಾಗಿನಿಂದ ತಿನ್ನಿಸಬೇಕು? 6ನೇ ದಿವಸದಿಂದ ತಿನ್ನಿಸೋದು ಉತ್ತಮ. ಕರುಗಳಿಗೆ ಹಸಿರು ಹುಲ್ಲು ಯಾವಾಗಿನಿಂದ ತಿನ್ನಿಸಬೇಕು? ಹಸಿರು ಹುಲ್ಲು ತಿನ್ನಿಸೋದಕ್ಕೆ ಬದಲಾಗಿ ಹಸಿರು ಹುಲ್ಲನ್ನು ಗರಿಕೆ ಹುಲ್ಲು ಸಿಗ್ತದೆ ರೈತರಿಗೆ ಮಳೆಗಾಲದಲ್ಲಿ, ಅದನ್ನು ಕೊಯ್ಕೊಂಡು ಬಂದು ನೆರಳಲ್ಲಿ ಹಾಕಿ ಒಣಗಿಸ್ಬೋದು. ಅದೇ ರೀತಿಯಲ್ಲಿ ನಾವು ತಿನ್ನತಕ್ಕಂಥ ಮೆಂತ್ಯ ಸೊಪ್ಪು ಆಗ್ಬೋದು ಅಥವಾ ಕುದುರೆ ಮೆಂತ್ಯ ಅಂತ ಹೇಳ್ತೀವಿ, ಲೂಸರ್ನ್ ಸೊಪ್ಪು, ಅಂಥದ್ದನ್ನು ಯಾವುದಾದ್ರೂ ನೆರಳಿನಲ್ಲಿ ಒಣಗಿಸಿದ್ರೆ 3 ವರ್ಷ ಕೆಡೋದಿಲ್ಲ. ಅಂಥದ್ದು ಕೊಟ್ಟರೆ ಕರುವಿನ ಹೊಟ್ಟೆಯಲ್ಲಿ ಮುಳ್ಳು ಚೆನ್ನಾಗಿ ಬೆಳೀತದೆ. ಕರುಗಳಿಗೆ ಪಶು ಆಹಾರ ಯಾವಾಗಿನಿಂದ ತಿನ್ನಿಸಬೇಕು? ಪಶು ಆಹಾರಕ್ಕೆ ಬದಲಾಗಿ ಕೆಲವು ಹಾಲಿನ ಒಕ್ಕೂಟದಲ್ಲಿ ಕಾಫ್ ಸ್ಟಾರ್ಟರ್ ಅಂತಲೇ ಕರುಗಳ ತಿಂಡಿ ಅಂತಲೇ ಕೊಡ್ತಾರೆ, ಅದು ಕೊಡೋದು ಉತ್ತಮ. 1 ವಾರದ ಮೇಲೆ ಅಥವಾ 10 ದಿನ ಆದಮೇಲೆ ಕರುಗಳ ತಿಂಡಿ ಕೊಡಬಹುದು. ಕರುಗಳಲ್ಲಿ ಗರ್ಭ ಬೆಳೆಯಲು ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಹುಟ್ಟಿದ 15 ನಿಮಿಷ ಒಳಗಾಗಿ ಗಿಣ್ಣಾಲು ಕುಡಿಸೋದು. ಎರಡನೇದು ಮುಸ್ಕಿನ ಜೋಳ ನುಚ್ಚು ತಿನ್ನಿಸೋದು. ಮೂರನೇದು ಜಂತುಳಕ್ಕೆ ಔಷಧಿ ಕೊಡೋದು. ಕರುವಿಗೆ ಎಷ್ಟು ಹಾಲು ಕೊಡಬೇಕು ಅನ್ನೋದು, ತಾಯಿ ಬಲಗಡೆ ಮುಂದುಗಡೆ ತೊಟ್ಟಿನಲ್ಲಿ ಅಷ್ಟು ಹಾಲು 2.5 ತಿಂಗಳು ಕೊಡಬೇಕು. 10 ದಿನ ಆದಮೇಲೆ ಬೇರೆ ದನದ ಮೆಲುಕು ತಿನ್ನಿಸ್ಬೋದು. 15 ದಿನ ಆದಮೇಲೆ ನೆರಳಲ್ಲಿ ಒಣಗಿಸುತ್ತಾ ಹುಲ್ಲು ಕೊಡೋದ್ರಿಂದ ಕರುಗಳು ಚೆನ್ನಾಗಿ ಬೆಳೀತವೆ. ಈ ಕರು ನೀರು ಕುಡಿದ ಮೇಲೆ ಕೆಂಪು ಗಂಜಲ ಮಾಡುತ್ತದೆ, ಜ್ವರ ಬಂದಿಲ್ಲ. ಯಾಕಂತಂದರೆ ಈ ಕರು ಎಳೆಯ ಕರುವಿನಲ್ಲಿ ಸಾಕಷ್ಟು ನೀರು ಕುಡ್ದಿಲ್ಲ. ಈಗೇನು ಮಾಡ್ತದೆ, ಒಂದಿನ ಚೆನ್ನಾಗಿ ನೀರು ಕುಡಿತದೆ, ಮಾರನೇ ದಿನ ನೀರು ಸರಿಯಾಗಿ ಕುಡಿಯಲಿಲ್ಲ, 3ನೇ ದಿನ ಜಾಸ್ತಿ ನೀರು ಕುಡಿದ್ರೆ ಕೆಂಪಾಗಿ ಗಂಜಲ ಬರ್ತದೆ. ಅದಕ್ಕೋಸ್ಕರ ದನಗಳ ಎಳೆಯ ಕರುನಲ್ಲೇ ಚೆನ್ನಾಗಿ ನೀರು ಕುಡಿಬೇಕು ಅಂತಂದರೆ ನಾವು ನೆಲ್ಲಲ್ಲಿ ಒಣಗಿಸಿರ್ತಕ್ಕಂಥ ಗರಿಕೆ ಹುಲ್ಲು ಅಥವಾ ಮೆಂತ್ಯ ಸೊಪ್ಪು ಅಥವಾ ಲೂಸರ್ನ ಹುಲ್ಲು ಕೊಡೋದು ಉತ್ತಮ. ಈ ಪಡ್ಡೆ 2 ಸಲ ಬೆದೆಗೆ ಬಂದಿದೆ, 4 ದಿನಗಳ ಹಿಂದೆ ಬಂದಿತ್ತು, ಈಗ ಮತ್ತೆ ಬಂದರೆ ಸಮೇನ್ ಮಾಡಿಸಬಹುದಾ? ನಾವು ಎತ್ತರ ನೋಡಬೇಕು. ಇಲ್ಲಿ ನೋಡಿ, ಈ ದನ ನಾವು ಈಗ ತಗೊಂಡಿದ್ದು 4 ಕಡೆಗೆ 1 ಅಂಗ್ಲ ಕಡಿಮೆ 47 ಅಂಗ್ಲ ಇದೆ. ಆದರೆ ಇದು ತೂಕ 224 kgನೇ. ಈ ದನ ಏನಿದ್ರು 260 kg ಬರಬೇಕು, ಅಂದರೆ 4 ಕಾಲಡಿ ಎತ್ತರ ಬೆಳಿಬೇಕು. 260ರಿಂದ 320 kg ತೂಕ ಇರುವಾಗ ನಾವು ಸಮೇನ್ ಮಾಡಿಸೋದು ಉತ್ತಮ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬೆಳಿಬೇಕು, ಒಂದು 3 ತಿಂಗಳಾದಮೇಲೆ ಸಮೇನ್ ಮಾಡಿಸ್ಬೋದು. ಕರು ಹಾಕಿ 6 ತಿಂಗಳಾಗಿದೆ, ಬೆದೆಗೆ ಬರೋದಕ್ಕೆ ಇಂಜೆಕ್ಷನ್ ಹಾಕ್ತೀರಾ? ಈಗ ಇಂಜೆಕ್ಷನ್ ಮಾಡೋದ್ರಿಂದ ಬೆದೆಗೆ ತರ್ಸೋಕ್ಕಾಗೋದಿಲ್ಲ. ದಯವಿಟ್ಟು ಅದನ್ನು ತಲೆಯಿಂದ ತೆಗೆದಾಕಿ ಗರ್ಭ ರೋಗ ಚೆನ್ನಾಗಿ ಪೋಷಣೆ ಮಾಡಿದರೆ ಕರು ಹಾಕಿದ 45ರಿಂದ 60 ದಿನಕ್ಕೆಲ್ಲ ಸೆಮೆನ್ ಮಾಡಿಸಿದ್ರೆ ಒಂದೇ ಸೆಮೆನ ಕಟ್ತದೆ. ಅದನ್ನೇನೋ ಒಂದು 4 ತಿಂಗಳಿಗೆ ಹಾಲು ಕರ್ಕೊಂಡು ಆಮೇಲೆ ಸೆಮೆನ್ ಮಾಡಿದ್ರೆ 3 ಸೆಮೆನ್ ಬೇಕಾಗ್ತದೆ ಗರ್ಭ ಕಟ್ಟಲಿಕ್ಕೆ. ಈಗ ಬೆದೆಗೆ ಬರೋದಕ್ಕೆ ನಾವೇನು ಮಾಡಬೇಕಿತ್ತು, ಗರ್ಭ ರೋಗ ಚೆನ್ನಾಗಿ ಪೋಷಣೆ ಮಾಡಬೇಕು. ಈಗಲೂ ಕೈ ತಿಂಡಿ ಜಾಸ್ತಿ ಮಾಡೋದ್ರಿಂದ, ಖನಿಜ ಮಿಶ್ರಣ ಕೊಡೋದ್ರಿಂದ, ಜಂತುಳಕ್ಕೆ ಔಷಧಿ ಕೊಡೋದ್ರಿಂದ ದನನ ಬೇಗ ಬೆದೆಗೆ ಬರೋಂಗೆ ಮಾಡ್ಬೋದು. ಆಮೇಲೆ ಬೆದೆಗೆ ಬಂದಿದೆ ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ, ರಾತ್ರಿ ಹೊತ್ತು 170 ದನ ಬೆದೆಗೆ ಬರ್ತವೆ. ಮಲಗಿರೋ ಟೈಮ್ನಲ್ಲಿ ಹೋಗಿ ಪರೀಕ್ಷೆ ಮಾಡಿ, ಮಡ್ಲ ತೆರೆ ಏನಾದರೂ ಲೋಳೆ ಬಿದ್ದಿದ್ದು ಅಂತಂದರೆ ಬೆದೆಗೆ ಬಂದಿದೆ ಅಂತ ಅರ್ಥ. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಬೆನ್ನಿನ ಚರ್ಮ ಹಿಡ್ಕೊಳ್ಳಿ, ಬಾಲ ಮೇಲೆತ್ತಿದ್ರೆ ಬೆದೆಯಲ್ಲಿರ್ತದೆ. ಆಮೇಲೆ ಗರ್ಭಾಗಿ ಕೆಲವು ದನ ಬೆದೆಗೆ ಬರೋಕ್ಕೆ ಅವಕಾಶ ಇದೆ, ಅದಕ್ಕೋಸ್ಕರವಾಗಿ ಡಾಕ್ಟರ್ ಕಡೆಯಿಂದ ಪರೀಕ್ಷೆ ಮಾಡಿಸ್ಬೇಕು. ಬೆಳಿಗ್ಗೆ ಈಟಿಗೆ ಬಂದಿದೆ, ಸಮೇನ್ ಮಾಡಿದ್ರೆ ಕಚ್ಚದ? ಕೊಡೋ ತಿಂಡಿ ಹುಲ್ಲು ಕಡಿಮೆ ಆದರೆ ಅರಚ್ತದೆ, ಹೊಸ ಜಾಗಕ್ಕೆ ಬಂದರೆ ಅರಚ್ತದೆ, ಹೊಸಬ್ರು ಏನಾದ್ರು ಬಂದರೆ ಅರಚ್ತದೆ, ಬೆದೆಗೆ ಬಂದಾಗ ಅರಚ್ತದೆ, ಪಕ್ಕದಲ್ಲಿ ದನ ಇಲ್ಲದ ಅರಚ್ತದೆ. ಅರಚೋವಾಗ ಸ್ವಲ್ಪ ಸ್ವಲ್ಪ ಗಂಜಲ ಹಾಕಿದ್ರೆ ಮಾತ್ರ ಬೆದೆಗೆ ಬಂದಿದೆ ಅಂತ ಅರ್ಥ. ಸುಮ್ಮನೆ ಅರಚ್ತಾ ಇದೆ ಅದಕ್ಕೆ ಸಮೇನ್ ಮಾಡಿಸಿದೆ ಅಂತ ತಪ್ಪಾಗ್ತದೆ. ದನ ಬೇರೆ ಬೇರೆ ದನಗಳ ಮೇಲೆ ಹತ್ತಾ ಇರ್ತದೆ, ಅದು ಬೆದೆಗೆ ಬಂದಿದೆ ಅಂತ ನಮಗೆ ಗೊತ್ತಾಗುವುದು ಹೇಗೆ? ಈಗ 2 ದನನೂ ಪರೀಕ್ಷೆ ಮಾಡಬೇಕು. ಮೊಡಲು ಪರೀಕ್ಷೆ ಮಾಡಿ ಮೊಡಲು ಒಳರೆಪ್ಪೆ ಕೆಂಪಾಗಿದ್ದರೆ ಅದು ಖಂಡಿತವಾಗಿ ಬೆದೆಯಲ್ಲಿದೆ ಅಂತ ಹೇಳ್ಬೋದು. ಕಣ್ಣಿನ ಒಳರೆಪ್ಪೆ ಪರೀಕ್ಷೆ ಮಾಡಬೇಕು, ಅದು ಕೆಂಪಿರಬೇಕು, ಮೊಡಲು ಕೆಂಪಿರಬೇಕು. ಗರ್ಭಾಗಿ ದನ ಬೆದೆಗೆ ಬರ್ತದೆ, ಸೆಮೆನ್ ಆದ 4ರಿಂದ 14 ದಿನದಲ್ಲಿ ಬರ್ತವೆ, ಅದಕ್ಕೆ ಸೆಮೆನ್ ಮಾಡಿಕೊಡ್ದು. ಅದಕ್ಕೋಸ್ಕರ ರಿಕಾರ್ಡ್ ಕರೆಕ್ಟಾಗಿ ನಿಮ್ಮ ಹತ್ರ ಇರಬೇಕು, ಎಷ್ಟು ದಿನ ಹಿಂದೆ ಸೆಮೆನ್ ಮಾಡಿಸಿದ್ದೆ ಅನ್ನೋದು.
ಗರ್ಭ ಆಗಿ 1-1.5 ತಿಂಗಳಲ್ಲಿ, 3ನೇ ತಿಂಗಳಲ್ಲಿ, 5ನೇ ತಿಂಗಳಲ್ಲಿ, 7ನೇ ತಿಂಗಳಲ್ಲಿ, ನಾನು 9ನೇ ತಿಂಗಳಲ್ಲಿ ಬೆದೆಗೆ ಬಂದಿರೋದು ನೋಡಿದ್ದೀನಿ. ಅದಕ್ಕೋಸ್ಕರವಾಗಿ ರೆಕಾರ್ಡ್ ಕರೆಕ್ಟ್ ಆಗಿದ್ದರೆ ನಿಮಗೆ ಅನುಕೂಲ ಆಗ್ತದೆ. ಮೂಕಭೇದನೆಯನ್ನು ಗುರುತಿಸುವುದು ಹೇಗೆ? ಒಂದು, ರಾತ್ರಿ ಹೊತ್ತು ಮಲಗಿರೋ ಜಾಗದಲ್ಲಿ ಲೋಳೆ ಬಿದ್ದಿದೆಯಿಲ್ಲ ಅಂತ ಪರೀಕ್ಷೆ ಮಾಡೋದು ಒಂದು, ಬೆನ್ನನ್ನು ಚರ್ಮ ಹಿಡಿದು ಪರೀಕ್ಷೆ ಮಾಡೋದು 2ನೇದು, ಮಡಲು ಪರೀಕ್ಷೆ ಮಾಡೋದು 3ನೇದು. 4ನೇದಾಗಿ ಈ ದನಗಳಿಗೆ ಸತತವಾಗಿ ದಿನಕ್ಕೆ ಅರ್ಧ kg ಮೊಳಕೆ ಉರುಳಿ 1 ತಿಂಗಳು ತಿನ್ನಿಸಿದರೆ ಗರ್ಭದಿಂದ ಬರ್ತಕ್ಕಂಥ ದ್ರವ ಡಿಸ್ಚಾರ್ಜ್ ಜಾಸ್ತಿ ಬರ್ತದೆ, ಅದರಿಂದ ಗುರ್ತು ಹಿಡಿಬೋದು. ಪಡ್ಡೆಗಳಿಗೆ ಯಾವಾಗ ಸಮೇನ್ ಮಾಡಿಸಬಹುದು? ಇಲ್ಲಿ ಎತ್ತರ ನೋಡ್ಕೋಬೇಕು, ತೂಕ ನೋಡಬೇಕು. 260 320 kg ತೂಕ ಇರಬೇಕು. ಕೆಂಪು ದನ ಆದರೆ 3.25 4 ಅಡಿ ಎತ್ತರ ಇರಬೇಕು. ಕಪ್ಪು ಬಿಳುಪು ಜಾತಿದಾದರೆ 4 ಅಡಿಯಿಂದ 4.25 ಅಡಿ ಎತ್ತರ ಇರಬೇಕು. ಸಮೇನ್ ಮಾಡುವವರು ಬಾಲದಿಂದ ಒರೆಸಿ ಸಮೇನ್ ಮಾಡುತ್ತಾರೆ, ಇದು ಸರಿಯಾ? ಇದು ತಪ್ಪು. ಅಲ್ಲಿ ಏನಾದರೂ ಗಲೀಜು ಆಗಿರಲಿ ಆಗದೇ ಇರಲಿ ಸೋಪು ನೀರಿನಿಂದ ತೊಳಿಬೇಕು, ಬಟ್ಟೆಯಿಂದ ಅಥವಾ ಪೇಪರಿಂದ ಟ್ಯಾವೆಲ್ದಂಗೆ ಎಲ್ಲ ಒರೆಸಿ ಸೆಮನ್ ಮಾಡಬೇಕು. ಹಸುಗಳಲ್ಲಿ ಹೆಣ್ಣು ಕರುಗಳೇ ಹುಟ್ಟಬೇಕಾದರೆ ಯಾವ ವೀರ್ಯವನ್ನು ಕೊಡಬೇಕು? ಅಲ್ಲ, ಇಲ್ಲಿ ಹೆಣ್ಣು ಕರುಗಳು ಹುಟ್ಟಬೇಕಾದ್ರೆ ಬೇರೆ ದೇಶಗಳಲ್ಲಿ ಹೆಣ್ಣು ವೀರ್ಯ ಗಂಡು ವೀರ್ಯ ಅಂತ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಈಗ ಇಂಗ್ಲೆಂಡ್ ದೇಶದಲ್ಲಿ ಒಂದು ವೀರ್ಯದ ನಳಿಕೆಯಲ್ಲಿ 200 ಲಕ್ಷ ವೀರ್ಯಕಣ ಇರ್ತದೆ. ಅದರ ಬೆಲೆ 15ರಿಂದ 45 ಪೌಂಡುಗಳು. 1 ಪೌಂಡ್ ಅಂದರೆ 75 ರೂಪಾಯಿ. ಅದನ್ನೇ ಅವರು 70 ರಾಸುಗಳು ಗರ್ಭ ಆಗ್ತಾವೆ ಅಂತ ಹೇಳ್ತಾರೆ. ಅಂದರೆ ಹೆಣ್ಣು ವೀರ್ಯನೇ ಬೇರೆ, ಗಂಡು ವೀರ್ಯನೇ ಬೇರೆ. ಗಂಡು ಕರು ಬೇಕಾದ್ರೆ ಕೊಡ್ಬೋದು, ಹೆಣ್ಣು ವೀರ್ಯ ಬೇಕಾದರೆ. ಆದರೆ ಪ್ರಕೃತಿಯಲ್ಲಿ ಏನಾಗ್ತದಂದರೆ ನಾವು ಯಾವುದೇ ಸೆಮೆನ್ ಮಾಡಲಿ 100ಕ್ಕೆ 50 ಹೆಣ್ಣು 50 ಗಂಡು ಹುಟ್ಟೋದಕ್ಕೆ ಅವಕಾಶ ಇರ್ತದೆ. ಆದರೆ ರೈತರು ಪ್ರತಿಯೊಂದು ದನದ್ದೂ ಯಾವ ದನಕ್ಕೆ ಯಾವ ಓರಿ ಕೊಟ್ಟಿದ್ದಾರೆ ಅದು ರೆಕಾರ್ಡ್ ಸರಿಯಾಗಿ ಬರ್ಕೊಂಡಿದ್ದರೆ ಯಾವ ಓರಿಯಿಂದ ಹೆಚ್ಚಾಗಿ ಹೆಣ್ಣು ಕರುಗಳು ಹುಟ್ಟಿದೆ ಅಂತ ರೈತರೇ ತಿಳ್ಕೊಬೋದು. ರೈತರ ಮಾಹಿತಿನ ನೀವು ಸೆಮೆನ್ ಮಾಡೋರು ಯಾರೋದು ಅದನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿದರೆ ಗೊತ್ತಾಗ್ತದೆ ಯಾವ ಓರಿ ಕೊಟ್ಟರೆ ಹೆಚ್ಚಾಗಿ ಹೆಣ್ಣು ಕರು ಹುಟ್ಟುತ್ತದೆ ಅಂತ. ಹಸುಗಳಿಗೆ ಸಮೇನ್ ಮಾಡಿದ ಮೇಲೆ ತಲೆನ ಮೇಲೆ ಕೆತ್ತಿ ಕಟ್ಬೋದಾ? ಈಗ ದನಕ್ಕೆ ಮಾತ್ರ ಯಾಕೆ ಎತ್ತಿ ಕಟ್ತೀಯಾ? ಹಂಗಾದರೆ ಕುರಿ ಬರ್ತದೆ ಬೆದೆಗೆ, ಮೇಕೆ ಬರ್ತದೆ, ಹಂದಿ, ನಾಯಿ ಎಲ್ಲ ಅದಕ್ಕೂ ತಲೆ ಮೇಲೆ ಎತ್ತಿ ಕಟ್ಟಬೇಕು. ಅವಕ್ಕೆ ಎತ್ತಿ ಕಟ್ಟೋದ್ರೆ ಇದಕ್ಕೆ ಮಾತ್ರ ಎತ್ತಿ ಕಟ್ಟರೆ ಏನಾಗ್ತಂತ ಸಾಕಷ್ಟು ಹುಲ್ಲು ತಿನ್ನೋದಿಲ್ಲ, ನೀರು ಕುಡಿಯೋದಿಲ್ಲ. ಆವಾಗ ಸಾಕಷ್ಟು ಸಕ್ಕರೆ ಉತ್ಪತ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ರಾಸು ಗರ್ಭ ಆಗೋದು ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಸೆಮನ್ ಮಾಡಿದ ಮೇಲೆ ದನಕ್ಕೆ ಏನು ಬೇಕಾದರೆ ಎಲ್ಲ ತಿನ್ನೋದಕ್ಕೆ ಅವಕಾಶ ಮಾಡಿ ಕೊಡಬೇಕಷ್ಟೇ ಹೊರತು ತಲೆ ಮೇಲೆ ಎತ್ತಿ ಕಟ್ಟಬಾರ್ದು. ನೋಡಿ, ಇನ್ನೊಂದು, ನಾವು ಹಾಕಿದ್ದ ವೀರ್ಯಕಣ ಗರ್ಭಕೋಶದ ಒಳಗಡೆ ಹಾಕ್ತೀವಿ, ಕೆಲವು ಟೈಮಲ್ಲಿ ಗರ್ಭಕೋಶ ಮತ್ತು ಗರ್ಭಕೋಶ ಕಂಠದಲ್ಲಿ ಹಾಕ್ತೀವಿ. 24 ಗಂಟೆಯಲ್ಲಿ 70% ವೀರ್ಯಕಣ ಬದುಕಿರಲಿ ಸತ್ತಿರಲಿ ಹೊರಗಡೆ ಬರ್ತದೆ. ಗರ್ಭ ಆಗೋದಕ್ಕೆ ಬೇಕಾದ್ದು ಒಂದೇ ಒಂದು ವೀರ್ಯಕಣ. ನಾವು ಒಂದು ವೀರ್ಯಕಡ್ಡಿಯಲ್ಲಿ ಈಗ ಹಾಕೋದು 200 ದಶಲಕ್ಷ ಅಷ್ಟು ವೀರ್ಯಕಣ ಹಾಕ್ತಾಯಿದ್ದೀವಿ. ಅದಕ್ಕೋಸ್ಕರವಾಗಿ ನಾವು ಗರ್ಭ ಆಗೋದಕ್ಕೆ ನೀವೇನು ತಲೆ ಮೇಲೆ ಎತ್ತಿ ಕಟ್ಟಬೇಕಾಗಿಲ್ಲ. ಸಮೇನಾದ 3 ದಿನಗಳಲ್ಲಿ ಕೆಂಪು ಮಡೆ ಬರುತ್ತದೆ, ಯಾಕೆ? ಕೆಂಪು ಮಡೆ ಬರೋದು ದನಗಳಲ್ಲಿ ಸಹಜ, ಎಮ್ಮೆಯಲ್ಲಿ ಬರೋದಿಲ್ಲ. ಸೀಮೆ ಹಸುಗಳಲ್ಲಿ ಹೆಚ್ಚು, ನಾಟಿ ಹಸುಗಳಲ್ಲಿ ಬಂದರೆ ಬರ್ಬೋದು. ಯಾಕಂದರೆ ಗರ್ಭ ತುಂಬ ಬಿಗಿ ಇರೋದಿಲ್ಲ ಈ ದನಗಳಲ್ಲಿ. ಅದಕ್ಕೋಸ್ಕರ ಸೆಮೆನ್ ಆದಮೇಲೆ ಹಸುಗಳಲ್ಲಿ 100ಕ್ಕೆ 30 ದನಗಳಲ್ಲಿ, ಪಡ್ಡೆಗಳಲ್ಲಿ 100ಕ್ಕೆ 45 ಪಡ್ಡೆಗಳಲ್ಲಿ ರಕ್ತ ಬರೋಕ್ಕೆ ಅವಕಾಶ ಇರ್ತದೆ. ಅವಾಗ ಏನು ಮಾಡೋಕ್ಕೆ ಹೋಗಬೇಡಿ. ನೀವೇನೋ ಪುನಃ ಸೆಮೆನ್ ಮಾಡಿದ್ರೆ ಗರ್ಭ ಆಗೋದನ್ನು ತಡೆಯೋದಕ್ಕೆ ಅವಕಾಶ ಇರ್ತದೆ. ನೀವು ಸೆಮೆನ್ ಮಾಡಿದ್ದೀರಿ, ಕೆಂಪು ರಕ್ತ ಬಂದಿದೆ, ನೀವೇನು ಸೆಮೆನ್ನು ಮಾಡಿಸಿಲ್ಲ, ಏನು ಟ್ರೀಟ್ಮೆಂಟು ಮಾಡಿಸಿಲ್ಲ, ಏನು ಚಿಕಿತ್ಸೆ ಮಾಡಿಸಿಲ್ಲ, 100ಕ್ಕೆ 30ರಿಂದ 45 ದನ ಗರ್ಭ ಕಟ್ಟಿವೆ ಅದರಲ್ಲಿ. ಅದಕ್ಕೋಸ್ಕರ ಅದರ ಬಗ್ಗೆ ತಲೆ ಏನು ಕೆಡಿಸ್ಕೋಬೇಡಿ. ಕೆಚ್ಚಲು ಬಾವು ಹೇಗೆ ಹರಡುತ್ತದೆ? ಕೆಚ್ಚಲು ಬಾವು ಹರಡೋದಂದರೆ ಕೆಚ್ಚಲ ಮೇಲೇನೆ ಈ ಕೆಚ್ಚಲು ಬಾವು ಮಾಡೋ ಕ್ರಿಮಿಗಳಿರ್ತವೆ. ಯಾರು ಹಾಲು ಹಿಂಡ್ತಾರೋ ಅವ್ರ ಕೈಗಳಿಂದ ಹರಡ್ಬೋದು, ಅಥವಾ ಮಿಷಿನ್ ಹಾಕಿ ಹಿಂಡೋದ್ರಿಂದ ಅದರಿಂದ ಹರಡ್ತದೆ. ಹಾಲು ಕರೆದ ಮೇಲೆ ಮೊಲೆ ತೊಟ್ಟಿನ ತುದಿಯಲ್ಲಿ ಹಾಲು ಸ್ವಲ್ಪ ಇರ್ತದೆ, ಅದರ ಮೇಲೆ ನೊಣ ಕಿತ್ಕೊಂಡು ಕೆಚ್ಚಲು ಬಾವು ಮಾಡೋಕ್ಕೆ ಅವಕಾಶ ಇರ್ತದೆ. ಕರುಗಳು ಹಾಲು ಕುಡಿಯೋದ್ರಿಂದ ಕೆಚ್ಚಲು ಬಾವು ಹರಡೋದು ಅಪರೂಪ. ಕೆಚ್ಚಲು ಬಾವು ಬರದಂತೆ ಏನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಗರ್ಭ ಇರೋ ದಂದಲ್ಲಿ ಪೋಷಣೆ ಚೆನ್ನಾಗಿ ಮಾಡಿದರೆ, ಕರು ಹಾಕಿದ ಮೇಲೆ ಗರ್ಭ ಕಿವಿಡಿದೆ ಇದ್ದರೆ ಕೆಚ್ಚಲು ಬಾವು ಬರೋದು ಕಡಿಮೆ. ಎರಡನೇದಾಗಿ ಹಾಲು ಕರೆದ ಮೇಲೆ ಕರುನ ಬಿಡಬೇಕು, ಅಥವಾ ಔಷಧಿನ ನಾವು ತೊಟ್ಟುಗಳಿಗೆ ಸಿಂಪಡಣೆ ಮಾಡಬೇಕು, ಅಥವಾ ತೊಟ್ಟುಗಳನ್ನ ಔಷಧಿಯಲ್ಲಿ ಅದ್ದಬೇಕು ಕೈಯಲ್ಲಿ ಹಿಂಡೋರಾದರೆ. ಒಂದರೆ ನೀವೇನಾದರೂ ಮಿಷಿನ್ ಹಾಕಿ ಹಾಲು ಹಿಂಡೋಗಿದ್ದರೆ
ಹಾಲು ಕರಿಯೋದಕ್ಕೆ ಮೊದಲು ತೊಟ್ಟಲಿಗೆ ಔಷಧಿ ಸ್ಪ್ರೇ ಮಾಡಬೇಕಾಗ್ತದೆ. ಹಾಲು ಕರೆದ ಮೇಲೂ ಔಷಧಿ ಸ್ಪ್ರೇ ಮಾಡಬೇಕಾಗ್ತದೆ. ಆಮೇಲೆ ಕೊನೆಯ ದಿನ ಹಾಲು ನಿಲ್ಲಿಸಿದ ದಿನ ಪ್ರತಿಯೊಂದು ಮೊಲೆ ತೊಟ್ಟಿಗೆ ನಾವು ಔಷಧಿನ ಹಾಕಬೇಕಾಗ್ತದೆ. ಇಲ್ಲಿ ಔಷಧಿ ಹಾಕೋದಂದರೆ ಬಾವು ಬಂದಾಗ ಹಾಕ್ತಕ್ಕಂಥ ಔಷಧಿ ಟ್ಯೂಬ್ಗಳೇ. ಆದರೆ ಇದರಲ್ಲಿ ಮಾಮೂಲಾಗಿ ಕೆಚ್ಚಲು ಬಾವು ಬಂದಾಗ ಹಾಕೋ ಔಷಧಿಕ್ಕಿಂತ 3-4 ಪಟ್ಟು ಹೆಚ್ಚು ಔಷಧಿ ಇರ್ತದೆ. ಅಂಥ ಟ್ಯೂಬ್ಗಳನ್ನ ಕೆಚ್ಚಲು ಒಳಗಡೆ ಹಾಕಬೇಕು. ಸ್ವಲ್ಪ ಔಷಧಿ ಕೆಚ್ಚಲು ಒಳಗಡೆ, ಮಿಕ್ಕಿದ್ದೆಲ್ಲ ಮೊಲೆ ತೊಟ್ಟಲ್ಲಿ ಇರಬೇಕು. ಮೊಲೆ ತೊಟ್ಟಲ್ಲಿರೋ ಔಷಧಿ 3 ವಾರ ಇರ್ತದೆ. ಕೆಚ್ಚಲು ಒಳಗಡೆ ತಳ್ಳಿರೋ ಔಷಧಿ 6 ಗಂಟೆ ಮಾತ್ರ ಇರ್ತದೆ. ಒಂದು ವೇಳೆ ಹೋದ ಕರಾವಿನಲ್ಲಿ ಏನಾದರೂ ಯಾವುದಾದ್ರೂ ಕೆಚ್ಚಲು ಭಾಗಕ್ಕೆ ಬಾವು ಆಗಿದ್ದರೆ ಅದಕ್ಕೆ ಒಂದ್ಸಲ ಹಾಕ್ತಿರಲ್ಲ ಕೊನೆಯ ದಿನ, ಆಮೇಲೆ 3 ವಾರಕ್ಕೊಂದ್ಸಲ ಹಾಕಬೇಕು. ಕೆಚ್ಚಲು ಮಾಡೋರ್ಗೆ ಹಾಕಬೇಕು. ಕೆಚ್ಚಲು ಮಾಡಿದ ಮೇಲೆ ಔಷಧಿ ಹಾಕಬೇಕಾಗಿಲ್ಲ. ಕೆಚ್ಚಲು ಬಾವು ಬರುತ್ತದೆಂದು ಗುರುತಿಸುವುದು ಹೇಗೆ? ಈಗ ಹಾಲು ಹಿಂಡೋರು ಕೆಲವರು ಕೈಯಲ್ಲಿ ಹಿಂಡೋವಾಗ ಏನು ಮಾಡ್ತಾರೆ ಅಂದರೆ ಬೆಟ್ಟು ಮಡಚಿ ಹಿಂಡ್ತಾರೆ. ಬೆಟ್ಟು ಮಡಚಿ ಹಿಂಡಿದ್ರೆ ಅಲ್ಲಿ ಯಾವಾಗ ಹಿಂಗೆ ಅಮ್ತಾರೋ ಆ ಜಾಗದಲ್ಲಿ ಕಾಯಿ ಕಟ್ತದೆ ಒಳಗಡೆ. ಕೆಲವು ತೊಟ್ಟು ಉದ್ದಲಿಂದ ಮೇಲಿಂದ ಕೆಲವರೆಗೂ ಜಗ್ತಾರೆ. ಆವಾಗ ಉದ್ದಕ್ಕೂ ಕಾಯಿ ಕಟ್ಟೋಕ್ಕೆ ಅವಕಾಶ ಇದೆ. ಒಳಗಡೆ ಗಾಯ ಆದರೆ ಬಾವು ಬರೋಕ್ಕೆ ಅವಕಾಶಗಳು ಜಾಸ್ತಿ ಇರ್ತದೆ. ಆಮೇಲೆ ಹಿಂಡೋವಾಗ ಕೈಯಲ್ಲಿ ಹಿಂಗೆ ಹಿಂಡಿದ್ರೆ ಬಾವು ಬರೋದು ಕಡಿಮೆ. ಆದರೆ ನಾವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಿಂಡೋವಾಗ ಹಿಂಗೆ ಅಥವಾ ಹಿಂಗೆ ಹಿಂಡೋವಾಗ ಹಿಂಡ್ಬಿಟ್ಟು ಪುನಃ ಬೇಗ ಹಿಂಡ್ತಾರೆ. ಮೇಲಿಂದ ಕೆಳಗೆ ಬಂದಿರೋ ರಕ್ತ ವಾಪಸ್ ಹೋಗಬೇಕು. ವಾಪಸ್ ಹೋಗೋವಳಿಗೆ ನಾವು ಹಿಂಡೋದ್ರಿಂದ ಅಥವಾ ಹಾಲು ಪೂರ್ತಿ ಖಾಲಿಯಾಗಿದೆ ಇನ್ನೂ ಹಿಂಡ್ತಾ ಹೋದರೆ ತೊಟ್ಟಿನ ತುದಿ ಭಾಗದಲ್ಲಿ ಬೆಳ್ಳಗಾಗ್ಬಿಡ್ತದೆ. ಈ ಬೆಳ್ಳಗಾಗಿರೋದು ಕ್ರಿಮಿ ಜಾಸ್ತಿ ಸೇರಿಸೋಕೆ ಅವಕಾಶ ಇರ್ತದೆ. ಅದರಿಂದ ಬಾವು ಬರೋಕ್ಕೆ ಅವಕಾಶ ಇರ್ತದೆ. ಈಗ ನೀವೇನಾದರೂ ಮಿಷಿನ್ ಹಾಕಿ ಹಾಲು ಹಿಂಡ್ತೀರಿ ಅಂತ ಹೇಳಿ, ಆ ಟೈಮಲ್ಲಿ ಹಾಲು ನಿಲ್ತೋದ ಮೇಲೆ ಅದು ವ್ಯಾಕ್ಯೂಮು ನಿಲ್ಲಿಸ್ಬಿಟ್ಟು ಅದು ತೆಗಿಬೇಕು. ನೀವೇನು ಹಂಗೆ ಮಾಡಿದ್ರಿ ಅಂದರೆ ಇಲ್ಲಿ ರಕ್ತ ಓಡ್ತಾ ಇರ್ತದೆ, ವಾಪಸ್ ಹೋಗೋದಕ್ಕೆ ಅವಕಾಶ ಕಡಿಮೆ. ಅದಕ್ಕೋಸ್ಕರ ರಂಧ್ರ ಬೆಳ್ಳಗಾಗ್ತದೆ. ಅಂದರೆ ಪ್ರತಿದಿನ ನೀವು ಹಾಲು ಕರೆದ ಮೇಲೆ ರಂಧ್ರನ ಪರೀಕ್ಷೆ ಮಾಡಬೇಕು. ಬೆಳ್ಳಗಾಗಿದೆಯಾ ಅಂತ ಒಂದು. ಬೆಳ್ಳಗಾಗಿದ್ದರೆ 1 ವಾರದಿಂದ 12 ವಾರದಲ್ಲಿ ಬಾವು ಬರೋಕ್ಕೆ ಅವಕಾಶ ಇರ್ತದೆ. ಆ ರಂಧ್ರ ಏನಾದರೂ ನಮ್ಮ ಕೂದಲು ದಪ್ಪದಷ್ಟು ಏನೋ ಸೀಳಿದ್ರೆ ಅದಕ್ಕೆ 1 ವಾರದಿಂದ 4 ವಾರದಲ್ಲಿ ಬಾವು ಆಗೋದಕ್ಕೆ ಅವಕಾಶ ಇದೆ ಅಂತ ಗುರ್ತಿಡಿಬೋದು. ಎರಡನೇದಾಗಿ ಈ ಹಾಲು ಕರೆದ ಮೇಲೆ 3-4 ದಾರೆ ಮೊದಲು ಬೇರೆ ಹಿಂಡಬೇಕು. ನಂತರ ಬರೋ ಹಾಲು ಒಂದೊಂದು ಹನಿ ಅಷ್ಟು ಇಂಥ ಪೇಪರ್ ಮೇಲೆ ಹಾಕಬೇಕು. ಈ ಪೇಪರ್ ಮೇಲೆ ಹಾಕಿದ ಮೇಲೆ ಇದು ಅರಿಶಿಣ ಬಣ್ಣ ಇದೆ. ಈ ಪೇಪರು ಹಸಿರು ಬಣ್ಣ, ಎಲೆ ಹಸಿರು ಬಣ್ಣ ಬಂದರೆ ಬಾವು ಆಗುತ್ತದೆ ಅಂತ ಅರ್ಥ. ಪೇಪರ್ ನೀಲಿ ಬಣ್ಣ ಬಂದರೆ ಬಾವು ಆಗಿದೆ ಅಂತ ಅರ್ಥ. ಬಣ್ಣ ಏನು ಬದಲಾವಣೆ ಆಗಿಲ್ಲ, ಅರಿಶಿಣ ಬಣ್ಣ ಇದೆ ಅಂದರೆ ಬಾವು ಇಲ್ಲ ಅಂತ ಅರ್ಥ. ಈ ಪೇಪರ್ ನಿಮಗೆ ಮಾರ್ಕೆಟಲ್ಲಿ 10 ಆಳಿರೋದು 20 ರೂಪಾಯಿ ಮಾರ್ತಾರೆ. ನಿಮ್ಗೆ ಅನುಮಾನ ಬಂದಾಗ ಪರೀಕ್ಷೆ ಮಾಡ್ಬೋದು. ಒಂದಲ್ಲಿ ಈ ಪೇಪರ್ ಇಲ್ಲ ಅಂತಂದರೆ ಪ್ರತಿಯೊಂದು ಮೊಲೆ ತೊಟ್ಟಿಂದಾನು ಹಾಲು ಬೇರೆ ಬೇರೆ ಸ್ಟೀಲ್ ಗ್ಲಾಸ್ ಹಿಂಡಬೇಕು. ಆ ಸ್ಟೀಲ್ ಗ್ಲಾಸಿನ ಒಂದು ಕಟ್ಟಿಗೆ ಸೀಳಿಸ್ಬಿಟ್ಟು ಅದು ಸಿಕ್ಕಿಸಿ ನೇರವಾಗಿ ಬೆಂಕಿ ಕಾಯಿಸ್ಬೇಕು. ಹಾಲು ಒಡೆದೋದ್ರೆ ಬಾವಾಗಿದೆ ಅಂತ ಅರ್ಥ. ಹಾಲು ಒಡಿಲಿಲ್ಲ, ಹಾಲು ಬಗ್ಸ್ಬಿಡಿ. ತಳ ಮಾತ್ರ ಹತ್ತಿದ್ರೆ ತೊಂದರೆ ಇಲ್ಲ. ತಳದ ಜೊತೆಗೆ ಪಕ್ಕದಲ್ಲಿ ತಳ ಹತ್ತಿದ್ರೆ ಬಾವು ಆಗೋದಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಬೋದು ನಾವು. ಆಮೇಲೆ ಈ ಹಾಲನ್ನು ನೀವು ಲ್ಯಾಬ್ರೇಟ್ರಿಗೆ ಕಳಿಸ್ಬಿಟ್ಟು ಲ್ಯಾಬ್ರೇಟ್ರಿಲಿ ಪರೀಕ್ಷೆ ಮಾಡಿಬಿಟ್ಟು ಬಾವು ಆಗೋದಕ್ಕೆ ಅವಕಾಶ ಇರ್ತಲ್ಲ ಅಂತ ಅವರು ತಿಳಿಸೋಕೆ ಅವಕಾಶ ಇದೆ. ಬೇರೆ ದೇಶಗಳಲ್ಲಿ ಹಾಲಿಂಡೋ ಮಿಷಿನಲ್ಲೇ ಕೆಲವು ಎಲೆಕ್ಟ್ರಿಕಲ್ ಗ್ಯಾಡ್ಗೆಟ್ಸು ಬಿಗಿಸಿರ್ತಾರೆ. ಅದರ ಮುಖಾಂತರ ಆ ಹಾಲಿನಲ್ಲಿ ಬಿಸಿ ಜಾಸ್ತಿ ಆಗಿದ್ದರೆ, ಆಮೇಲೆ ಅದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗಿದ್ದರೆ, ಆಮೇಲೆ ಸೊಮ್ಯಾಟಿಕ್ ಸೆಲ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗಿದ್ದರೆ ಆ ರೀತಿಯಲ್ಲಿ ಅವರು ತಿಳ್ಕೊತಾರೆ. ಇದನ್ನು 1ರಿಂದ 3 ದಿನ ಮುಂಚೆನೇ ತಿಳ್ಕೊಬೋದು. ದನಕ್ಕೆ ಬಾವು ಆಗ್ತದಂತ ಈ ಪರೀಕ್ಷೆಗಳಿಂದ 1ರಿಂದ 3 ದಿನ ಮುಂಚೆನೇ ತಿಳ್ಕೊಬೋದು. ಅದಕ್ಕೋಸ್ಕರ ಆವಾಗಲೇ ಚಿಕಿತ್ಸೆ ಮಾಡಿಸೋದು ಅಥವಾ ಬೇರೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ಪಾಲಿಸಬಹುದು. ಕಲ್ಲು ಬಾವಾಗುತ್ತದೆಂದು ಗುರುತಿಸುವುದು ಹೇಗೆ? ಸಾಮಾನ್ಯವಾಗಿ 10 ಲೀಟರ್ ಹಾಲು ಕೊಡೋದನ, ಬೆಳಿಗ್ಗೆ 10 ಲೀಟರ್ ಹಾಲು ಕೊಡೋದನ 11 ಅಥವಾ 11.5 ಲೀಟ್ರ್ ಕೊಡ್ತು ಅಂತ ಹೇಳಿ ಅದು ಬಾವಾಗೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಆಮೇಲೆ ನಾವು ಹಾಕೋ ತಿಂಡಿ ಏನೋ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಖಂಡಿತವಾಗಿ ಹಾಲು ಜಾಸ್ತಿ ಆಗ್ತದೆ. ಅಥವಾ ಅದು ತಿನ್ನತಕ್ಕಂಥ ಹುಲ್ಲಲ್ಲಿ ಏನಾದರೂ ಮಾರ್ಪಾಟು ಮಾಡಿ ಒಳ್ಳೆ ರುಚಿಕರವಾದ್ದು ಪೌಷ್ಟಿಕವಾದ ಹುಲ್ಲು ಕೊಟ್ಟರೆ ಆವಾಗಲೂ ಹಾಲು ಜಾಸ್ತಿ ಆಗ್ತದೆ.
ಒಂದು ವೇಳೆ ನಿನ್ನ ಸರಿಯಾಗಿ ಹಾಲು ಹಿಂಡಿಲ್ಲ, ಇವತ್ತು ಹಾಲು ಜಾಸ್ತಿ ಆಗ್ಬೋದು. ಇಂಥದ್ದೇನಾದರೂ ಆಗಿಲ್ಲ ಅಂತಂದರೆ ಅದು ಕಲ್ಲು ಬಾವು ಆಗೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ 10 ಲೀಟ್ರ್ ಹಾಲು ಕೊಡೋದನ್ನ ಏನಾದರೂ 9 ಲೀಟ್ರ್ ಕೊಟ್ಟರೆ ಅದೂ ಬಾವು ಆಗ್ಬೋದು ಅಂತ ಹೇಳ್ಬೋದು. ಯಾವಾಗ ಆಗ್ಬೋದು? ಹಾಲು ಕಡಿಮೆ ಆಗೋದು ಯಾವಾಗ? ದನಕ್ಕೆ ಜ್ವರ ಬಂದರೆ ಹಾಲು ಕಡಿಮೆ ಆಗ್ತದೆ. ಅದು ಏನಾದರೂ ಭೇದಿ ಆದರೆ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇರ್ತದೆ. ಕೆಮ್ಮಲು ಜಾಸ್ತಿ ಬಂದು ತಿನ್ನೋಕ್ಕಾಗೋದಿಲ್ಲ ಅಂದರೆ ಹಾಲು ಕಡಿಮೆ ಆಗ್ತದೆ. ಬೆದೆ ಬಂದರೆ ಸರಿಯಾಗಿ ಊಟ ಮಾಡೋದಿಲ್ಲ, ಹಾಲು ಕಡಿಮೆ ಆಗ್ತದೆ. ಇಂಥದ್ದೇನೂ ಆಗಿಲ್ಲ, ಹಾಲು ಕಡಿಮೆ ಆಗಿದೆ ಅಂದ್ರೇ ಆವಾಗಲೂ ನೀವು ಕೆಚ್ಚಲು ಬಾವು ಆಗ್ಬೋದು ಅಂತ ನೀವು ತಿಳ್ಕೊಬಹುದು. ಕೆಚ್ಚಲು ಬಾವು ಆದಾಗ ಏನು ಮಾಡಬೇಕು? ಕೆಚ್ಚಲು ಬಾವು ಆದಾಗ ಡಾಕ್ಟರ್ ಬರೋ ಒಳಗಾಗಿ ಪ್ರತಿ 1 ಗಂಟೆಗೂ ಯಾವ ಭಾಗ ತೊಂದರೆ ಆಗಿದೋ ಅದರಿಂದ ಹಾಲನ್ನು ಪಾತ್ರೆಗೆ ಹಿಂಡಬೇಕು, ಕೆಳಗಡೆಗೆ ಹಿಂಡಕೂಡ್ದು. ಯಾಕೆಂದರೆ ಕಾಯಿಲೆ ಇದೆ, ದನೆ ಅಲ್ಲೇ ಮಲಗ್ಬೋದು, ಬೇರೆ ತೊಟ್ಟುಗಳಿಗೂ ಬರ್ಬೋದು ಕಾಯಿಲೆ. ಆ ಹಿಂಡಿದ ಹಾಲನ್ನು ಒಂದು ಕಡೆ ಮಣ್ಣು ಗುಣಿ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಪಾತ್ರೆ ತೊಳೆದು ಮುಚ್ತಾ ಇರಬೇಕು. ಮೇಲ್ಗಡೆಗೆ ನಾವು ಏನು ಮಾಡ್ಬೋದು ಅಂದರೆ ಮಾರ್ಕೆಟಲ್ಲಿ ಕೆಲವು ಆಯಿಂಟ್ಮೆಂಟ್ಗಳಿದೆ, ಆಯಿಂಟ್ಮೆಂಟ್ಗಳು ಹಚ್ಬೋದು. ಒಂದು ವೇಳೆ ಆಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಂದರೆ ಒಳ್ಳೆ ಕತ್ತಾಳಿ ಅಥವಾ ಲೋಳೆ ಸರ, ಲೋಕಿ ಸರ ಅಂತ ಹೇಳ್ತಾರೆ, ಅದನ್ನು 7 ಎಲೆ ಕೊಯ್ಕೊಂಡು ಬರಬೇಕು, ಬಲ್ತಿರೋದು. ಎಲೆ ಸೀಳ್ಬಿಟ್ಟು ಒಳಗಡೆ ಲೋಳೆ ಎಲ್ಲ ಕೆರ್ಕೊಳ್ಳೋದು. 1 ಟೀ ಚಮಚ ಅಷ್ಟು ಸುಣ್ಣ, 2 ಟೀ ಚಮಚ ಅಷ್ಟು ಅರಿಶಿನ ಪುಡಿ, ನಿಂಬೆಹಣ್ಣಿನ ರಸ, ಈ 4 ಬೆರೆಸಿ ಕೆಚ್ಚಲಿಗೆ ನಾವು ದಿನಕ್ಕೆ 3-4 ಸಲ ಲೇಪನ ಮಾಡ್ತಾ ಇದ್ರೆ ಊತ ಜಾಸ್ತಿ ಆಗೋದಿಲ್ಲ, ನೋವು ಸಾಯ್ತದೆ. ಡಾಕ್ಟ್ರ್ ಚಿಕಿತ್ಸೆ ಮಾಡೋದು ಚೆನ್ನಾಗಿ ಕೆಲಸ ಮಾಡಿ. ಬರೀ ಲೇಪನ ಮಾಡಿಬಿಟ್ಟು ವಾಸಿ ಆಗ್ತಾನೋ ತಪ್ಪಾಗ್ತದೆ. ಡಾಕ್ಟ್ರ್ ಬಂದು ಚಿಕಿತ್ಸೆ ಮಾಡಲೇಬೇಕು. ಇದು ಒಂದು ರೀತಿಯಲ್ಲಿ ಮಾಡ್ಬೋದು. ನೀವು ಡಾಕ್ಟ್ರ್ ಬಂದು ಏನು ಮಾಡ್ತಾರೆ ಅಂದರೆ ಒಳಗಡೆ ಇರೋ ಹಾಲೆಲ್ಲ ತೆಗಿತಾರೆ, ಒಳಗಡೆಗೆ ಇಂಜೆಕ್ಷನ್ ಕೊಡ್ತಾರೆ, ಚರ್ಮಕ್ಕೂ ಅಥವಾ ಇಂಜೆಕ್ಷನ್ ನರ ಕೊಡೋದು, ಕಂಡ್ರೆ ಕೊಡೋದು ಮಾಡ್ತಾರೆ ಡಾಕ್ಟ್ರುಗಳು. ಡಾಕ್ಟರು ಬಂದು ಚಿಕಿತ್ಸೆ ಮಾಡಿದರೂ ಕೆಚ್ಚಲು ಬಾವು ವಾಸಿಯಾಗೋದಿಲ್ಲ, ಏಕೆ? ಇಲ್ಲಿ 4 ಥರ ಕೆಚ್ಚಲು ಬಾವು ವಾಸಿ ಮಾಡೋಕ್ಕಾಗೋದಿಲ್ಲ. ಒಂದು ಕಲ್ಲು ಬಾವು. ಕಲ್ಲು ಬಾವು ಆದ 8 ಗಂಟೆ ನಂತರ ನೀವು ಚಿಕಿತ್ಸೆ ಮಾಡಿದ್ರೆ ವಾಸಿ ಆಗೋ ಅವಕಾಶಗಳು ಕಡಿಮೆ. 8 ಗಂಟೆ ಒಳಗೆ ಚಿಕಿತ್ಸೆ ಮಾಡಿದ್ರೆ ವಾಸಿ ಆಗೋದಕ್ಕೆ ಅವಕಾಶ ಇದೆ, ಮೊದಲನೇದು. ಎರಡನೇದು, ಕೆಲವು ದನಗಳಲ್ಲಿ ಅದು ಕೊಳಿತದೆ ತಳಾನೆ, ಅದು ಕೊಳ್ತು ಮೇಲೆ ಬಂದುಬಿಡ್ತದೆ. 1 ರಿಂದ 3 ದಿನದಲ್ಲಿ ಪೂರ್ತಿ ಕೆಚ್ಚಲು ಕೊಳ್ತು ಹೋಗ್ತದೆ, ಅದರಲ್ಲಿ ವಾಸಿ ಮಾಡೋಕ್ಕಾಗೋದಿಲ್ಲ. ಮೂರನೇದು, ಕೆಲವು ದನಗಳಲ್ಲಿ ಕೀವಿನ ಕುರು ಆಗ್ತದೆ, ಅದು ವಾಸಿ ಮಾಡೋಕ್ಕಾಗೋದಿಲ್ಲ. ಮೊದಲನೇದು ಕಲ್ಲು ಬಾವು 8 ಗಂಟೆ ಮೇಲೆ ಆಗಿರೋದು, ಕೆಚ್ಚಲೆಲ್ಲ ಕೊಳೆಯೋದು. ಮೂರನೇದು ಕೆಚ್ಚಲು ಒಳಗಡೆ ಕೀವು ಸೇರೋದು. ಈ 3 ಸಾಮಾನ್ಯವಾಗಿ ವಾಸಿ ಮಾಡೋಕ್ಕಾಗೋದಿಲ್ಲ. ಹಾಲಿನಲ್ಲಿ ಜಿಡ್ಡಿನಾಂಶ ಏಕೆ ಕಡಿಮೆ ಆಗುತ್ತದೆ? ಒಣ ಹುಲ್ಲು ಸಾಕಷ್ಟು ತಿನ್ನಿಲ್ಲ ಅಂದರೆ ಕಡಿಮೆ ಆಗ್ತದೆ. ಒಂದು, ಪೂರ್ತಿಯಾಗಿ ಕೆಲವು ಹಸುಲ್ಲೇ ಕೊಡ್ತಾರೆ, ಅದರಿಂದ ಜಿಡ್ಡು ಬರೋದಿಲ್ಲ. ಎರಡನೇದಾಗಿ ದನಕ್ಕೆ ಕೊಡ್ತಕ್ಕಂಥ ತಿಂಡಿನ ನಾವು ಕೆಲವರು ಕಲಗಚ್ಚಿ ಮಾಡಿ ಕೊಡ್ತಾರೆ, ನೀರು ಮಾಡಿ, ಆವಾಗ ಸಾಕಷ್ಟು ಜೊಲ್ಲು ಉತ್ಪತ್ತಿ ಆಗೋದಿಲ್ಲ. ಯಾವುದೇ ದನ ಒಣಹುಲ್ಲು ತಿನ್ನೋದ್ರಿಂದ ಜೊಲ್ಲು ಜಾಸ್ತಿ ಬರ್ತದೆ. ಅದೇ ರೀತಿಯಲ್ಲಿ ನೀವು ಕೊಡ್ತಕ್ಕಂಥ ಡೈರಿ ಫೀಡ್ ಆಗಲಿ ಅಥವಾ ನೀವು ಸ್ವಂತ ಮಾಡಿಕೊಂಡಿರೋದು ಸ್ವಲ್ಪ ನೀರು ಹಾಕಿ ಮುದ್ದೆ ಮುಡಿ ಕೊಡ್ಬೋದು. ಕೊಳಪೆ ಫೀಡ್ ಆದರೆ ಹಂಗೆ ಕೊಡ್ಬೋದು. ಆ ಕೊಡೋದ್ರಿಂದ ಜೊಲ್ಲು ಜಾಸ್ತಿ ಬರ್ತದೆ, ನಿಮಗೆ ಇದು ಜಿಡ್ಡಿನಾಂಶ ಜಾಸ್ತಿ ಆಗೋದಕ್ಕೆ ಅವಕಾಶ ಇರ್ತದೆ. ಹಾಲು ಡಿಗ್ರಿ ಬರುವುದಿಲ್ಲ, ಡಿಗ್ರಿ ಬರೋದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ದನಕ್ಕೆ ಒಂದು ದಿನಕ್ಕೆ ಅದರ ಎತ್ತರದ ಮೇಲೆ ಎಷ್ಟು ಒಣ ಅಂಶ ತಿನ್ನಬೇಕು ಅಂತ ಇರ್ತದೆ. ಸಾಮಾನ್ಯವಾಗಿ 4 ಅಡಿ ಎತ್ತರ ಇರೋ ದನ ಒಂದು ದಿನಕ್ಕೆ 10 ಲೀಟ್ರ್ ಹಾಲು ಕೊಟ್ಟರೆ 13.25 kg ಒಣ ಅಂಶ ತಿನ್ನಬೇಕು. ಇದರಲ್ಲಿ ಒಂದು 4 ರಿಂದ 5 kg ಅಷ್ಟು ಒಣ ಹುಲ್ಲು, ಒಂದು 20 kg ಅಷ್ಟು ಹಸಿರು ಹುಲ್ಲು, ಮಿಕ್ಕಿದ್ದು ಡೈರಿ ರೇಷನ್ನು ಒಂದು 5 kg ತಿಂದರೆ ಸಾಕಷ್ಟು ಒಣ ಅಂಶ ಸಿಗ್ತದೆ, ಡಿಗ್ರಿ ಬರೋಕ್ಕೆ ಅವಕಾಶ ಇರ್ತದೆ. ಇದು ಮೊದಲನೇದು. ನಾವು ಕೊಡ್ತಕ್ಕಂಥ ಒಣಂಶನ ಸಾಕಷ್ಟು ಕೊಡಬೇಕು, ಆವಾಗ ಡಿಗ್ರಿ ಬರೋಕ್ಕೆ ಅವಕಾಶ ಇರ್ತದೆ. ಕೆಲವು ರೈತರು ದಿನಕ್ಕೆ 2 ಟೈಮ್ ಕೈ ತಿಂಡಿ ಕೊಡ್ತಾರೆ. ಅದರ ಬದಲಾಗಿ ದಿನಕ್ಕೆ 3 ಟೈಮ್ ಕೊಟ್ಟರೆ ಡಿಗ್ರಿ ಬರೋಕ್ಕೆ ಅವಕಾಶ ಇದೆ. 10 ಲೀಟ್ರ್ ಹಾಲು ಕೊಡೋದನ್ನು 11 ಅಥವಾ 11.5 ಕೊಡ್ತಾರೆ. ಕೆಲವರು ಈ ಕೈ ತಿಂಡಿ ಕೊಡೋ ದನಗಳಲ್ಲಿ 100 kgಯಲ್ಲಿ 45 kgಗಿಂತ ಜಾಸ್ತಿ ಗೋಧಿ ಬೂಸ ಸೇರಿಸಿದಾಗ ಡಿಗ್ರಿ ಬರೋದಿಲ್ಲ. 45 kg ಒಳಗಡೆ ಇರಬೇಕು. ನಾಲ್ಕನೇದಾಗಿ ಕೆಲವರು ಮುಸ್ಕಿನ ಜೋಳ ನುಚ್ಚಿನ ಅಂಗಡಿಯಲ್ಲಿ ತಗೊಂಡು ಬರ್ತದೆ, ನುಣ್ಣಗೆ ಅದು ಉಪ್ಪಿಟ್ಟು ರವೆ ಇದ್ದಂಗೆ ಇರ್ತದೆ, ಅಷ್ಟು ಸಣ್ಣ ಇರ್ಕೊಡ್ತದೆ. ಅದು ಏನಿದ್ರೂ ನಮಗೆ ಒಂದು ಕಾಕಿ ಜೋಳ ಹೊಡೆದ್ರೆ 6 ರಿಂದ 8 ಹೋಳಾಗಬೇಕು. ಆ ಗಾತ್ರಕ್ಕೆ ಇತ್ತಂತಂದರೆ ಅದು ಖಂಡಿತವಾಗಿ ಜೀರ್ಣ ಆಗಿ ಬರೋಕ್ಕೆ ಅವಕಾಶ ಇರ್ತದೆ. ಕೆಲವು ರೈತರು ಉಪ್ಪು ಜಾಸ್ತಿ ಹಾಕ್ಬಿಡ್ತಾರೆ. ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ದನಗಳಿಗೆ ಅಷ್ಟೇನು ಉಪ್ಪು ಬೇಕಾಗಿಲ್ಲ. ಉಪ್ಪು ಹಾಕೋದು ನಿಲ್ಲಿಸಿದ್ರೆ ಡಿಗ್ರಿ ಬರೋಕ್ಕೆ ಅವಕಾಶ ಇದೆ. ಕೆಲವರು ಈ ಕೊಡೋ ಕೈ ತಿಂಡಿನ
ಬೇಯಿಸಿ ಕೊಡ್ತಾರೆ, ಆವಾಗಲೂ ಡಿಗ್ರಿ ಬರೋಕ್ಕೆ ಅವಕಾಶ ಇಲ್ಲ. ದನಗಳಿಗೇನು ಕೊಡ್ತಕ್ಕಂಥ ತಿಂಡಿನೇ ಬೇಯಿಸಿ ಕೊಡಬೇಕಾಗಿಲ್ಲ. ಆಮೇಲೆ ಕೊಡ್ತಕ್ಕಂಥ ಹುಲ್ಲಿನಲ್ಲಿ ತುಂಬ ಎಳೆ ಹುಲ್ಲು ಕೊಟ್ಟರೆ ಬರೀ ನೀರಿರ್ತದೆ, ಡಿಗ್ರಿ ಬರೋದಿಲ್ಲ. ತುಂಬ ಬಲ್ತೋಗಿರೋದು ಏನು ಜೀರ್ಣ ಆಗೋದಿಲ್ಲ, ಆವಾಗಲೂ ಡಿಗ್ರಿ ಬರೋದಿಲ್ಲ. ಕೆಲವು ತಪ್ಪುಗಳು ಮಾಡ್ತಾರೆ. ಆಮೇಲೆ ಒಂದು ಟೈಮ್ಗೆ ಕೊಡ್ತಕ್ಕಂಥ ತಿಂಡಿ 3.5 kg ಮೇಲೆ ಇರ್ಕೊಡ್ದು. 3.5 kg ಮೇಲೆ ಕೊಟ್ಟರೆ ಡಿಗ್ರಿ ಬರೋ ಅವಕಾಶಗಳು ಕಡಿಮೆ ಆಗ್ತವೆ. ಹಸುವಿನ ಹೊಟ್ಟೆ ಉಳಿಯಾಗಿದೆ ಎಂದು ತಿಳಿದುಕೊಳ್ಳುವುದು ಹೇಗೆ? ಹುಳಿಯಾಗಿದೆ ಅಂತ ತಿಳ್ಕೊಬೇಕಾದ್ರೆ ದನ ಮೆಲ್ಕಾಕೋವಾಗ ಹುಲ್ಲು ತಿಂದ 1.5 ಗಂಟೆ ಒಳಗೆ ಮೆಲ್ಕಾಕಬೇಕು ದನ. ಅದು ಮೊದಲನೇ ಕರಾರು. ಒಂದು ವೇಳೆ ಅದಕ್ಕೂ ಜಾಸ್ತಿ ಟೈಮ್ ತಗೊಂತು ಅಂತಂದರೆ ಆವಾಗ ಮೆಲ್ಕು ಹಾಕಿದಾಗ ದನದ ಪಕ್ಕದಲ್ಲಿ ನಿಂತುಕೊಳ್ಳೆ ಅಥವಾ ಕೂತ್ಕೊಳ್ಳಿ, ಬಾಯಿಗೆ ಮೆಲ್ಕು ಬಂದ ಕೂಡಲೇ ನಿಮಗೆ ಹುಳಿ ವಾಸನೆ ಬಂದರೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸಾರಾಯಿ ವಾಸನೆ ಅಂತ ಹೇಳ್ತಾ ಇದ್ದೀನಿ. ಆವಾಗ ಹೊಟ್ಟೆ ಹುಳಿಯಾಗಿದೆ ಅಂತ ತಿಳಿಬೋದು. ಎರಡನೇದು, ನಾವು ಸಗಣಿನ ಕೈಯಲ್ಲಿ ಮುಟ್ಟಿದ್ರೆ ಬಂಕೆ ಬಂದರೆ ಅದು ಹೊಟ್ಟೆ ಹುಳಿಯಾಗಿದೆ ಅಂತ ಹೇಳ್ಬೋದು. ಸಗಣಿಯಲ್ಲಿ ಸಣ್ಣ ನೊರೆ ಇದ್ದರೆ ಅದು 3ನೇ ಗುರುತು ನಮಗೆ. 4ನೇದು, ತಿಂದಿರೋ ಕಾಳು ಸಗಣಿಯಲ್ಲಿ ಬರ್ಕೊಡ್ತು. ಈ ರೀತಿಯಲ್ಲಿ ದನಕ್ಕೆ ಹೊಟ್ಟೆ ಹುಳಿಯಾಗಿದೆ ಅಂತ ತಿಳ್ಕೊಬೋದು. ಗರ್ಭ ಕಾಯಿಲೆ ಇದ್ದರೆ ಹಾಲು ಡಿಗ್ರಿ ಬರುವುದಿಲ್ಲ ಎನ್ನುತ್ತಾರೆ, ಏಕೆ? ಗರ್ಭ ಕಾಯಿಲೆ ಇದೆ ಎಂದು ಗುರುತಿಸುವುದು ಹೇಗೆ? ಯಾವುದೇ ದನ ಗರ್ಭ ಕಾಯಿಲೆ ಆಗಿದ್ದರೆ ಮಲಗಿರೋ ಜಾಗದಲ್ಲಿ ಬೆಳ್ಳಗೆ ಬಿದ್ದಿರ್ತದೆ, ಇದು ಮೊದಲನೇ ಗುರುತು. ಅಥವಾ ದನ ಬೆದೆಗೆ ಬಂದಿದೆ, ಸೆಮೆನ್ ಮಾಡಿಸ್ತೀವಿ, ಆವಾಗ ಮೊದಲು 3 ದಿನದಲ್ಲಿ ಮಲಗಿರೋ ಜಾಗದಲ್ಲಿ ಕೀವು ಬಿದ್ದಿರ್ಬೋದು. ಅಥವಾ ಮಡಿಲು ತುಟ್ಟಿ ನಾವು ಬಿಚ್ಚಿ ನೋಡಿದ್ರೆ ಒಳಗಡೆ ಕೀವು ಕಂಡು ಬರ್ತದೆ ನಮಗೆ. ಕೀವು ಅದು ದಾರ ಆದರೂ ಆಗಿರ್ಬೋದು, ಅಥವಾ ತುಟಿ ಮೇಲೆ ಅಂಟ್ಕೊಂಡಿರ್ತದೆ, ಅದರ ಮೇಲೆ ನಾವು ಗುರ್ತು ಹಿಡಿಬೋದು. ಅಥವಾ ದನ ಬೆದೆಗೆ ಬಂದಾಗ ಡಾಕ್ಟ್ರುಗಳು ಆ ಲೋಳೆ ತಗೊಂಡ್ಬಿಟ್ಟು ಅದಕ್ಕೆ ಸಮಭಾಗದಷ್ಟು 5% ಸೋಡಿಯಂ ಹೈಡ್ರಾಕ್ಸೈಡ್ ಔಷಧಿನ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೆರೆಸ್ಬಿಟ್ಟು ಬಿಸಿ ನೀರಿನಲ್ಲಿ 1 ನಿಮಿಷ ಬಿಡ್ತಾರೆ. ಆಮೇಲೆ ಹೊರಗೆ ತೆಗೆದ್ರೆ ಅದಕ್ಕೇನೋ ಬಣ್ಣ ಬಂತು ಅಂತಂದರೆ ಗರ್ಭ ಕಾಯಿಲೆ ಇದೆ ಅಂತ ತಿಳ್ಕೊತಾರೆ. ಒಂದು ವೇಳೆ ಅದು ಮಾಡೋಕ್ಕಾಗೋದಿಲ್ಲ ಅಂತಂದರೆ ಆ ಲೋಳೆನ ಲ್ಯಾಬ್ರೇಟ್ರಿ ಕಳಿಸ್ತಾರೆ, ಲ್ಯಾಬ್ರೇಟ್ರಿಯಲ್ಲಿ ಪರೀಕ್ಷೆ ಮಾಡಿ 3 ದಿನಕ್ಕೆ ರಿಪೋರ್ಟ್ ಕೊಡ್ತಾರೆ, ಇಂಥ ಕಾಯಿಲೆ ಇದೆ ಅಂತ ತಿಳಿಸ್ತಾರೆ. ಗರ್ಭ ಯಾಕೆ ಕಾಯಿಲೆ ಆಗುತ್ತದೆ? ವಾಸಿಯಾಗಲು ಏನು ಮಾಡಬೇಕು? ಗರ್ಭ ಕಾಯಿಲೆ ಆಗೋದಕ್ಕೆ ಕೆಲವರು ಸೆಮೆನ್ ಮಾಡಿಸುವಾಗ ಮಡ್ಲನ್ನ ಚೆನ್ನಾಗಿ ಸೋಪು ನೀರು ಹಾಕಿ ತೊಳೆದು ಬಟ್ಟೆಯಿಂದ ಅಥವಾ ಪೇಪರಿಂದ ಒರೆಸಿ ಸೆಮೆನ್ ಮಾಡಬೇಕು. ಇದು ಮೊದಲೇ ತಪ್ಪು. ಕಸ ಕಿತ್ತಿರೋದ್ರಲ್ಲಿ ಅಥವಾ ಸೆತ್ತೆ ಕಿತ್ತಿರೋದ್ರಲ್ಲಿ, ಕರು ಎಳೆದಿರೋದ್ರಲ್ಲಿ, ಮೈ ಬಂದಿರೋದ್ರಲ್ಲಿ, ಕಂದು ಹಾಕಿರೋದ್ರಲ್ಲಿ, ಗರ್ಭ ಕಟ್ತಾ ಇಲ್ಲ ಅಂತ ಓರಿ ಬಿಟ್ಟಿರೋದ್ರಲ್ಲಿ ಈ ಸಂದರ್ಭದಲ್ಲಿ ಗರ್ಭ ಕೀವಾಗೋದಕ್ಕೆ ಅವಕಾಶ ಇರ್ತದೆ. ಆ ದನಗಳಿಗೆ ಗರ್ಭ ಕಾಯಿಲೆ ಇದೆ ಅಂದರೆ ನಾವು ಮೊಳಕೆ ಹುಳಿ ಪ್ರತಿದಿನ ದಿನಕ್ಕೆ 1/2 kg ರುಬ್ಬಿ ಬೇಯಿಸಿ ತಿನ್ನಿಸ್ಬೇಕು. ಜೊತೆಗೆ ಡಾಕ್ಟ್ರು ಅದು ಬೆದೆಗೆ ಬಂದ 9ರಿಂದ 12ನೇ ದಿನ ದಿಂಡಾಗಿರ್ತದೆ, PG ಇಂಜೆಕ್ಷನ್ ಹಾಕ್ತಾರೆ. ಆವಾಗದು ಗರ್ಭದಲ್ಲಿರ್ತಕ್ಕಂಥ ದೋಷ ಎಲ್ಲ ಹೊರಗೆ ಬರೋಕ್ಕೆ ಅವಕಾಶ ಇರ್ತದೆ. ಇಂಥ ಇಂಜೆಕ್ಷನ್ನ ಡಾಕ್ಟ್ರುಗಳು ಪ್ರತಿ 10ರಿಂದ 12 ದಿನಕ್ಕೆ ಒಂದು 3-4 ಸಲ ಹಾಕೋರು ಕೆಲವರು ಇರ್ತಾರೆ. ಕೆಲವರು ಮೊದಲನೇ ಇಂಜೆಕ್ಷನ್ ಕೊಟ್ಟ ಮೇಲೆ ಗರ್ಭಕ್ಕೆ 3 ದಿನ ಸತತವಾಗಿ ಔಷಧಿ ಹಾಕ್ತಾರೆ. ಏನೇ ಆಗಲಿ ನಾವು ಕೊಡ್ತಕ್ಕಂಥ ಪೋಷಣೆಯಲ್ಲಿ ಆಮೇಲೆ ಅದು ಸ್ವಚ್ಛತೆ ಭಾಳ ಮುಖ್ಯ ಇರ್ತದೆ. ಈ ಹಸು ಕಂದಾಕಿದೆ, ಬೆದೆಗೆ ಬರ್ತಾ ಇಲ್ಲ. ನಿಮಗೆ ವಾರಕ್ಕೊಂದ್ಸಲ ರೂಟ್ ಡಾಕ್ಟರ್ ಬರ್ತಾರೆ, ಅಥವಾ ನಿಮ್ಮ ಊರಿಗೆ ಡಾಕ್ಟರ್ ಬಂದಾಗ ನೀವು ಅವ್ರ ಹತ್ರ ಪರೀಕ್ಷೆ ಮಾಡಿದ್ರೆ ಅದು ಬೆದೆಗೆ ಬರ್ತಾ ಇದೆ ಇಲ್ವಾ, ಮೂಗು ಬೆದೆ ಅನ್ನೋದು ಗುರ್ತಿಡಿಯೋಕ್ಕಾಗ್ತದೆ. ಮೂಗು ಬೆದೆ ಆದರೆ ಒಳಗಡೆ ದಿಂಡಾಗಿರ್ತದೆ. ದಿಂಡು 9ರಿಂದ 12 ದಿನ ವಯಸ್ಸಾಗಿರುವಾಗ ನಾವು PG ಇಂಜೆಕ್ಷನ್ ಕೊಟ್ಟರೆ ಅದನ್ನು ಬೆದೆಗೆ ತರಿಸೋಕೆ ಅವಕಾಶ ಇರ್ತದೆ. ಇದು ಕಂದಾಕಿರೋ ದನಗಳಲ್ಲಿ ಕೆಲವರು ಹಾಲು ಜಾಸ್ತಿ ಮಾಡ್ಬೇಕು ಸರ್ ಅಂತ ಬಂದು ಕೇಳ್ತಾರೆ. ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ದನಗಳಿಗೆ ಬೆಳಿಗ್ಗೆ ಸಾಯಂಕಾಲ ತಲೆಗೆ 1 ಬಕೆಟ್ ಬಿಸಿನೀರು ಸ್ನಾನ ಮಾಡಿಸಿ ಅಂತ ಹೇಳ್ತೀವಿ. ಅಥವಾ ಮೈ ತುಂಬಾ ನೀವು ಸ್ನಾನ ಮಾಡಿಸ್ಬೋದು. ಈಗ ಒಂದು 15 ದಿನ ಮಾಡಿದ್ರೆ ಹಾಲು ಜಾಸ್ತಿ ಆಗೋದಕ್ಕೆ ಅವಕಾಶ ಇರ್ತದೆ. ಈ ದನದ ರಾಸದ ರಕ್ತವನ್ನು ಕಾಲೇಜಿಗಾಗಲಿ ಅಥವಾ ಹೆಬ್ಬಾಳಿನಲ್ಲಿ ಪರೀಕ್ಷೆ ಮಾಡಿಸೋದ್ರಿಂದ ಅದು ಏನು ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ. ಅದು ಒಂದು. ಬೆದೆಗೆ ಬರ್ತಾ ಇಲ್ಲ ಅಂತ ಡಾಕ್ಟ್ರು ಕೈ ಹಾಕಿ ಪರೀಕ್ಷೆ ಮಾಡೋದ್ರಿಂದ ಗೊತ್ತಾಗ್ತದೆ. ಸಮೇನ್ ಕೊಡಿಸಿ 1.5 ತಿಂಗಳಾಗಿದೆ, ದಿನೇ ದಿನೇ ಹಾಲು ಕಡಿಮೆ ಆಗ್ತಾ ಇದೆ. ಕೈ ಹಾಕಬೇಡಿ, ಕಂದು ಹಾಕ್ಬೋದು. ಗರ್ಭಕ್ಕೆ ಕೈ ಹಾಕಿದ್ರೆ ಕಂದೇನು ಹಾಕೋದಿಲ್ಲ. ಪಡ್ಡೆಯಲ್ಲಿ 1 ತಿಂಗಳಿಗೆ ಹೇಳ್ಬೋದು, ಹಸುವಿನಲ್ಲಿ 1.5 ತಿಂಗಳು ಫಲ ಆಗಿದೆಲ್ಲ ಅಂತ ಹೇಳ್ಬೋದು. ಆದರೆ 3 ತಿಂಗಳಾದ ಮೇಲೆ ಇನ್ನೊಂದು ಸಲ ಫಲ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಇವಾಗ ಈ ದನಕ್ಕೆ ನಾವು ಕೈ ಹಾಕೊಂಡು ಏನು ತೊಂದರೆ ಆಗೋಲ್ಲ ಒಂದು ಮಾತ್ರ ಗ್ಯಾರಂಟಿ. ದಿನೇ ದಿನ ಹಾಲು ಕಡಿಮೆ ಆಗೋದಕ್ಕೆ ಕಾರಣ ಏನಂದರೆ, ಇದಕ್ಕೆ ಮೊದಲು ಎಷ್ಟು ದಿನ ಹಾಲು ಕೊಟ್ಟಿದೆಯೋ ಅದು 10 ತಿಂಗಳ ಮೇಲೆ ಹಾಲು ಕೊಟ್ಟಿದ್ರೆ ಖಂಡಿತವಾಗಿ ಗರ್ಭ ಆದಮೇಲೆ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇರ್ತದೆ. ಅಥವಾ ಸಾಕಷ್ಟು ಖನಿಜ ಮಿಶ್ರಣ ಕೊಡಲಿಲ್ಲ ಅಂದ್ರೂ ಹಾಲು ಕಡಿಮೆ ಆಗ್ತದೆ.
ಕೆಚ್ಚಲು ಒಳಗಡೆ ಬಾವು ಮಾಡೋ ಕ್ರಿಮಿಗಳು ಒಳಗಡೆ ಸೇರಿಬಿಟ್ಟು ಗುಪ್ತ ಕೆಚ್ಚಲು ಬಾವು ಅಥವಾ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಅಂಥ ಸಂದರ್ಭದಲ್ಲಿ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇದೆ. ಇದಕ್ಕೆ ಸಮಯ ಮಾಡಿಸಿ ಸುಸ್ತಾಗಿದ್ದೀನಿ, ಬೆದೆಗೆ ಬಂದು 2-3 ದಿನ ಇರ್ತದೆ. ಈಗ 10 ದಿನ ಆಗಿದ್ರೆ ಕೈ ಹಾಕಿ ಪರೀಕ್ಷೆ ಮಾಡಿದಾಗ ಒಳಗಡೆ ಏನು ದಿಂಡು ಆಗಿಲ್ಲ ಅಂದರೆ ನೀವು ಕೊಡ್ತಕ್ಕಂಥ ಆಹಾರ ಕಡಿಮೆ ಇರಬೇಕು ಇದು, ಅಥವಾ ನೀವು ಕೊಡ್ತಕ್ಕಂಥದ್ದು ಖನಿಜ ಮಿಶ್ರಣದಲ್ಲಿ ಲೋಪ ಇರಬೇಕು, ಅಥವಾ ಖನಿಜ ಮಿಶ್ರಣ ಕೊಡದೇ ಇರ್ಬೋದು. ದಯವಿಟ್ಟು ಖನಿಜ ಮಿಶ್ರಣ ಜಾಸ್ತಿ ಮಾಡಿ, ಕೈ ತಿಂಡಿನ ಜಾಸ್ತಿ ಮಾಡಿ. ಇದಕ್ಕೆ ಕಾಲುಬಾಯಿ ಜ್ವರ ಬಂದು ವಾಸಿಯಾಗಿತ್ತು, ಸಮಯ ಮಾಡಿಸಿದ್ರು ಕಚ್ಚುತ್ತಾ ಇಲ್ಲ. ಈಗ ಕಾಲುಬಾಯಿ ಜ್ವರ ಬಂದಾಗ ಥೈರಾಯ್ಡ್ ಗ್ರಂಥಿ ಅಂತ ಕತ್ನತ್ತಿರೋದಕ್ಕೆ ತೊಂದರೆ ಆಗಿರ್ತದೆ, ಅದು ಕೆಲಸ ಮಾಡೋದು ಕಡಿಮೆ ಇರ್ತದೆ, ಅದನ್ನು ನಾವು ತಯಾರಿ ಮಾಡಬೇಕು. ಇದಕ್ಕೆ ಮಾರ್ಕೆಟಲ್ಲಿ ನಮಗೆ ಐಡಿನ್ ಸಾಲ್ಟ್ ಅಂತ ನಾವು ತಿಂತಕ್ಕಂಥ ಪುಡಿ ಉಪ್ಪು, ಅದನ್ನು ದಿನಕ್ಕೆ 60 ಗ್ರಾಮ್ನಿಂದ 90 ಗ್ರಾಮ್ ಕೊಡಬೇಕು, ಒಂದು 3 kg ಕೊಡಬೇಕು. ಎಳ್ಳು ಬಿಳಿದು ಕೆಂಪುದು ಕಪ್ಪುದು ಯಾವುದಾದ್ರು ಬಣ್ಣ ಆಗ್ಬೋದು, ಅಥವಾ ಬಣ್ಣ ಬೆರಕೆ ತೊಂದರೆ ಇಲ್ಲ, ಅರ್ಧ kg ಬಾಡ್ಲಿಗೆ ಹಾಕಿ ಹುರಿದ್ರೆ ಕಾಳಲ್ಲಿ ಸ್ವಲ್ಪ ಎಣ್ಣೆ ಬರ್ತದೆ. ಆ ಕಾಳನ್ನು ಜಜ್ಜಿ ಬೆಲ್ಲ ಹಾಕಿ ಉಂಡೆ ಕಟ್ಟಬೇಕು, 10 ಉಂಡೆ ದಿನ 1 ಉಂಡೆ ತಿನ್ನಿಸ್ಬೇಕು ನಾವು. ಜೊತೆಗೆ 50 ಗ್ರಾಮಿನಷ್ಟು ಮೆಂತ್ಯ ಕಾಳನ್ನು ಇವತ್ತಿನಿಂದ ಹಾಕಬೇಕು, ನಾಳೆ ಅದನ್ನು ರುಬ್ಬಿ ಬೆಲ್ಲ ಸೇರಿಸಿ ಎಳ್ಳಿನ ಉಂಡೆ ಜೊತೆಯಲ್ಲಿ 10 ದಿನ ಕೊಡಬೇಕು. ಇದಕ್ಕೆ ಕೆಲವರು ಹೋಮಿಯೋಪತಿ ಔಷಧಿಗಳನ್ನು ಕೊಡ್ತಾರೆ, ಅದು ಮಾರ್ಕೆಟಲ್ಲಿ ಸಿಗ್ತದೆ. ಅದನ್ನು 1 ವಾರ ಕೊಡೋದ್ರಿಂದ ಖಂಡಿತ 3 ತಿಂಗಳ ಒಳಗಾಗಿ ಗರ್ಭ ಕಟ್ತದದು. ಒಂದು ವೇಳೆ ಗರ್ಭ ಇದ್ದರೆ ಈ ಚಿಕಿತ್ಸೆಯಿಂದ ಏನೂ ತೊಂದರೆ ಆಗೋದಿಲ್ಲ. ಅದು ಎಷ್ಟೇ ಬಿಸಿಲಿರಲಿ ಬಿಸಿಲು ತಡೆಯೋದಕ್ಕೆ ಅವಕಾಶ ಇದೆ. ಕಸ ನಿಲ್ಲದಂಗೆ ದನ ಚೆನ್ನಾಗಿ ಕೊಬ್ಬಿಡ್ದಿರ್ಬೇಕು, ಖನಿಜ ಮಿಶ್ರ ತಿಂದಿರಬೇಕು. ಕೊನೆ ತಿಂಗಳಲ್ಲಿ ದಿನಕ್ಕೆ ಅರ್ಧ kg ಮೊಳಕೆ ಉರುಳಿ ತಿನ್ನಿಸಿದರೆ ಕರು ಹಾಕಿದ 1/2 4 ಗಂಟೆಯಲ್ಲಿ ಬಿದ್ದು ಹೋಗ್ತದೆ. ಬೀಳ್ತದ ಇಲ್ಲ ಅನ್ನೋದಕ್ಕೆ 4 ಗುರ್ತು ಹೇಳ್ಕೊಡ್ತೀನಿ ನಿಮಗೆ. ಗಂಟುಗಳು ನೇತಾಡ್ತಾ ಇರ್ತವೆ, ಗಂಟುಗಳು 1 ಅಂಗಳ ದಪ್ಪ ಇದ್ರೆ ಬೀಳ್ತದೆ ಅಂತ ಅರ್ಥ. ಅದೇನಾದ್ರು ಹೆಬ್ಬೆಟ್ಟ ದಪ್ಪ ಇದ್ರೆ ಬೀಳೋದಿಲ್ಲ ಅಂತ ಮೊದಲೇ ಗೊತ್ತು. ಕರು ಹಾಕಿದ 4 ಗಂಟೆ ಒಳಗಾಗಿ ನಿಮಗೆ ಮಾಸ ಏನು ಹೊರಗಡೆ ಕಂಡು ಬರಲಿಲ್ಲ ಅಂದರೆ ಮಾಸ ಬೀಳೋದು ತಡ ಆಗ್ತದೆ ಅಂತ ಬೀಳೋದಿಲ್ಲ ಅಂತ ಅರ್ಥ. 3ನೇದಾಗಿ ಗಂಟುಗಳೇನು ನೇತಾಡ್ತಾರೆ ಅಗಲ ಮಾಡಿ ನೋಡಿ. ಗಂಟುಗಳ ಮೇಲೆ ಎಲ್ಲಾದರೂ ಕೀವಿದ್ದರೆ ಬೆಳ್ಳಗೆ ಮೊಸರಿದ್ದಂಗಿದೆ, ಅದು ರೋಗ ಬೀಳೋದಿಲ್ಲ. 2 ಗಂಟೆಗಳ ಮಧ್ಯೆ ಮಾಂಸ ಏನು ಬೆಳೆದರೆ ಅದು ರೋಗ ಬೀಳೋದಿಲ್ಲ. 4 ಕೆಳಗಡೆ ಬೆರಳಿಡಿ, ಬೆರಳಿಡೋದ್ರಿಂದ ಜೊಳ್ಳು ಏನೋ ದಾರ ಬಂದರೆ ಅದು ಜ್ವರ ಇದೆ, ಬೀಳೋದಿಲ್ಲ ಅಂತ ಅರ್ಥ. ಬೀಳೋದಿಲ್ಲ ಅಂದರೆ ನೀವೇನು ಮಾಡ್ತೀರಿ, ಡಾಕ್ಟ್ರನ್ನ ಕರೆಸಿರಿ, ಕೈ ಹಾಕಿ ಕೀಳಿಸ್ತೀರಿ. ಡಾಕ್ಟ್ರನ್ನ ಕರೀಲೇಬೇಕು ಬೀಳಿಲ್ಲ ಅಂದರೆ. ಆದರೆ ಏನು ಮಾಡಬೇಕಂದ್ರೆ ಡಾಕ್ಟ್ರು ಬಂದು ತಿರಿ ಮಾಡ್ತಾರೆ, ನಿಧಾನ ಕೆಳಿತಾರೆ. ಒಳಗಡೆಗೆ ಕೆಲವರು ಮಾತ್ರೆ ಇಡ್ತಾರೆ, ಕೆಲವರು ಔಷಧಿ ತುಂಬ್ತಾರೆ, ಮೊದಲತ್ರ ಕತ್ತಿಸ್ತಾರೆ. ಡಾಕ್ಟ್ರು ಹೊರಟೋದ ಮೇಲೆ ದನ ಮಲಗಿರೋವಾಗ ಅದು ನೇತಾಡ್ತಾ ಇರ್ತದೆ, ಅದನ್ನು ನೀವು ನಿಧಾನ ಕೆಳಿಬಿಟ್ಟು ಹೊಸ ಬ್ಲೇಡಲ್ಲಿ ಕತ್ತರಿಸ್ಬೇಕು. ಚಾಕುನಲ್ಲಿ ಅರಿಯೋದಿಲ್ಲ ಅದು. ನೀವು ಏನೋ ಜೋರಾಗಿ ಎಳ್ಬಿಟ್ಟು ದನ ಎದ್ದು ಬಿಡ್ತದೆ, ಅದಕ್ಕೋಸ್ಕರ ನಿಧಾನ ಕೆಳೆದು ಕಟ್ ಮಾಡಬೇಕು. ಸೆತ್ತೆ ಬೀಳೋವರೆಗೂ ಕೆಳಗಡೆ ಭತ್ತದಲ್ಲಿ ಇರಬೇಕು, ಯಾವುದಾದ್ರು ಗಿಡದ ಎಲೆ ಇರಬೇಕು. ನೀವು ರಾಗಿ ಹುಲ್ಲು ಹಾಕಿದ್ರೆ ನುಣ್ಣಗಿರ್ತದೆ, ಕಾಲು ಜಾರಿ ಕಾಲು ಮುರ್ಕೊಳ್ಳೋಕೆ ಅವಕಾಶ ಇರ್ತದೆ. ಸೆತ್ತೆ ಬೀಳೋವರೆಗೂ ಕೆಳಗಡೆ ಭತ್ತದಲ್ಲು ಅಥವಾ ಯಾವುದಾದ್ರು ಗಿಡದ ಎಲೆ ಇರಬೇಕು. ಇಲ್ಲಿ ನೋಡಿ, ಕೈದಪ್ಪ ಇದ್ರದ್ದು ಬೀಳಿಲ್ಲ ಅಂದರೆ 3 ರಿಂದ 5 ದಿನ ಚಿಕಿತ್ಸೆ ಬೇಕು. ಹೆಬ್ಬೆಟ್ಟು ದಬ್ಬ ತೆಳ್ಳಗಿದ್ರೆ 7 ವಾರ ಬರಬೇಕು ಡಾಕ್ಟ್ರು. ಇದಾದ ಮೇಲೆ ನಂತರ ಬರೋ ಬೆದೆಯಲ್ಲಿ 2 ಬೆದೆ ಬಿಡಬೇಕು. ಮೊದಲನೇ ಬೆದೆಯಲ್ಲಿ ಗರ್ಭಕ್ಕೆ 3 ದಿನ ಔಷಧಿ, ನಂತರ ಬೆದೆ ಬಿಟ್ಬಿಟ್ಟು ಸೆಮೆನ್ ಮಾಡಿಸ್ಬೇಕಾಗ್ತದೆ. ಈ ರೀತಿ ಮಾಡದೆ ನೀವೇನಾದರೂ ಗರ್ಭ ಕಿತ್ತಿದ್ರೆ ಅದರಲ್ಲಿ ಸ್ವಲ್ಪ ತೊಂದರೆ ಆಗೋದಕ್ಕೆ ಅವಕಾಶ ಇದೆ. ಏನು ತೊಂದರೆ ಅಂದರೆ ಗರ್ಭದ ಒಳಗಡೆ 1 ರೂಪಾಯಿ ಸೈಜ್ ಗಾತ್ರದಿಂದ ಕೈಯಷ್ಟಾಗಲದ ಗಂಟುಗಳಿರ್ತದೆ. 1 ರೂಪಾಯಿ ಸೈಜಲ್ಲಿ 800 ರಿಂದ 1000 ಹಳ್ಳ ಇರ್ತದೆ. ಒಂದೊಂದು ಹಳ್ಳಕ್ಕೆ ಕರುವಿನ ಕಡೆಯಿಂದ ಒಂದು ಜಡೆ ಬಂದು ಕೂತಿರ್ತದೆ. ಇದ್ರ ಮುಖಾಂತರನೇ ತಾಯಿಯಿಂದ ಕರುವಿಗೆ ಎಲ್ಲ ಆಹಾರ ಸೇರೋದು. ನಾವು ಕೀಳೋದ್ರಿಂದ ಇದು ಮುರಿದು ಹೋಗ್ತದೆ. ಈ ಭಾಗನೇ ನಂಜು ಮಾಡೋದು, ಎಲ್ಲ ಕೊಳೆತು ತೊಂದರೆ ಮಾಡೋದು. ಅಲ್ಲಿ ಏನು ಮಾಡ್ತದೆ, ಈ ಭಾಗದಿಂದ ರಸಿ ಹೊರಗೆ ಬಂದ್ಬಿಟ್ಟು ಗರ್ಭ ನುಣ್ಣಗಿರೋದೆಲ್ಲ ಹೊರಟಾಗ್ತದೆ. ನಿಮ್ಗೆ ಫೋಟೋ ತೋರಿಸ್ತೀನಿ, ಅದು ನೋಡ್ಬೋದು ನೀವು. ಅದು ಹೊರಟಾಗ್ತದೆ, ಕೆಲವರಲ್ಲಿ ಇನ್ನೂ ಜಾಸ್ತಿ ಹೊರಟಾಗ್ತದೆ. ಗರ್ಭಕ್ಕೆ 2 ಪಕ್ಕೇನು ಡಿಂಬ ನಾಳಗಳಿರ್ತದೆ, ಅದರಲ್ಲಿ ಗರ್ಭ ಆಗೋದು. ಅದರಲ್ಲಿ ನೀರು ತುಂಬ್ಕೊಂಡ್ಬಿಟ್ರೆ ಮುಂದೆ ಗರ್ಭ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಸೆತ್ತೆ ನಿಂತೋದ್ರೆ ದಯವಿಟ್ಟು ಕೈ ಹಾಕಿ ಕೀಳಿಸಬೇಡಿ. ಡಾಕ್ಟ್ರ್ ಅದು ಬಂದ್ಬಿಟ್ಟು ಅದನ್ನು ನಿಧಾನ ಕೆಳಿತಾರೆ, ಒಳಗಡೆಗೆ ಮಾತ್ರ ಔಷಧಿ ತುಂಬಿಬಿಟ್ಟು ಕತ್ತರಿಸ್ತಾರೆ. ಡಾಕ್ಟ್ರ್ ಹೊರಟೋದ್ಮೇಲೆ ನೀವು ಮಲಗಿರುವಾಗ ನೀವು ಕತ್ತರಿಸ್ಬೇಕು, ನಿಮ್ಮ ಜವಾಬ್ದಾರಿ. ಈ ದನಗಳಿಗೆ ಮೊಳಕೆ ಉರುಳಿ ಕೊಡೋದ್ರಿಂದ ಗರ್ಭದಲ್ಲಿರ್ತಕ್ಕಂಥ ದೋಷ ಎಲ್ಲ ಹೊರಗೆ ಬರ್ತದೆ, ಮುಂದೆ ಗರ್ಭ ಆಗೋದಕ್ಕೆ ಅವಕಾಶ ಇರ್ತದೆ.